ಒಳ್ಳೇದಾಗ್ಲಿ. ತುಂಬಾ ಖುಷಿ ಆಗ್ತಾ ಇದೆ ಸರ್. ನಾನು ಏನೇನೋ ಯೋಚನೆ ಮಾಡ್ತಾ ಇದ್ದೀನಿ, ಏನೋ ಹೇಳ್ಕೊಬೇಕಂತ. ಈಗ ಖುಷಿಗೆ ಏನು ಮಾತಾಡೋದು, ಹೇಗ್ ಮಾತಾಡೋದು, ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಲ್ಲ ಸರ್. ನೋಡಿ ಅದನ್ನ ಇನ್ನೊಬ್ರು ಹೇಳಿದಾಗ ನಾನು ಕೇಳ್ಕೊಂಡು ಯಾಕೆ ಮಾತಾಡ್ಬೋದು, ಇವ್ರು ಯಾಕೆ ಈಗ ಗೊಂದಲ ಆಗ್ತಾರೆ ಅನ್ಕೊಂಡಿದ್ದೆ. ನೋಡಿ ಅದು ಅವ್ರವ್ರ ನಿಜ ಜೀವನದಲ್ಲಿ ಆ ಸ್ಥಿತಿಗಳು ಬಂದಾಗ ಅವ್ರಿಗೆ ಅರ್ಥ ಆಗೋದು. ಸತ್ಯ ಸತ್ಯ. ಅದು ನೋಡಿ ನಿಮ್ಮ ಶುದ್ಧ ಅಂತರಾತ್ಮ ಅಂತ ಯಾರಾದ್ರೂ ಅಂತ ವ್ಯಕ್ತಿಗಳು ಬಂದಾಗ ಆತ್ಮ ಸರ್ ನಾನು ಹೊಗಳ್ತಾ ಇದ್ರೆ ನಾನು ಹೊಗಳೋದ್ ಮಾತಾಡಿದ್ರೆ ನನ್ಗೆ ಅಳು ಬರುತ್ತೆ ಸರ್. ಅವಳು ಹಂಗೆ ದುಃಖ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನಾನು ಇದುವರೆಗೂ ಯಾರು ಅರ್ಥ ಮಾಡ್ಕೊಂಡಾರೆ ಇಲ್ಲ ಸರ್. ಹೊರಗಡೆಲ್ಲ ಒಳ್ಳೆಯವನು ಅಂತಾರ, ಒಳಗಡೆ ಬೇಕಾದರೆಲ್ಲ ನಿನ್ ಸೇರಿಲ್ಲ. ಅವ್ರು ಹೇಳೋದ್ ನೋಡಿದ್ರೆ ನನ್ ಸಾಯೋದೇ ಮೇಲೆ ಅನ್ಸ್ತದೆ ಸರ್. ಆದ್ರೂ ಸಾಯಕ್ ಆಸೆ ಇಲ್ಲ, ಇನ್ನೊಬ್ರನ್ನ ಸಾಯ್ಸಕ್ಕೂ ಮನ್ಸಿಲ್ಲ ಸರ್. ಸಂಬಂಧಪಟ್ಟವ್ರನ್ನ ಬೇರೆ ಯಾರಿಲ್ಲ ಸರ್, ನಮ್ ಹೆಂಡ್ತಿನೇ. ಮಾತಾಡೋಣ. ಆ ಪರಿಸ್ಥಿತಿನ ಹೇಗೆ ತಗೊಳ್ಬೇಕು ಅಂತ ನಾನು ವಿವರಿಸೋದಿಕ್ ಮಾಡೋದು ಸಾಧ್ಯ ಮಾಡ್ತೀನಿ. ಅಳ್ಬೇಡ ದುಃಖ ಪಡ್ಬೇಡ. ಇಲ್ಲ ಸರ್ ಆಯ್ತಲ್ಲ, ನಾನು ಎಷ್ಟೋ ದುಃಖ ಮಾಡ್ಕೊಂಡು ಅಳೋಣ ಅಂದ್ರೂ ಅಳು ಬರ್ತಾ ಇಲ್ಲ ಸರ್. ನೀವು ನಮ್ನ ಹೋಗ್ಲಿದಕ್ಕೆ ಏನೋ ಒಂಥರ ಫೀಲಿಂಗ್ ಆಯ್ತದ ನನ್ಗೆ. ಸೆಂಟಿಮೆಂಟ್ ಒಳ್ಳೆ ತನಕ ಅಂದ್ರೆ ಮೈಯಲ್ಲಿ ಇಲ್ಲಿದ್ದೆಲ್ಲ ಒಂಥರ ಕಲ್ಪನೆ ಬಂದ್ಬಿಡುತ್ತೆ ಸರ್. ಅದನ್ನೇ ಸಂಸ್ಕಾರದ ಬದುಕು ಅಂತ. ಅಂದ್ರೆ ನಿಮ್ಮ ಕೆಟ್ಟದ್ದೇನೇ ಇರ್ಬೋದು, ನಾನ್ ನಿಮ್ಮ ಒಳ್ಳೇದನ್ನ ನೋಡ್ಕೊಳೋಕಷ್ಟೇ ಬಂದಿದ್ದೀನಿ ಅಂದಾಗ ನಿಮ್ಗೆ ನನ್ನಲ್ಲೂ ಒಳ್ಳೇದಿದೆ ಅಂತ ಯಾರು ಗುರುತಿಸ್ತಲೇ ಹೋದಾಗ ನಾವು ಕೆಟ್ಟದಾಗ್ಬಿಡ್ತೀವಿ. ಯಾರು ಏನಾದ್ರೂ ಬೈಕೊಂಡಿದ್ದಾರೆ ಏನೋ ಅನ್ಕೊಳ್ಳಿ ಸರ್, ನಮ್ಗೆ ಬೇಕಾದ್ರೆ ಅರ್ಥ ಮಾಡ್ಕೋಬೇಕಲ್ಲ ಸರ್. ಹೇಳಿ ಪ್ರಪಂಚನೇ ನಮ್ಗೆ ಒಳ್ಳೆಯವರನ್ನ ಬೇಕಾದ್ರೆ ಒಪ್ಕೊಂಡಲ್ವಲ್ಲ ಸರ್. ಅಂತ ಹೇಳ್ತೀನಿ ಸರ್. ಅರ್ಧಾಂಗಿ ಅಂತಾರೆ ಅವಳೊಂದು 0 ಸರ್. ನಮ್ಗೆ ನಾನು ತಪ್ಪು ಮಾಡಿದ್ದೀನಿ ಸರ್, ತಿಳಿದಿರ. ಅದಕ್ಕೆಲ್ಲ ಕಾರಣ ಇದೆ ಸರ್. ಅಂದ್ರೆ ನಾನು ಒಳ್ಳೆಯವನು ಅಂದ್ರೆ ನಾನೇನು ಸತ್ಯ ಹರಿಶ್ಚಂದ್ರನ್ ತರ ಅಲ್ಲ ಸರ್. ತಪ್ಪು ಆಗಿದೆ ಸರ್, ಅದಕ್ಕೂ ಕಾರಣ ಇದೆ. ಮಾಡಬಾರ್ದು ಎರಡು ತಪ್ಪು ಮಾಡಿದ್ದೀನಿ ಸರ್. ಕೆಟ್ಟದಪ್ಪ ಪಡ್ತಾ ಇದ್ದೀನಿ ಸರ್ ನಾನು. ಹೇಳಪ್ಪ, ನಾವು ಮಾತಾಡೋಣ. ಏನಾಯ್ತು? ದೇವ್ರ ಹತ್ರ ಪೂಜೆ ಮಾಡೋದ್ ಕೇಳ್ಕೊಂತೀನಿ ಸರ್. ನೋಡಪ್ಪ ನಂದೇನೋ ತಪ್ಪಾಗಿದೆ, ಮಾಡಬಾರ್ದು ತಪ್ಪು. ಅದಕ್ಕೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡಪ್ಪ, ನಾನು ಅನ್ಭವ್ಸಕ್ ರೆಡಿ. ಆದ್ರೆ ನನ್ ಸುಖ ಶಾಂತಿ ನೆಮ್ಮದಿ ಕೊಡಪ್ಪ. ಎಲ್ಲಾ ದೇವ್ರಿಗೂ ಕೈ ಮುಗಿದಿ ಅಡ್ಡ ಬಿದ್ದಿ ಬೇಡ್ಕೊಂಡೆ ಸರ್. ನನ್ಗೆ ಯಾವ ದೇವ್ರು ಒಂದು ಉದಾಹರಣೆ ಕೊಟ್ಟಿಲ್ಲ. ಸಿಗುತ್ತೆ ನನ್ಗೆ ಹಿಂದೆ ಬರ್ತದೆ, ನಾಳೆ ಬರ್ತದೆ, ನನ್ಗೆ ಇಲ್ಲ ಸರ್. ನನ್ಗೆ ಯಾವಾಗೂ ಹಿಂಗೆ ಅಂತ ಗೊತ್ತಾಗೋಯ್ತು. ಇಲ್ಲಿ ನೋಡಿ, ನೀವು ಪರಿಸ್ಥಿತಿ ಬದಲಾಗ್ಲಿ, ನಾನು ಆಮೇಲೆ ಸಂತೋಷವಾಗಿರ್ತೀನಿ. ಇಲ್ಲ, ನೀವು ಸಂತೋಷವಾಗಿರೋದು ಕಲ್ತ್ಕೊಳ್ಳಿ, ಪರಿಸ್ಥಿತಿ ತಾನಾಗಿ ಬದಲಾಗಲಿ. ಇಲ್ಲ ಸರ್, ದಾರಿನೇ ಇಲ್ಲ. ಸರಿ, ನಾನು ಯೋಚನೆ ಮಾಡಿ 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 ಹುಡುಕಿ 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 ಕೊರ್ಗಿ ದಾರಿ ಸಿಗ್ತದೆ ಸಿಗ್ಲೇ ಇಲ್ಲ ಸರ್. ನಾನ್ ಸಿಕ್ಕಂದ್ರಿಂದನೂ ಸುಖವಾಗಿ ಬಂದಿಲ್ಲ ಸರ್. ನಾನು ಯಾರ್ದು ಇನ್ನೊಂದು ಮಾಡಿಲ್ಲ, ಇನ್ನೊಂದು ಮಜಾ ಮಾಡಿಲ್ಲ, ಇನ್ನೊಂದು ಎಂಜಾಯ್ ಮಾಡಿಲ್ಲ, ಇನ್ನೊಂದು ಶೋಕಿ ಮಾಡಿಲ್ಲ ಸರ್. ನನ್ ಸೆಂಟಿಮೆಂಟ್ ಮೂಲ ಆಗ್ಬಿಟ್ಟೆ ಸರ್. ಇವಾಗ ಫೋನ್ ಅನಿಸ್ತದ, ಅದು ನನ್ ನಿಜ ಅನ್ಕೊಂಡಿದ್ದೆ. ಹೇಳಪ್ಪ, ಏನಾಯ್ತು ಹೇಳಪ್ಪ, ನನಗದನ್ನ ಬಿಡಿಸಿ ಹೇಳಪ್ಪ. ಯಾವ ರೀತಿ ಹೇಳ್ಬೇಕು ಸರ್, ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಸರ್? ಹೇಳಪ್ಪ, ನಿಧಾನಕ್ಕೆ ಹೇಳಪ್ಪ. ಸರ್ ನಾವು ಅಂದ್ರೆ ನಿಮ್ದು ಇನ್ನೊಂದು ಇಷ್ಟ ಆಯ್ತು ಸರ್. ನಾವ್ ಹೆಂಗೆ ಅಲ್ಲಿ ಏನಲ್ಲಿ ಎಷ್ಟು ತಾಳ್ಮೆಯಿಂದ ಕೇಳ್ತೀರ ಸರ್. ನನ್ಗನ್ಸ್ತು ಸರ್, ನಿಮ್ಮಿಂದ ಏನಾದ್ರು ಪರಿಹಾರ ಸಿಗ್ಬೋದು ಅಥವಾ ನಿಮ್ ಹತ್ರ ಮಾತಾಡ್ಬಿಟ್ರೆ ಸಿಗ್ಬೋದು ಅನ್ನೋ ನಂಬಿಕೆ ಸರ್. ನಾನು ನಿಮ್ಗೆ ದೇವ್ರಲ್ಲಿ ಒಂದು ಭಾಗ ಭಾವಿಸಿದ್ದೀನಿ ಸರ್. ಇವತ್ತು ಕಾಲ್ ಸಿಕ್ಕಿದ್ರೆ ಅಥವಾ ದೇವ್ರುಗಳು ಏನೋ ದೇವ್ರೇ ಬಂದು ಸಹಾಯ ಮಾಡಕ್ಕಾಗಲ್ಲ, ಒಂದು ರೂಪದಲ್ಲಿ ಬರುತ್ತೆ ಅಂತಾರಲ್ಲ, ಆ ರೂಪದಲ್ಲಿ ಆಗುತ್ತೆ. ನಾನು ನಿಮ್ ರೂಪದಲ್ಲಿ ಆಗುತ್ತೆ ಅಂತ ನಂಬಿದ್ದೀನಿ ಸರ್, ನಾನು ಭಾವಿಸಿದ್ದೀನಿ. ಯಾಕಂದ್ರೆ ಅಂಥದ್ದೇನಾದ್ರೂ ನಾವು ಕೇಳಲಿಕ್ಕೆ ಅಥವಾ ಹೊಸದನ್ನ ಸಲಹೆ ಪಡ್ಕೊಳ್ಳಿಕ್ಕೆ ಬಂದಾಗ ಅಲ್ಲಿ ಕೆಲವೊಂದನ್ನು ತ್ಯಾಗ ಮಾಡಿ ಹೊಸದೊಂದು ಅವರು ಹೇಳಿದ ರೀತಿಯಲ್ಲಿ ಬದುಕೋಕೆ ತಯಾರಾಗಿದ್ದಾಗ ಮಾತ್ರ ಬದುಕಲ್ಲಿ ಬದಲಾವಣೆ ಕಾಣುತ್ತೆ. ಇಲ್ಲ ನಾನು ಅದಕ್ಕೆ ಬದ್ಧನಾಗಿ ಅಲ್ಲೇ ಹತ್ಕೊಂಡು ಇರ್ತೀನಿ, ಇಲ್ಲ, ಬದುಕಲ್ಲಿ ಪರಿಸ್ಥಿತಿ ಹೇಗೆ ಬರುತ್ತೋ ಅದಕ್ಕೆ ತಕ್ಕ ಹಾಗೆ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು. ಮಳೆಗಾಲ ಬಂದಾಗ ನಿಮ್ಮ ಆಟೋಗೆ ಆ ಕಡೆ ಈ ಕಡೆ ಪ್ಯಾಸೆಂಜರ್ಸ್ಗೆ ಮಳೆ ಬೀಳಬಾರ್ದು ಅಂತ ನೀವು ಆ ಕಡೆ ಈ ಕಡೆ ರಟ್ಟು ಕಟ್ತಿರೋ ಇಲ್ವಾ ಸರ್? ನಾನು ಏನಾದ್ರು ಅಂದ್ರೆ ನನ್ನ ಮಾತಲ್ಲಿ ತಪ್ಪಿದ್ರೆ ನಿಮ್ ಮಾತಿಂದ ನಿಮ್ಗೆ ಬೇಸರ ಆಗಿದ್ರೆ ಕ್ಷಮಿಸ್ಬಿಡಿ, ಇವಾಗ ಕೇಳ್ಕೊಂತೀನಿ. ಇಲ್ಲಿ ಕೇಳಿಸ್ಕೊ. ಅಂದ್ರೆ ನನ್ಗೆ ಅಷ್ಟು ನೀವ್ ನೋಡಪ್ಪ, ಇವನಿಷ್ಟು ತಿಳುವಳಿಕೆಯಿಂದ ನನಗೆ ಹೇಳ್ತಾನೆ ಅನ್ಕೊಂಬೇಡಿ ಸರ್, ದಯವಿಟ್ಟು ನನ್ಗೆ ಬುದ್ಧಿ ಇದೆ ಸರ್. ಅಷ್ಟು ನೀವು ಅನುಭವ ಇರೋರು, ನೀವ್ ಏನ್ ಹೇಳಿದ್ರು ಸರ್. ನನ್ಗೆ ಅನುಭವ ಅಂದ್ರೆ ನನ್ಗೆ ಏಜು ಚಿಕ್ಕದು, ಬುದ್ಧಿ ಇದೆ ಸರ್ ನನ್ಗೆ ಬೇಕಾದಷ್ಟು.
2 ಮಾಡಬಾರ್ದು ತಪ್ಪು ಮಾಡಿದ್ದೀನಿ, ನಿಮ್ಗೆಲ್ಲ ಮುಂದೆ ಗೊತ್ತಾಯ್ತದೆ. ಸರಿ ಹೇಳಪ್ಪ, ಆಯ್ತು. ನಾನು ಯಾವ ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಮಾಡ್ಕೋಬಹುದು, ಯಾರಿಗ ಇನ್ನೊಬ್ರಿಗೆ ತೊಂದ್ರೆ ಕೊಡಬಾರ್ದು, ನಮ್ಮಿಂದ ಯಾರಿಗಿನ್ನೊಬ್ರಿಗೆ ಅಷ್ಟೊಂದು ಬುದ್ಧಿ ಬೇಜಾನಿದೆ ಸರ್. ಆ ಬುದ್ಧಿಯಿಂದ ಚಿಂತೆ ಮಾಡಿ ನನ್ಗೆ ಇದುವರೆಗೂ ದಾರಿನೇ ಸಿಗ್ಲಿಲ್ಲ ಸರ್. ಹೇಳಪ್ಪ, ಏನಾಯ್ತು ಹೇಳಪ್ಪ. ಈಗ ನಾವು ಒಂದು ಗ್ರಾಮ ಸರ್, ಬೆಂಗಳೂರಿಗೆ ಬಂದೆ ಸರ್. ನಮ್ಮ ಅಕ್ಕನಿಗೆ ಮದುವೆ ಮಾಡ್ಕೊಟ್ಟ ಸರ್ ಯಾರೋ ಒಂದ್ ವ್ಯಕ್ತಿ, ನಮ್ ರಿಲೇಷನ್ ಎಲ್ಲ ಊರಲ್ಲೇ. ನೀವೆಷ್ಟು ಜನ ಮಕ್ಕಳು ಸರ್? ನೀವೆಷ್ಟು ಜನ ಮಕ್ಕಳು ಸರ್? ನಾವು ನಮ್ಮ ಅಪ್ಪನಿಗೆ 2 ಹೆಂಡತಿ ಸರ್. ಯಾವ್ದೋ ಗಾಡಿ ಬಂತು ಸೌಂಡ್. ನಮ್ಮ ಅಪ್ಪನಿಗೆ 2 ಹೆಂಡತಿ ಸರ್. ನಾವು ನಮ್ ತಾಯಿ ಜೊತೆ ನಮ್ ತಾಯಿ ಹುಡ್ಸೋರ್ ನಾವು 2 ಗಂಡ್ ಮಕ್ಳು 1 ಹೆಣ್ಣು ಮಗ ಸರ್. 1 ಅಕ್ಕ 1 ಅಣ್ಣ, ನಾನ್ ತಮ್ಮ ಸರ್. ನೀವು ಮೊದಲನೇ ಹೆಂಡತಿ ಮಕ್ಕಳ, 2ನೇ ಹೆಂಡತಿ? ಹೌದು ಸರ್, ಹೌದು ಸರ್, ಮೊದಲನೇ ಹೆಂಡತಿ ಮಕ್ಳು. ನಾವ್ಗೆ ಅವಾಗ ನಮ್ ಅಕ್ಕ ಹುಟ್ಟಿದ್ರು, ನಮ್ ಅಣ್ಣ ಹುಟ್ಟಿದ್ರು. ಅವ್ರಿಗೇನೋ ಕಾಯಿಲೆ ಅಂತೆ. ನಾನ್ ಹುಟ್ಟಿದ್ಮೇಲೆ ನಮ್ ಮತ್ತೆ ನನ್ ಮಗುಗ ಏನೋ ನಮ್ ತಾಯಿ ಏನೋ ಆರೋಗ್ಯದ ಸಮಸ್ಯೆಯಿಂದ ತೀರ್ಕೊಬಿಟ್ರು ಸರ್. ಆವಾಗ ನಮ್ಗೆ ನಮ್ಮ ಅಪ್ಪನಿಗೆ ಆಗ್ಲೇ ದೊಡ್ಡ ಕಾಲ, ಹಳ್ಳಿ ಕಾಡು ದೇಶ, ಯಾವ ಟ್ರೀಟ್ಮೆಂಟ್ ಕೊಡ್ಬೇಕು, ಎಲ್ಲಿ ಹೋಗ್ಬೇಕು, ಇವಾಗ ನಾನಾ ರೀತಿ ದಾರಿ ಇದೆ, ನಮ್ಗೆ ಗೊತ್ತಿಲ್ಲ ಅಂದ್ರೆ ಯಾರನ್ನ ಕೇಳಿ ತಿಳ್ಕೊಬಹುದು ಇಂತ ಇದೆ, ಎಲ್ಲಿಗೆ ಹೋಗ್ಬೇಕು ಅನ್ನೋದು. ಅವಾಗ ಅವ್ರು ಏನ್ ಇರ್ಲಿಲ್ಲ ಸರ್. ಅವ್ರಿಗೆ ಹಣೆ ಬರನೇ ಅಷ್ಟೇನ ಸರ್. ನಾನು ಇವಾಗೂ ನನ್ ಜೀವನಕ್ಕೆ ಹಂಗೆ ಅನ್ಕೊಳೋದು, ಹಣೆ ಬರನೇ ನಂದಿತ್ತ, ಹಣೆ ಬರ ಆದ್ರೆ ನನ್ ಬದುಕೋ ಅವಕಾಶನೇ ಇಲ್ವಾ ಅನ್ನೋದು. ತೀರ್ಕೊಂಬಿಟ್ಟು ಸರ್ ಅವರು. ಯಾರು? ನಮ್ ತಾಯಿ ತೀರ್ಕೊಂಬಿಟ್ರು ಸರ್. ನಮ್ ತಾಯಿ ಫೋಟೋ ಹೆಂಗಿದ್ದೆ, ಅವ್ರ ಮಕ್ಕ ಹೆಂಗಿತ್ತು, ನಮ್ ತಾಯಿ ಪ್ರೀತಿ ಏನು, ಒಂದ್ ಹೆಣ್ಣಿನ ಪ್ರೀತಿ ಏನಂತ ಗೊತ್ತೇ ಇಲ್ಲ ಸರ್ ನನ್ಗೆ. ನೀವು ಚಿಕ್ಕೋದ್ರಿದ್ದಾಗ್ಲೇ ತೀರ್ಕೊಂಡ್ರು? ಹೌದು ಸರ್. ನನ್ಗೆ 1.5-2 ವರ್ಷ ಏನಂತೆ ನಮ್ ತಾಯಿ ಹಾಲು ಕುಡ್ದಿಲ್ಲ ಸರ್. ನನ್ ಸರಿಯಾಗಿ ಕುಡ್ದಿಲ್ವಂತೆ ಅಂದ್ರೆ ಅವ್ರು ಹೇಳ್ತಾ ಇದಾರೆ, ನನಗೂನು ಗೊತ್ತಿಲ್ಲ ಅದು. ತೀರ್ಕೊಂಡ್ರಂತೆ. ನಮ್ಗೆ ಇನ್ನೊಂದು ಮದ್ವೆ ಆದ್ರು ಸರ್ ನಮ್ಮಪ್ಪ. ನಮ್ಗೆ ನಮ್ ರಿಲೇಷನ್ ಅಲ್ಲೇ ಅಥವಾ ಯಾರೋ ಒಂದು ಅಕ್ಕನ ಮಗಳು ದೂರ ಸಂಬಂಧದಲ್ಲಿ ಮಾಡ್ಕೊಂತ ಬೇಜಾರ್ ಮಾಡಿದ್ರು, ಅಂತ ಮಾಡಿದ್ರು ಸರ್ ಇನ್ನೊಬ್ರು. ಅವರು ನಮ್ಗೆ ಸೆಟ್ ಆಗಿಲ್ಲ ಸರ್. ಆ ಮದ್ವೆ ಆಗಿ ಅವ್ರ ಡೈವರ್ಸ್ ಆಗೋ ಟೈಮ್ಗೆ, ಜಗಳ ಆಗೋ ಟೈಮ್ ನಮ್ ಬುದ್ಧಿ ಬಂತು ಸರ್. ನಮ್ ತಾಯಿ ಹೆಂಗಿದಾರೆ ಅಂತ ಗೊತ್ತಿಲ್ಲ, ನಮ್ ಚಿಕ್ಕಮ್ಮ ಹೆಂಗಿದ್ರು ಅಂತ ಗೊತ್ತು, ಹೆಂಗ್ ಪ್ರೀತಿ ಮಾಡಿದ್ರು ಅಂತ ಗೊತ್ತು ಸರ್. ಬಟ್ ನಿಮ್ ಚಿಕ್ಕಮ್ಮ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋರ ಸರ್? ಇಲ್ಲ ಸರ್, ನೋಡ್ಕೊಂತ ಇಲ್ಲ. ನಮ್ಮ ತಂದೆ ಕಾಡು ದೇಶದಲ್ಲಿ ನಿಮ್ಗೆ ಗೊತ್ತಿಲ್ವೋ, ಈ ಗಳ ಮಕ್ರಿ ಅಂತದ್ ಎಣದಿ ಇನ್ನೊಂದ್ ಸಿಟಿಗೆ ಹೊತ್ಕೊಂಡೋಗಿ 16 ಕಿಲೋಮೀಟರ್ ನೈಟ್ ಹೊತ್ತು ಸಪ್ಲೈ ಮಾಡ್ಬೇಕು ಸರ್. ಅದು ಅಂದ್ರೆ ಮಂಕ್ರಿ? ಹೌದೌದು, ಕರೆಕ್ಟ್. ಅಂದ್ರೆ ಈಚಿಲ್ ಇದರಿಂದ ಮಾಡಿರೋದು? ಇಲ್ಲ, ಬಿದಿರ್ದು ಸರ್. ಹೌದೌದು ಮಾಡ್ತಾರೆ. ಹೌದು, ನಮ್ ಕಡೆ ಬಿದ್ರೆ ಸರ್. ಬಿದಿರು ಸಿಕ್ಕಾಪಟ್ಟೆ ಇದೆ, ಫಾರೆಸ್ಟ್ ಇದೆ. ಏಣಿ ಮಂಕ್ರಿ? ಹೌದೌದು, ಕರೆಕ್ಟ್. ಅದನ್ನ ಇವರು ದೇವತ್ ಮಾಡಿದ್ರೆ ಅವ್ರವ್ರ ಚಾನಲ್ ನೈಟ್ ಹೊತ್ತು ಯಾರೋ ಮಾಡೋ ಬಿಸ್ನೆಸ್ ಅದು. ನಾವ್ ತಗೊಂಡೋಗ ಹಾಕೋ ಕೂಲಿಗೆ ₹1-2 ಕೊಡ್ತಾರೆ ಸರ್. 15 ಕಿಲೋಮೀಟರ್ ಕಾಲ ದಾರಿಲಿ ಕಾಡಲ್ಲಿ ನಡ್ಕೊಂಡು ಹೋಗ್ಬೇಕು ಸರ್ ನಮ್ ತಂದೆ. ಅದೆಲ್ಲ ಮಾಡಿದ್ದಾರೆ ಸರ್, ಕಷ್ಟಪಟ್ಟಿದ್ದಾರೆ, ಸಾಕಿದ್ದಾರೆ. ನಮ್ ಚಿಕ್ಕಮ್ಮನಿಗೆ ನಮ್ಗೆ ನೋಡಿ, ಈಗ ಬಂದೆ ಅಂದ್ರೆ ನಮ್ಮ ಮನೇಲಿ ಅವಾಗ ಒಂದ್ ಹೆಂಗಸರು ಇಲ್ಲ, ಯಾರಿಗೋ ಮಾತಾಡ್ದ ಇವ್ನೇನೋ ಮಾಡ್ತಾನಂತ ಯೋಚನೆ ಮಾಡ್ತಾ ಇರ್ತಾರೆ ಮನೇಲಿ. ನಾನು ಏನು ಹೇಳಿದ್ರೆ ಹೊರಗಡೆ ಬಂದೆ, ನಮ್ಮ ಮಕ್ಳಿಗೆ ಮಾತ್ರ ಅಪ್ಪ ಏನೋ ಒಂದ್ ಇಂಪಾರ್ಟೆಂಟ್ ಕಾಲ್ ಮಾತಾಡ್ಬೇಕು, ನೀವ್ ತಿಂದಿದೆ ತಿನ್ಕೊಳ್ರಪ್ಪ ನಾನು ಬರ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ ಸರ್ ನಮ್ಗೆ ಅವ್ರ ಚಿಕ್ಕಮ್ಮ ಬುದ್ಧಿ ಬಂತು, ಅವ್ರ ಸರಿ ನೋಡಿಲ್ಲ, ನಮ್ ತಂದೆ ದುಡ್ಡು ಹಾಕೋದ್ ಪ್ರೀತಿಯಿಂದ ನಮ್ಗೆ ತಿನ್ಸೋದಾಗ್ಲಿ ಉಣ್ಸೋದಾಗ್ಲಿ ನೋಡ್ಕೊಂಡಿಲ್ಲ ಸರ್ ಅವರು. ನಮ್ಮ ನಮ್ ತೀರೋಗಿದ ಅಮ್ಮಾರ ಅಮ್ಮ ನಮ್ಮ ಅಜ್ಜಿ ಇದಾರೆ ಇವಾಗ ನಮ್ ಜೊತೆಲೆ. ನಮ್ ತಾತ ತೀರ್ಕೊಂಡ್ರಂತೆ, ಅವ್ರು ತಿರ್ಗಾ ನಮ್ ಜೊತೆಗೆ ಸೇರ್ಕೊಂಡ್ಬಿಟ್ರು ಅವಾಗ್ಲಿಂದಾನು. ಅವ್ರ ತಾಯಿ ತೀರ್ಕೊಂಡ್ಮೇಲೆ ಅವ್ರಿಗೂ ಅಂದ್ರೆ ಅವ್ರ ತಾಯಿ ಒಂದೇ ಹೆಣ್ಣು ಮಗು ನಮ್ಮ ಅಜ್ಜಿಗೆ. ಅದು ಬಿಟ್ರೆ ಇನ್ನು ಅವ್ರ ಕಡೆ ಗಂಡು ಮಕ್ಳು, ಅವ್ರ ಗಂಡಿನ ಸಂಬಂಧ, ನಮ್ ತಾತನ ಕಡೆ ಸಂಬಂಧಿಕರೆಲ್ಲ ಸರಿ ಇಲ್ಲ, ಅವ್ರು ಒಳ್ಳೆ ಮನುಷ್ಯ ಇರ್ಲಿಲ್ಲ, ಸೆಟ್ ಆಗಿಲ್ಲ ಅನ್ಬಿಟ್ಟು ನಮ್ ತಾಯಿ ಹತ್ರನೇ ಸೇರ್ಕೊಂಡ್ರಂತೆ ಬಂದಿ. ನಮ್ ತಾಯಿ ತೀರ್ಕೊಂಡ್ಬಿಟ್ರು ಸರ್. ನಮ್ ತಾಯಿ ತೀರ್ಕೊಂಡ್ಮೇಲೆ ನಮ್ ತಾಯಿ ಸ್ಥಾನದಲ್ಲಿ ನಮ್ ತಾಯಿ ತರ ನನ್ ಜ್ಞಾಪಕ ಇರೋವಾಗ ನಾನೇನಾದ್ರು ತುಂಟಾಟದಲ್ಲಿ ಚಂಡಿ ಮಾಡಿದ್ವಿ ಹೊಡ್ಬೇಕಾದ್ರೆ ಎದೆ ತಪ್ಪಿಕೊಂಡು ಸಮಾಧಾನ ಮಾಡ್ಕೊಪ್ಪ, ಹಂಗಲ್ಲಪ್ಪ ಹಿಂಗೆ ಅಂತ ಸುಧಾರಿಸಿದ್ದು ಸಮಾಧಾನ ಮಾಡಿದಲ್ಲ ನನಗೆ ನೆನಪಿದೆ ಸರ್. ನಮ್ಮ ಅಜ್ಜಿ ಈಗ್ಲೂ ಬದುಕಿದ್ದಾರೆ ಸರ್. 97-98 ವರ್ಷ, 100 ವರ್ಷ ರೀಚ್ ಆಗಿದೆ ಸರ್ ನಮ್ಮ ಅಜ್ಜಿಗೆ. ಅವ್ರನ್ನ ನಾವು ನಮ್ ತಾಯಿ ಅಂತಾನೆ ಭಾವಿಸಿದ್ದೀವಿ.
ತಾಯಿ ಇರ್ಬೇಕಿತ್ತು, ತಾಯಿ ಪ್ರೀತಿ ನೋಡ್ಬೇಕಿತ್ತು. ಅವ್ರು ಒಳ್ಳೆಯವ್ರ ಕೆಟ್ಟವ್ರ, ಅವ್ರ ಪ್ರೀತಿ ಕೊಡೋ ಅವರೇ ಇಲ್ಲ ಅಂದ್ರೆ ನಮ್ಗೇನ್ ಪ್ರೀತಿ ಕೊಡಕ್ಕಾಗುತ್ತೆ? ಅವ್ರ ಮೇಲೇನು ಗೌರವ ಇದೆ. ಅಂದ್ರೆ ನಮ್ಗೊಂದ್ ನೋವಿದೆ, ಮಕ ಆದ್ರೂ ನೋಡ್ಕೊಂಡು ಯಾವಾಗಾದ್ರೂ ಪೂಜೆ ಮಾಡ್ಕೋಬೋದಿತ್ತು, ನಮ್ ತಾಯಿ ಇದ್ರ ಅಂತ ನೋಡ್ಕೋಬೋದಿತ್ತು. ಆ ಅವಕಾಶನೂ ನಮ್ಗೆ ಸಿಗದೆ ಹೋಯ್ತು. ಎಂತ ಪಾಪಿಗಳು ನಾವು. ನಮ್ ಅಜ್ಜಿ ನೋಡಿದ್ರು ಸರ್, ಸಾಕಿದ್ರು ಸೆಲುದ್ರು. ನಮ್ಮ ಅಜ್ಜಿನೂ ಇದ್ರು, ನಮ್ ಚಿಕ್ಕಮ್ಮನೂ ಇದ್ರು. ನಮ್ ಚಿಕ್ಕಮ್ಮ ನಮ್ಮ ಅಜ್ಜಿ ಬಂದಿ, ಅಜ್ಜಿ ಮಧ್ಯಾಹ್ನಕ್ ಊಟ ಕೊಡಿ ಅಜ್ಜಿ ಅಂದ್ರೆ ನಮ್ ಚಿಕ್ಕಮ್ಮನಿಗೆ ಹೇಳ್ತಿದ್ರು ನಮ್ಮ ಅಜ್ಜಿ, ಅಮ್ಮ ಹೋಗಿ ಅವ್ನಿಗೆ ಊಟ ಅಂತ ಇಕ್ಕೊಡೋಗಮ್ಮ ಅಂತ. ನಮ್ ಚಿಕ್ಕಮ್ಮ ನಮ್ಮ ಅಜ್ಜಿ ಹತ್ರ ಆನ್ಸರ್ ಮಾಡಿದ್ರೆ ನನ್ಗೆ ಕಣ್ ಬಿಡ್ತಿದ್ರು. ಅದು ನೆನಪಿದೆ ನನಗೆ, ಚೆನ್ನಾಗಿ ಜ್ಞಾಪನ ಇದೆ. ಕಣ್ ಅಂದ್ರೆ ಯಾವ ರೀತಿ ಅಂದ್ರೆ ನನ್ನ ಕೇಳ್ತೀನೋ ಯಾರೋ ನೀನು ಅನ್ನೋ ರೀತಿ. ಒಂದು ಮಗ, ಒಂದು ಮಲತಾಯ ಒಂದು ಮಗು ಯಾವುದೇ ಆಗ್ಲಿ, ಮಲತಾಯ ಆಗ್ಲಿ, ಮಕ್ಳಾಗ್ಲಿ, ಬೇರೆಯವ್ರ ಮಕ್ಳಾಗ್ಲಿ ಸರ್, ನಮ್ಗೆ ಇವಾಗಿರೋ ಮನಸ್ಥಿತಿ ಇವಾಗ ನಾವ್ ತಿಳ್ಕೊಂಡ್ರು ಅಂತದ್ದು. ಅವಾಗ ನಮಗ್ ಗೊತ್ತಿರ್ಲಿಲ್ಲ. ಬೇರೆ ಮಗು ಬಂದ್ರೆ ಹಶು ಆಗುತ್ತೆ ಅಂದ್ರೆ ಒಂದ್ ಹೊಟ್ಟೆ ತುಂಬ ಇಕ್ಕಿಲ್ಲ ಅಂದ್ರೆ ಒಂದ್ ತುತ್ತಾದ್ರೂ ಬಾಕಿ ಪ್ರೀತಿ ಇರ್ಬೇಕು ಸರ್. ಈಗ ಆಕೆಗೆ ಅದು ಇರ್ಲಿಲ್ಲ ಸರ್, ಆ ಸಂಸ್ಕೃತಿನೂ ಇರ್ಲಿಲ್ಲ ಸರ್ ಆಕೆಗೆ. ಸರಿ, ನಾನು ಬೈದಲ್ಲಿ ಇವಳಿಗೆ ಬೈತಾಳೆ ಮಾಡಿತಾಳೆ ಅಂತ ಏನೋ ಹೇಳಿದ್ರೆ, ನಮ್ಮ ಅಜ್ಜಿಗೆ ಹೇಳಿದ್ರೆ ನನ್ನ ಹಿಂದಿರೋ ಟೈಮಲ್ಲಿ ಹೊಡೆದು ಬಿಡ್ತಾರೆ ಅನ್ನೋದಕ್ಕೆ ನಾನು ಏನು ಹೇಳ್ತಿರ್ಲಿಲ್ಲ ಸರ್. ಮತ್ತೆ ಹೋಗಿ ನಮ್ಮ ಅಜ್ಜಿನ ತಪ್ಪಿದ್ದೆ ಸರ್. ಬೇಡ ಅಜ್ಜಿ, ನೀನೇ ಊಟಕ್ಕೆ ಇಕ್ಕೊಡ್ ಬಾಜಿ, ಬೇಡ ಅಜ್ಜಿ, ಅವರು ನೀನೇ ಊಟಕ್ಕೆ ನೀನೇ ಬಾಜಿ, ನೀನೇ ಬರ್ಬೇಕು ಅಜ್ಜಿ ಅಂತ ಹಿಂಸೆ ಮಾಡ್ತಿದ್ದೆ. ಅವ್ರೇನ್ ಮಾಡ್ತಿದ್ರು, ಸರಿ ನಡಿಯಪ್ಪ ನಾನೇ ಬಡಿಸ್ಕೊಡ್ತೀನಿ ಅಂದ್ಬಿಟ್ಟು ಊಟ ಮಾಡಿಸ್ತಿದ್ರು ಸರ್. ಸರಿ, ಅದಾಯ್ತು ಸರ್, ಅದು ಆಯ್ತು. ನಮ್ಗೆ ಆಕೆಗೆ ಒಂದು ಗಂಡು ಮಗು ಹುಟ್ಟಿತು ಸರ್. ಗಂಡು ಮಗು ಹುಟ್ಟಿದ್ಮೇಲೆ ನಮ್ಮ ಅಪ್ಪ ಡೈವರ್ಸ್ ಮಾಡಕ್ ಪ್ರಯತ್ನ ಮಾಡಿ, ಅಥವಾ ಅವ್ರು ನನ್ಗ್ ಬೇಡ ಅಂತ ಹೇಳಕ್ ತರ್ಸಿ, ನನ್ನ ಪರಿಸ್ಥಿತಿನ ಹಂಗೆ ಬಂತು ಸರ್. ಬೇಡ ಅಂತ ಹೇಳಿ ಮತ್ತೆ ನಾಲ್ಕಾಳು, ಈಗ ನಾವು ಹಿರೀಕರು ಪಂಚಾಯತಿ ಅಂತ ಗೊತ್ತಲ್ಲ ಸರ್, ಅವ್ರುಗಳು ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ ಸರ್. ಇವತ್ತು ಸರ್ ಹೋಗ್ಬೋದು, ನಾಳೆ ಸರ್ ಹೋಗ್ಬೋದು, ಒಂದ್ ಮನೆ ಹಾಳಾಗುತ್ತೆ, ಒಂದ್ ಹೆಣ್ಮಕ್ಳು ಬಾಳಾಗುತ್ತೆ ಅನ್ನೋ ರೀತಿಯಲ್ಲಿ ಅದನ್ನ ಬಿಟ್ಕೊಡಲ್ಲ ಸರ್. 4 ಜನ ಕುತ್ಕೊಂಡಾಗೆ ಕಾನೂನಾತ್ಮಕ ಇವಾಗ ರೂಲ್ಸ್ ರೆಗ್ಯುಲೇಷನ್ಗೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನೀವ್ ಯಾವ್ದೇ ಅಪರಾಧ ಮಾಡೋದಕ್ ಮುಂಚೆ ಡೈವರ್ಸ್ ಮಾಡ್ಬೋದು ಅನ್ನೋದು ಇವಾಗ ಇದೆ. ನಮ್ಗೂ ಗೊತ್ತಿದೆ ಸರ್, ಇವಾಗ ಅವಾಗೆಲ್ಲ ಗೊತ್ತಿರ್ಲಿಲ್ಲ. ಚಿಕ್ಕ ಮಕ್ಳು ಅದು ಅವ್ರ ಪೀಳಿಗೆಗೆ ಅವ್ರು ಮಾಡ್ಕೊಬೇಕಿತ್ತು. ಸರಿ, ಅವ್ರು ಹೇಳ್ದಷ್ಟು ಹೇಳಿ ಅವ್ರು ಒಂದು ತಪ್ಪು ಮಾಡಿದ್ರು ಸರ್. ನಮ್ ತಂದೆನು ಅವ್ರಿಗೆ ಎಷ್ಟು ರೋಷ ಇತ್ತು ಅಲ್ಲ, ಅದು ನಮ್ಗೆ ಆ ತರ ಬಂದಾಗ ಅದೇ ಮೈಂಡಿಗೆ ಬರೋದು. ಇವಾಗಂತೂ ನಾವೇನೋ ನಿಮ್ಮಂತರ ವಿಡಿಯೋ ನೋಡ್ತೀವಿ, ನಿಮ್ಮಂತರ ಸಲಿಗೆ ತಗೋತೀವಿ, ಯಾವ್ದಕ್ಕೆ ಏನ್ ಮಾಡ್ಬೋದು ಅನ್ನೋದು ಒಂದು ಯೋಚನೆ ಮಾಡೋ ಶಕ್ತಿ ಇದೆ ಸರ್. ಅವ್ರಿಗೆ ಅದೆಲ್ಲ ಇರ್ಲಿಲ್ಲ ಅನ್ಸುತ್ತೆ. ನನಗೂ ಹಂಗೆ ಬರೋದು. ಈಗ ನಮ್ಗೆ ಆಗ್ಲಿಲ್ಲ ಅಂದ್ರೆ ಅವ್ರನ್ನ ಏನಾದ್ರು ಒಂದು ಮಾಡ್ಬೇಕು ಅನ್ನೋದು ಬರುತ್ತೆ. ಇಂಥವೆಲ್ಲ ನೋಡಿದಾಗ, ಮಕ್ಳ ಮಕ್ಕ ನೋಡಿದಾಗ, ಓ ಇಂಥದೊಂದು ಇದೆಯಲ್ಲ, ನಾನು ದುಡುಕ್ಬಿಡ್ತಿದ್ದೆ, ಇದಕ್ಕೇನೋ ಒಂದ್ ದಾರಿ ಇವಾಗ ತಿಳ್ಕೊಂತೀವಿ ಸರ್. ಆಗ ಸ್ವಲ್ಪ ದಡ್ಡತನ, ಬುದ್ಧಿ ಇಲ್ದಕನಲ್ಲ, ಒಂದ್ ಹಲ್ಲೆ ಮಾಡ್ಬಿಟ್ರು ಸರ್ ಅವ್ರ ಮೇಲೆ. ನಮಗ್ ಸ್ವಲ್ಪ ಬುದ್ಧಿ ಬರ್ತಾ 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 ಮಗುಗೊಂದ್ 2 ವರ್ಷ ಏನಾಗಿತ್ತ, ಹುಟ್ಟಿದ ಮಗುಗೆ ಅಲ್ಲೇ ಅಂದ್ರೆ ಅವ್ರಿಗೆ ಈ ನನಗೆ ಇಷ್ಟೆಲ್ಲ ಆದ್ಮೇಲೆ ಈಕೆ ಎಲ್ಲಿ ಮಕ ಎತ್ಕೊಂಡ್ ತಿರ್ಗಾಡ್ದು ಈಕೆಗೊಂದು ಅವಮಾನ ಆಗ್ಬೇಕಂತ ಈ ಎಪಿಸೋಡ್ಗಳಲ್ಲಿ ಮಾಡಿದ್ರೆ ನಮ್ಗೆ ಏನ್ ಯಾರನ್ನ ಕೇಳಿದ್ರೆ ಏನ್ ಅನ್ಕೋತಾರ ಗೊತ್ತಿಲ್ಲ. ಈ ಮೂಗನ್ನ ಸ್ವಲ್ಪ ಕಟ್ ಮಾಡಿ ಒಂದ್ ಹಲ್ಲೆ ಮಾಡಿದ್ರು ಸರ್. ಮಕದಲ್ಲಿ ಮೂಗು ಕಟ್ ಮಾಡಿ ಒಂದ್ ಹಲ್ಲೆ ಮಾಡಿದ್ರು. ಅಂದ್ರೆ ಈಕೆ ಇಷ್ಟೆಲ್ಲ ಮಾಡಿದಾಕಿ ಈಕೆ ಎಲ್ಲಿ ಮಕ ಎತ್ಕೊಂಡು ಓಡಾಡಬಾರ್ದು, ಈಗ ಒಂದ್ ಅವಮಾನ ಆಗ್ಬೇಕು ಅಂತ ದಡ್ಡತನದಲ್ಲಿ ಏನ್ ಮಾಡಿದ್ರು. ಇದು ಎಪಿಸೋಡ್ ಅಲ್ಲಿ ಹೇಳ್ಬೇಕೋ ಇಲ್ಲ ಅಂತಾನು ಗೊತ್ತಿಲ್ಲ, ಪರವಾಗಿಲ್ಲ ನಾನು ಹೇಳ್ಬಿಡ್ತೀನಿ, ಪ್ರಪಂಚಕ್ಕೆ ಗೊತ್ತು ಸರ್. ಅದೊಂದು ಪಾಠ ಕೇಳಿ ಇಲ್ಲ ಇರ್ಲಿ, ಇದು ಎಪಿಸೋಡ್ ಹಿಂಗ್ ನಡೀತಂತ ಇದ್ರು ಪರವಾಗಿಲ್ಲ. ಆಮೇಲೆ ಅವ್ರಿಗೆ ಒಂದು ಅಂದ್ರೆ ಇದು ನಮ್ಮವ್ರು ಯಾರನ್ನ ನೋಡಿದ್ರೆ ಗೊತ್ತಾಗ್ಬೋದು. ಇರ್ಲಿ ಸರ್, ಪರವಾಗಿಲ್ಲ, ಇನ್ನೇನ್ ಮುಚ್ಚು ಮರಿ ಏನ್ ನಡೆದೋಯ್ತು. ಒಂದ್ ಹಲ್ಲೆ ಮಾಡಿದ್ರು ಸರ್, ಒಂದು ಮಾಡಬಾರ್ದು ಹಲ್ಲೆ ಮಾಡಿದ್ರು, ಒಂದು ಕೇಸ್ ಆಯ್ತು ಸರ್. ಅದನ್ನ ಕೇಸ್ ಆಯ್ತು. ನಾವು ಬುದ್ಧಿ ಬಂದಾಗ ನಾವು ಸಂಬಳ ಇದ್ದಿ ಅದನ್ನ ಫೇಸ್ ಮಾಡ್ಕೊಂಡಿದ್ದೀವಿ ಸರ್. ಅವಾಗ ಬುದ್ಧಿ ಇಲ್ದ ಕಾಲದಲ್ಲಿ ಅದಾಗಿದ್ದು 1 ವರ್ಷ 2 ವರ್ಷ ನಮ್ಮ ಅಕ್ಕನ ಮದುವೆ ಆಯ್ತು ಸರ್. ಇದಕ್ಕೂ ಅದಕ್ಕೆ ಬರೀ 15,000 ಸಾಲ ಕಿಸಕ್ಕಾಗ್ಲಿಲ್ಲ ಸರ್. ಅವಾಗ ನಮ್ ತಂದೆ ಬೆಂಗಳೂರಿಗೆ ಬಂದು ಊರಿಂದ ಒಬ್ಬರ ಹತ್ರ 200, ಒಬ್ಬರ ಹತ್ರ 100, ಒಬ್ಬರ ಹತ್ರ 500 ಕೇಳಿ ಬೇಡಿ ಅಂತ ಕೊಡ್ತೀನಪ್ಪ. ಸಾಲದ ರೀತಿಲಿ ಸರ್, ಯಾರಿಗೂ ಭಿಕ್ಷೆ ಬೇಡತ್ತಾರಲ್ಲ, ಏನೋ ಇವತ್ತಿಲ್ಲಪ್ಪ ನಾಳೆ ಕೊಡ್ತೀನಿ ಈ ತರ ಸಹಾಯ ಮಾಡು ಅನ್ನೋದೊಂದು ಇರುತ್ತಲ್ಲ ಸರ್. 100 ಕೊಟ್ಟಿದ್ದಾರೆ, 200 ಕೊಟ್ಟಿದ್ದಾರೆ, 500 ಕೊಟ್ಟಿದ್ದಾರೆ. ನಮ್ಗೆ ತುಂಬಾ ಬೇಕಾದವರು ಒಳ್ಳೆ ಮನುಷ್ಯರು 1000 ಕೊಟ್ಟಿದ್ರೆ ಎಲ್ಲ ಕೂಡಿ 15,000 ಆಯ್ತು ಸರ್. ಅದರಲ್ಲಿ ಮದ್ವೆ ಮಾಡ್ಬಿಟ್ವಿ ಸರ್ ನಮ್ಮ ಅಕ್ಕನಿಗೆ. 11,000 ಆವಾಗ ವರದಕ್ಷಿಣೆ ಕೊಟ್ಟಿ
10,000 ಬೇರೆಯವ್ರಿಗೆ ಕೊಟ್ಟು ಮಾಡ್ಕೋತಾರಂತ. ಅವಾಗೆಲ್ಲ ಬೇರೆಯವ್ರಿಗೆ ಇದ್ ಮಾಡಿದ್ರೆ 1,000 ಜಾಸ್ತಿ ಕೊಟ್ರೆ ಮಾಡ್ಕೋತಾರೆ ಅನ್ನೋ ರೀತಿಲಿ ಹಳ್ಳಿಗೆ ಯಾರು ಬರ್ತಾರೆ, ಎಣ್ಣೆ ಯಾರು ತಗೊಂತಾರೆ, ಮದ್ವೆ ಒಂದು ಕಾರ್ಯ ಮುಗ್ದು ಕನ್ಯದನ ಆಗೋಗ್ತಾರೆ ಸಾಕಪ್ಪ ಅನ್ನೋ ಮೀನ್ದಲ್ಲಿ 1,000 ಎಕ್ಸ್ಟ್ರಾ ಕೊಟ್ಟು ಜೊತೆಗೆ ಬೇರೆಯವ್ರಿಗಿಂತ ಉಂಗ್ರ ಹಾಕಿ ಚೈನ್ ಹಾಕಿ ಮದ್ವೆ ಅವರೇ ಮಾಡ್ಕೊಂಡ್ರು. ನಮ್ಗೆ ಆದಷ್ಟು ನಾವು ಆ ಸ್ಥಿತಿಗೆ ಮಾಡ್ದೋ ಸರ್. ಮತ್ತೆ ಸಾಲ ಆಯ್ತು ಸರ್ 25-30 ಸಾವಿರ. 1 ವರ್ಷಕ್ಕೆ 4,000 ಸರ್. ಬೇರೆ ಕಡೆ ಬಂದು ತೋಟದ ಕೆಲಸಗಳು ಮಾಡಿದ್ರೆ ವರ್ಷದ ಲೆಕ್ಕ. ನಮ್ಮ ಅಣ್ಣ 2 ವರ್ಷ, ನಾನು 1 ವರ್ಷ ಸಾಲ ಇದ್ದಿ ತೀರಿಸ್ತು ಸರ್. ತೀರಿಸ್ತು ಅಂದ್ರೆ ಅದನ್ನ ನಮ್ಗೆ ಕಷ್ಟ ಆಯ್ತು ಮಾಡಕ್ಕೆ. ಅದೊಂದು ಬಿಟ್ಟು ಬಂದ್ರೆ ಒಂದು ಅವಮಾನ ಆಯ್ತದ ಅನ್ನೋದಕ್ಕೋಸ್ಕರ ಕಷ್ಟನ ಸುಖನ ಹತ್ಕೊಂಡ ಸುರ್ಕೊಂಡ ನೋವು ಬಾದಿನ ಮುಗಿಸಿ ಬಂದ ಸರ್ ಅದು. ಆಮೇಲೆ ಬೆಂಗಳೂರಿಗೆ ಬಂದ ಸರ್. ಬೆಂಗಳೂರಿಗೆ ನಮ್ಮವ್ರು ಇದ್ರು ಸರ್, ಬೆಂಗಳೂರಿಗೆ ಕರ್ಸ್ಕೊಳ್ಳಿಲ್ಲ ಯಾರನ್ನು. ಆಮೇಲೆ ಸರಿ ನಮ್ಗೆ 100 ಸೆಟ್ ಆಗಲ್ಲ, ಬೆಂಗಳೂರಲ್ಲಿ ಏನೋ ಕೂಲಿ ಮಾಡ್ಬೋದಂತೆ, 100 ದುಡಿಬೋದಂತೆ, ದಿನಕ್ಕೆ 50 ದುಡಿಬೋದಂತೆ ಅಂತ ನಾವು ನಮ್ಮ ಅಣ್ಣ ಬೆಂಗಳೂರಿಗೆ ಬಂದ್ರು ಸರ್. ಯಾರ್ದೋ ಮನೇಲಿ ನಮ್ ರಿಲೇಷನ್ ಮನೇಲಿ ಅವ್ರಿಗೊಂದಷ್ಟು ದಿನ ಏನೋ ಒಂದು ಊಟದ ವ್ಯವಸ್ಥೆ, ಒಂದು ರಾಗಿ ಕೊಡೋದು ಏನೋ ಕೊಟ್ಟಿರಿಲ್ಲ. ಅವರು ಮತ್ತೆ ಒಂದಷ್ಟು ದಿನ ಇದ್ದಿ ಅವ್ರು ಏನ್ ತಿಳ್ಕೊಂಡ್ರೆ ಏನು ಈಸ್ಕೊಂಡಿಲ್ಲ, ಏನ್ ತಿಳ್ಕೊಂಡ್ರೆ ಏನೋ ಕಾರಣ ಹೇಳಿ ವಾಪಸ್ ಕಳಿಸ್ಬಿಟ್ರು ಸರ್ ನಮ್ಮ ಅಣ್ಣನ. ನಮ್ಮ ಅಣ್ಣನ ವಾಪಸ್ ಕಳಿಸಿದ್ರೆ ಆಮೇಲೆ ನಮ್ಮ ಅಕ್ಕ ಮದ್ವೆ ಆದ್ಮೇಲೆ ಅವ್ರೇನಿಗೆ ಏನೋ ಜಗಳ ಆಗಿ ನಮ್ಮ ಅಕ್ಕನೂ ಅವರು ಆಕೆನ ಒಂಥರ ಅವರು ಒಳ್ಳೆ ಜನಗಳೆಲ್ಲ ಆದ್ರೆ ಆ ಸ್ಥಿತಿಗೆ ಒಳ್ಳೆ ಆವಾಗಿನ ಕಾಲಕ್ಕೆ ಅವ್ರಲ್ಲಿ ಜಗಳ ಆಗಿ ಏನೇನೋ ಆಗಿ ಅವರು ಬೆಂಗಳೂರಿಗೆ ಬಂದ್ರು ಸರ್. ನಮ್ಮ ಅಕ್ಕ ನಮ್ಮ ಮಾವ ಸ್ವಲ್ಪ ಒಳ್ಳೆ ಮನುಷ್ಯನೇ, ಕಂಜೂಸು ಕುಡ್ಕ ಸರ್. ಆಕೆ ಹತ್ರ ಬಂದು ಅವ್ರ ಮನೇಲಿ ಇದ್ರು ಸರ್ ನಮ್ಮ ಅಣ್ಣ ಒಂದಷ್ಟು ದಿನ. ಆಮೇಲೆ ಅವರು ಅಂಗಡಿಗೆ ಸಾಲ ಹೋಗೋದು, ನಮ್ಮ ಅಣ್ಣನ ಹೆಸರಲ್ಲಿ ಅಂಗಡಿಗೆ ಸಾಲ ಮಾಡೋದು, ಅದನ್ನ ಇವರೇ ಕಟ್ಬೇಕು ಅನ್ನೋದು ಏನೋ ಒಂದ್ ರೀತಿ ನಡೀತಾ ಇತ್ತು ಸರ್. ಅವ್ರು ಏನು ದುಡ್ದಿಲ್ಲ, ಏನು ಸಾಧನೆ ಮಾಡಿಲ್ಲ ಸರ್ ಇಲ್ಲಿ ನಮ್ಮ ಅಣ್ಣ. ಸಾಧನೆ ಮಾಡಿಲ್ಲ ಸರ್. ಆಯ್ತು ನಾವು ಊರಲ್ಲೇ ಇದ್ದು. ಆಮೇಲೆ ನನಗೂ ಸ್ವಲ್ಪ ಊರಲ್ಲಿ ವ್ಯವಸಾಯದ ಕೆಲಸ ಪಡ್ಕೊಂಡಿದ್ದೆ ನಾನು. ಆವಾಗ ಕೈಲಾಗ ನಡೆದ ಟೈಮಲ್ಲಿ, ಆ ಶಕ್ತಿ ಇಲ್ದ ಟೈಮಲ್ಲಿ ನಾನು ಒಂದು ಮಾಡ್ತೀನಿ ಏನೋ ಒಂದು ಕೆಲಸ ಅನ್ನೋದು ಹಿಂಗೆ ನಾನು ಊರಿಗೆ ಬಂದು ಬೆಂಗಳೂರಿಗೆ ಬಂದೆ ಸರ್. ನಾವೊಂದು ಸರಿ ಅವ್ರಿಗೂ ನಮ್ಗೆ ಕೊಟ್ಟಂಗೆ ಕುಣಕುವರೆಗೂ ಯಾಕೆ ಸೆಟ್ ಆಗ್ಲಿಲ್ಲ. ಅವ್ರ ರಿಲೇಷನ್ ಅವ್ರು ತಂದು ಬಿಟ್ರು, ಇವ್ರಿಗೂ ನಮ್ಗೆ ಆಗಲ್ಲ ಅಂದ್ರೆ ನಮ್ಗೆ ಹಾಕ್ಬೇಕು ಅಂತ ನಾನು ನಮ್ಮ ಅಣ್ಣ ಬಂದು ಒಂದು ಬಾಡಿಗೆ ಮನೆ ಮಾಡ್ಕೊಂಡೆ ಸರ್. ಆ ಬಾಡಿಗೆ ಮನೆಯಲ್ಲಿ ನಮ್ಗೆ ಇದ್ದೆ ಸರ್. ಬಾಡಿಗೆ ಮನೇಲಿ ಹೆಂಗೋ ನಾನು ಕಷ್ಟಪಟ್ಟು ದುಡಿತಿದ್ದೆ, ನಮ್ಮ ಅಣ್ಣ ದುಡಿಯೋರು, 100 ರೂಪಾಯಿ ಸಾಲ ಮಾಡೋರು, ಎಲ್ಲಾನು ಹೋಗ್ ಬರೋದಿದ್ರೆ ಹೋಗ್ಬಿಡೋರು, ಸಾಲ ಇಸ್ಕೊಂಡು ಅದನ್ನ ತೀರ್ಸ್ಕೊಂಡು ಏನೋ ಮಾಡ್ಕೊಂಡು ಮಾಡ್ದೆ ಸರ್. ನಾವು ಏನೋ ಅಂತ ಸಾಧನೆ ಮಾಡಕ್ ಆಗಿಲ್ಲ ಸರ್ ಇಲ್ಲಿ. ಅದೇ ನಾವು ದುಡಿಯೋದು ನಮ್ಗೆ ಸರಿ. ನನ್ಗೆ ಸ್ವಲ್ಪ ಬುದ್ಧಿ ಇತ್ತು, ನಮ್ಮ ಅಣ್ಣನ್ ಸ್ವಲ್ಪ ಈ ಶೋಕಿ ಓಡಾಡೋದು ಹಾಳು ಮಾಡೋದು ಅಂತದ್ದು. ನನ್ಗೆ 1 ರೂಪಾಯಿ ಕೂಡಿಕ್ಬೇಕು, ಏನಾದ್ರೂ ಮಾಡ್ಬೋದು. ಮಾಡಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಕಷ್ಟ ಕಾಲಕ್ಕೂ ಆಯ್ತದೆ. ನಾವ್ ಕಳ್ಕೊಳ್ಳೋ ಬದಲು ಕೂಡಿಕೋ ಬುದ್ಧಿ ಸರ್ ನನಗೆ. ತಿನ್ಬೇಕು ಉಣ್ಬೇಕು, ತಿಂದಿರಲ್ಲ 10 ರೂಪಾಯಿ ತಿಂದ್ರು 1 ರೂಪಾಯಿ ಇಕ್ಕಿದ್ರೆ 100 ರೂಪಾಯಿ ಆಯ್ತದೆ, 100 ಸೇರಿದ್ರೆ 1000 ಆಯ್ತದೆ ಅನ್ನೋ ಸ್ವಭಾವ ಸರ್ ನಂದು ಆವಾಗ್ಲಿಂದನು. ಆಮೇಲೆ ಇಲ್ಲೇ ಅವ್ರೇನೋ ಸರಿಯಾಗಿ ಕೆಲಸ ಮಾಡಿಲ್ಲ, ಒಂದಿನ ಮಾಡಿದ್ರೆ ಒಂದಿನ ಸುತ್ತೋದೈತಿ. ಬೆಂಗಳೂರು ಪೇಟೆಲ್ ಕಷ್ಟಪಟ್ಟು ದುಡಿಯೋರ್ ಸರ್ ಬೆಂಗಳೂರು. ಸುಮ್ಮನೆ ನಾನು ಓಡಾಡ್ಕೊಂಡಿರ್ತೀನಿ ಅಂದ್ರೆ ಬೆಂಗಳೂರು ಜೀವನ ಮಾಡಕ್ ಆಗಲ್ಲ. 1,000 ಸಾಲ ಆಯ್ತು. ಆಮೇಲೆ ನಮ್ಮಪ್ಪ ಊರಲ್ಲಿ ಒಂದು ಜೊತೆ ಕರುಗಳೇನಾಯ್ತು, ಹಸುಗಳು ಕರುಗಳು ಅವ್ ಮಾರ್ಬಿಟ್ಟು ತೀರ್ಸ್ತಿರು ಸರ್. ಮತ್ತೆ ನಾವ್ ಇನ್ನು ಊರ್ಗ್ ಹೋಗ್ತಿದ್ದ ಬರ್ತಿದ್ದ, ಜಮೀನ್ ಟೈಮಲ್ಲಿ ಕೆಲ್ಸದ ಟೈಮಲ್ಲಿ ಉಳಿದ ಟೈಮಲ್ಲಿ ಮಾಡ್ತಿದ್ದ, ಅವೆಲ್ಲ ಹಿಂಸೆ ಆಯ್ತದೆ ಅನ್ಬಿಟ್ಟು ಖಾಲಿ ಮಾಡ್ಕೊಂಡ್ ಬಂದ್ಬಿಟ್ಟ ಸರ್ ನಮ್ಮಪ್ಪ ನಮ್ಮಮ್ಮ ಎಲ್ಲ. ನಾನು ಊರಿಗೆ ಬೆಂಗಳೂರಿಗೆ ಅವ್ರು ಬರೋದಕ್ಕೂ ಮುಂಚೆ ನಮ್ಮ ಅಣ್ಣನಿಗೆ ಮದ್ವೆ ಮಾಡ್ದೆ ಸರ್ ನಮ್ ಸಂಬಂಧಿಕರಲ್ಲೇ. ಆತನು ಒಳ್ಳೆ ಮನುಷ್ಯ ಸರ್. ನಮ್ಮ ಮಾವ, ನಮ್ಮ ಅಣ್ಣನವ್ರ ಮಾವ, ಅವರು ಒಳ್ಳೆ ಅವಶ್ಯಕ ಸಹಾಯ ಮಾಡಿದ್ರು. ನಮ್ಗ ಸಿಕ್ಕಿಲ್ಲಿ ಒಂದು ಉಳೋದಕ್ಕೆ ಹೊಸ ಇರ್ಲಿಲ್ಲ. ಹೊಲ ಉಳೋದು ಗೊತ್ತಲ್ಲ ಸರ್, ಹಸುಗಳಲ್ಲಿ ನೇಗ್ಲು. ಅದಕ್ಕೊಂದು ಹಸು ಕೊಟ್ಟಿ 1,000 ಆಗಿನ ಕಾಲಕ್ಕೆ 1,000 ಕೊಟ್ರಂದ್ರೆ ಇವಾಗ ಅವ್ರ ಕಾಲಕ್ಕೆ ಬಿದ್ರು. ನಾವು ಈಗ ಹೇಳ್ತಾರೆ ನಮ್ಮ ಮನೇಲಿ ನಮ್ಮ ಅಕ್ಕ ಅವರೆಲ್ಲ ಅವ್ರು ಸರಿ ಇಲ್ಲ, ಕೆಟ್ಟ ಜನಗಳು ಅಂತ. ಆದ್ರೆ ಅವ್ರು ಅವಾಗ 10,000 ಕೊಟ್ಟು ಒಂದು ಹಸು ಕೊಟ್ಟು ಸಹಾಯ ಮಾಡಿದ್ ನಾವು ಸಾಯೋವರೆಗೂ ಮರಿಬಾರ್ದು ಸರ್. ಅವ್ರು ಒಳ್ಳೆಯವರ ಕೆಟ್ಟಾರ ದೂರದ ಸಂಬಂಧ ಸರ್. ಅವ್ರು ನಮ್ಮ ಊರಲ್ಲೇ ಯಾರು ನಮ್ಗೆ ಸಹಾಯ ಮಾಡಿಲ್ಲ. ಆ ಇದರಿಂದ ನಮ್ಮ ಅಣ್ಣನಿಗೆ ಅವ್ರ ಮನೇಲಿ ಒಂದ್ ಹೆಣ್ಣು ತಂದ್ಕೊಂಡ್ವಿ ಸರ್. 2 ಹೆಣ್ಮಕ್ಳಿದ್ದ. ಸರಿ ಸರ್, ನನಗೆ ಅದಕ್ಕೂ ಮುಂಚೆ ನಾವೇ ಅಡಿಗೆ ಮಾಡ್ಕೊಂಡಿದ್ವಲ್ಲ, ನಮ್ಗೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಮ್ಮ ಅಣ್ಣ ಮಾಡ್ತಿರ್ಲಿಲ್ಲ, ನಾನೇ ಮಾಡ್ತಿದ್ದೆ. ಅವ್ರು ನಾನು ಕೆಲ್ಸಕ್ಕೆ ಹೋಗಿ ಬೆಳಿಗ್ಗೆ 6 ಗಂಟೆಗೆ ಎದ್ದು ಅಡಿಗೆ ಮಾಡ್ಕೊಂಡು ಬಾಕ್ಸ್ ಕಟ್ಕೊಂಡು ಮೆಜೆಸ್ಟಿಕ್, ರಾಮಯ್ಯ ಸಿಟಿ 20-30 ಕಿಲೋಮೀಟರ್ ಎಲ್ಲ ಕೆಲ್ಸಕ್ಕೆ ಹೋಗ್ತಿದ್ದೆ ಸರ್, ಗಾರೆ ಕೆಲ್ಸಕ್ಕೆ.
ಅಷ್ಟೆಲ್ಲ ಕಷ್ಟಪಟ್ಟು ಇನ್ನು ಸಾಕು ಆತನಿಗೆ ವಯಸ್ಸು ಬಂದದೆ ಮಾಡಕ್ ಆಕೆ ಇರ್ಲಿ ಅಂದ್ಬಿಟ್ಟು ಒಂದು ಮದುವೆ ಮಾಡ್ಕೊಂಡ್ರು ಸರ್ ನಮ್ಮ ಅಣ್ಣನ್ಗೆ. ಸರಿ ಅವ್ರಿಗೆ ಬರ್ತಾ 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 ಯಾಕೋ ಅವರು ನಡವಳಿಕೆ ಸರಿ ಇಲ್ಲ, ಅವರು ಒಂದ್ ಸ್ವಲ್ಪ ತಪ್ಪುದಾರಿಗಳೆಲ್ಲ ಮಾಡಿದ್ದಾರೆ ಸರ್ ನಮ್ಮ ಅತ್ತೆನು. ಅದನ್ನ ನಮ್ಮ ಅಕ್ಕ ನಮ್ಮ ಅಪ್ಪ ನಮ್ಮ ಅಕ್ಕ ಒಂದ್ ತಪ್ಪು ಮಾಡಿದ್ದಾರೆ ಅದ್ರಲ್ಲಿನು, ಅದನ್ನ ತಿದ್ದೋ ಪ್ರಯತ್ನ ಮಾಡಿಲ್ಲ ಇವರು. ಆಮೇಲೆ ನಮ್ಮ ಅಣ್ಣನು ಬರ್ತಾ 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 ಆಮೇಲೆ ಮದ್ವೆ ಆಯ್ತು, ಸೆಟ್ ಆಗಿಲ್ಲ ಅಂತ ನಮ್ಮ ತಂದೆ ನಮ್ಮ ಅಜ್ಜಿನೂ ಕರ್ಸ್ಕೊಂಡ್ಬಿಟ್ಟ ಸರ್ ಇಲ್ಲಿಗೆ. ನಮ್ಮ ಅಣ್ಣ ಕುಡಿಯೋದಕ್ಕೆ ಹಾಳು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟ. ಫೀಲಿಂಗು ಏನೋ ಅವ್ನ ಸ್ಥಿತಿ ಹೆಂಗಿತ್ತೋ ಗೊತ್ತಿಲ್ಲ, ಹೇಳ್ದ್ ಮತ್ ಕೇಳ್ದಿರೋರಂಗ್ ಮಾಡ್ಕೊಂಡ. ಆಮೇಲೆ ಇದು ನಮ್ ತಂದೆ ಆದನು ಮಾಡ್ತಿದ್ದೇನೆ, ನಮ್ಮ ಅಕ್ಕ ಗೊತ್ತಿಲ್ಲ ಸರ್ ಅದಕ್ಕೆ. ಈಗ ನಮ್ ಸಂಬಂಧ ದೂರ ಸಂಬಂಧ ಅಂದ್ರೆ ನಮ್ಗೆ ಯಾಕೆ ಅನ್ಬೋದು, ಸ್ವಂತ ತಮ್ಮ ಆಕೆಗೆ, ಸ್ವಂತ ಮಗ ನಮ್ಮ ಅಪ್ಪನಿಗೆ, ನಮ್ಮ ಅಣ್ಣನೇ ಅಲ್ವಾ. ಅದನ್ನ ತಿದ್ದೋ ಪ್ರಯತ್ನ ಆಗ್ಲಿ, ಅದನ್ನ ಏನೋ ಮಾಡೋ ರೀತಿ ಆಗ್ಲಿ ಸರ್, ನಮ್ಮ ಅಕ್ಕನ ಜೊತೆ ಕೈ ಜೋಡಿಸಿ ಇವ್ರು ಅವ್ರಿಗೆ ಹಿಂಗ್ ಮಾಡ್ತಾರೆ ಅಂತ ಅವ್ರು ಏನೋ ಮಾಡ್ಕೊಳ್ಳಿ. ಆತನು ಸ್ವಲ್ಪ ಕುಡ್ತಾ ಆದ್ಮೇಲೆ ನಾವ್ ಹೇಳ್ದ್ ಮತ್ ಕೇಳ್ದಿರೋ ಬಂದ್ಬಿಟ್ಟ ಸರ್ ಆತ. ವಿರುದ್ಧ ಮಾತಾಡೋದು, ಏನೋ ಮಾತಾಡೋದು, ಅವನ್ದೇನೋ ದಾರಿ ಯಾಕೆ ಸವಸನ ಸೇರೋದು. ನನ್ಗೆ ಆವಾಗಿಂದ ಬುದ್ಧಿ ಇತ್ತು, ನಾನು ಸುಮಾರು ಹೇಳ್ದೆ ಸರ್, ಬುದ್ಧಿ ಬಂತು, ನಾನು ಕೇಳಿಲ್ಲ, ಮುಟ್ಬಿಟ್ಟೆ ಸರ್ ಅವ್ರನ್ನ. ನಮ್ಮ ಅಕ್ಕನ್ಗೆ ಒಂದ್ 2 ಗಂಡು ಮಕ್ಳು, ಒಂದ್ ದೊಡ್ಡವನು, ಆಮೇಲೆ ತಂಗಿ, ಆಮೇಲೆ ಒಬ್ಬ ತಮ್ಮ ಸರ್. ನಮ್ಮ ಅಕ್ಕನ್ 3 ಜನ ಮಕ್ಕಳು ಸರ್. ನಮ್ಮ ಮನೇಲಿ ಮಾತಾಡಿದ್ದು ನನ್ಗೆ ಆವಾಗೂನು. ಆಮೇಲೆ ನಾವ್ ಬೇರೆ ಆದ ಅವ್ರನ್ನ ಬೇರೆ ಕಳಿಸ್ಬಿಟ್ಟು, ಆಮೇಲೆ ನಾನು ತುಂಬಾ ಕಿರಿಕಿರಿ ಏನೋ ಮಾಡಿದೆ, ಏನೇನೋ ಒಂದು ಮನೆ ಫ್ಯಾಮಿಲಿ ಇದ್ದು ನಾನು ನನ್ಗಿದ್ದು ಬುದ್ಧಿಲಿ ಹೊಂದಾಣಿಕೆ ಮಾಡಿದೆ. ಇಷ್ಟೆಲ್ಲ ಮಾತುಗಳು ಬಂದ್ಮೇಲೆ, ಇಷ್ಟೆಲ್ಲ ಆದ್ಮೇಲೆ ಅಣ್ಣ ನೀನ್ ನೆಮ್ಮದಿಯಾಗಿರ್, ನಾನೇ ಹೇಳ್ಬಿಟ್ಟೆ ಸರ್, ಆತ ಹೇಳಿಲ್ಲ ಬೇರೆ ಹೋಯ್ತೀನಿ ಅಂತ. ಈಗ ಒಂದು ಮನುಷ್ಯ ಒಂದು ಇದ್ರಲ್ಲಿ ಒಗ್ಗಟ್ಟಾಗಿರ್ಬೋದು ಅಥವಾ ಇರಾಕಾಗಿಲ್ಲ ಅಂದ್ರೆ ನೆಮ್ಮದಿಯಾಗೆಲ್ಲ ಇರ್ಬೋದು ಅನ್ನೋದಾದ್ರೆ ಅದನ್ನಾದ್ರೂ ಮಾಡ್ಬೇಕಲ್ಲ ಸರ್, ಅನಾಹುತಗಳು ನಡೆಯೋದ್ಕಿಂತ. ಕರೆಕ್ಟ್ ಅಲ್ವಾ ಸರ್? ಹೌದಪ್ಪ. ನಾನ್ ಚಿಕ್ಕವನಾದ್ರೂ ನಮ್ಮ ಅಣ್ಣನ್ಗೊಂದು ಮಾತಾಡಿದೆ, ಅಣ್ಣ ಏನೇನೋ ಮಾತುಗಳು ಬರ್ತಾ ಇದೆ, ನಮ್ಗೂ ನಿಮ್ಗೆ ಆಗ್ತಾ ಇಲ್ಲ, ನೀನ್ ನನ್ ಮಾತು ಕೇಳ್ತಾ ಇಲ್ಲ. ಈ ನನಗೆ ಫ್ಯಾಮಿಲಿಗಳೆಲ್ಲ ಅಷ್ಟೊಂದು ಗೊತ್ತಿರ್ಲಿಲ್ಲ ಸರ್, ಹೆಂಡತಿ ಗಂಡನ ಮಧ್ಯೆ ಯಾಕೆ ಜಗಳ ಬರ್ತದೆ, ಅವ್ರು ಯಾಕೆ ಹೊಡೆದಾಡ್ಕೊಂತಾರೆ ಅಂತ. ನನಗ್ ಒಂದು ಗೊತ್ತಿತ್ತು ಸರ್, ಇಬ್ರ ಜಗಳ ಮಾಡೋ, ಇಬ್ರು ಸಮಾನ ಇಟ್ಕೊಂಡ್ರೆ ಜಗಳ ಕ್ಲಿಯರ್ ಆಗಲ್ಲ, ಒಬ್ರು ಸೋಲ್ಬೇಕು ಅನ್ನೋದು ಗೊತ್ತಿತ್ತು ಸರ್. ಅಕ್ಕಪಕ್ಕ ಮನೆ ಜಗಳ ಆದ್ರೆ ನಾನು ಅವಾಗೇ ಬುದ್ಧಿವಾದಗಳು ಹೇಳ್ತಿದ್ದೆ ಸರ್. ನಮ್ಮ ಮಾತು ಕೇಳೋ ಅಂತಾರು, ನಮ್ಗ್ ಬೇಕಾದ ಅಂತಾರ. ಆದ್ರೆ ಯಾಕಮ್ಮ ನೀನೇನ್ ಮಾಡ್ದಪ್ಪ, ಕುಡ್ದಿದ್ ನೀನ್ ತಪ್ಪಲ್ಲನಯ್ಯ, ಸುಮ್ನೆ ಸಮಾಧಾನ ಮಾಡಿದೆ ಸರ್. ನಾನೊಬ್ರಿಗೆ ಬುದ್ಧಿ ಹೇಳೇನೆ ಸರ್, ನಾನೇ 2 ತಪ್ಪು ಮಾಡಿದ್ದೀನಿ, ಅದು ಮುಂದೆ ನಿಮ್ಗೆ ಗೊತ್ತಾಯ್ತದೆ. ಸ್ವಲ್ಪ ಬೇಗ ಆ ಮನಸ್ಥಿತಿ, ಆ ಮನಸ್ಭಾವ ಇರೋನ್ ಸರ್ ನಾನು ಆವಾಗ್ಲಿಂದಾನು. ನೋಡಿ ಈಗ ನೆನೆಸ್ಕೊಂಡ್ರೆ ನಾನೊಬ್ರಿಗೆ ಬುದ್ಧಿ ಹೇಳ, ನಾನೊಂದು ಮಗನ ಕೈಲಿ ಬುದ್ಧಿ ಹೇಳಿಸ್ಕೊಂಡ್ರೆ ನನ್ ಜೀವನ ಸರಿ ಮಾಡ್ಕೊಳಕ್ ಆಯ್ತಲ್ಲ, ಆ ಸ್ಥಿತಿಲಿ ಇದ್ದೀನಿ ಸರ್ ನಾನು ಇವಾಗ. ನನಗ್ ಬುದ್ಧಿ ಹೇಳ್ತಾರೆ ಸರ್. ಸರಿ ಇರ್ಲಿ, ಪರಿಸ್ಥಿತಿಗೆ ತಕ್ಕಾಗ ಆಯ್ತಪ್ಪ ಅಂತ ತಲೆ ಬಗ್ಸ್ರೆ ತಪ್ಪೇನಿಲ್ಲ ಸರ್ ಅದ್ರಲ್ಲಿ. ಎಲ್ಲಿದ್ದೆ ಮದ್ವೆ ಆಯ್ತು ಸರ್, ಅವ್ರು ಸೆಟ್ ಆಗಿಲ್ಲ ಸರ್, ಅವ್ರು ಬೇರೆ ಹೋದ್ರು. ನನಗೂ ಅವ್ರಿಗೆ 20 ಸಾವಿರ ಡಿವೈಡ್ ಮಾಡಿದ್ರು ಸರ್ ಸಾಲ. ಒಂದ್ ಸ್ವಲ್ಪ ಸಾಲ ಇತ್ತು ಅವಾಗ. 20 ಸಾವಿರ ನೀನ್ ತಗೋ, 20 ಸಾವಿರ ನಾನ್ ತಗೋತೀನಿ ಅಂತ ಸಾಲ ಮಾಡ್ಕೊಂಡು ಅವ್ರು ಬೇರೆ ಹೋದ್ಮೇಲೆ ಸುಮಾರು ಚೀಟಿ ಹಾಕೊಂಡಿದೀನಿ, ನಾನು ಬದುಕ್ತಾ ಇದೀನಿ, ಅಷ್ಟು ಚೀಟಿ ಕಟ್ತೀನಿ, ದುಡ್ಡು ಮಾಡ್ತಾ ಇದೀನಿ ಅಂತ ಇದ್ರು ಸರ್. ಅವ್ರ ಕುಡುಕರ ಸಹವಾಸ, ಅವ್ರ ಸಹವಾಸದಲ್ಲಿ ಸೇರ್ಕೊಂಡು ಡ್ರಿಂಕ್ಸ್ ಮಾಡೋದ್ ಕಲ್ತ್ಕೊಂಡು ನನ್ಗೆ ಖುಷಿ ಆಯ್ತು ಸರ್. ಅವರೇ ಬರಲ್ಲ, ನಾನು ಏನು ಮಾಡಕ್ ಆಗ್ತಲ್ಲ, ಇರ್ಲಿ ನನ್ ಮುಂದೆ ಆದ್ರೂ ಮಾಡೋಣ, ಅವ್ರು ಚೆನ್ನಾಗಿದಾರಲ್ವಾ ಅನ್ನೋ ಸ್ಥಿತಿಲಿ ನಾನು ಸಾಲ ತೀರ್ಸ್ಕೊಂತ ಬಂದೆ. ಆತ 20 ಸಾವಿರ ಜೊತೆಗೆ 4-5 ಸಾವಿರ ಸಾಲ ಮಾಡ್ಕೊಂಡ್ಬಿಟ್ರು ಸರ್. ಸಾರಿ 4-5 ಲಕ್ಷ. ಆಕೆ ಚೀಟಿ ಎತ್ಕೊಳ್ಳೋದು, ಕಟ್ತಿರೋದು, ಅವ್ರ ಕೊಂಟು ಡಬಲ್ ಕಟ್ಟೋದು, ಸಾಲ ಸ್ಥಿತಿಗೆ ಬಂದ್ಬಿಡ್ತಾರೆ. ಅದಕ್ಕೂ ಮುಂಚೆ ನಾವ್ ಇಷ್ಟೆಲ್ಲ ಹೇಳೋದು ಮರ್ತಿದ್ದೆ. ಇರೋ ಜಾಗದಲ್ಲಿ ಒಂದ್ ಸ್ಲಮ್ ಅಲ್ಲಿ ಮನೆ ತಗೊಂಡಿದ್ದೆ ಸರ್ ಸಾಲ ಮಾಡಿ. 1.5 ಲಕ್ಷ ಬಡ್ಡಿ ಸಾಲ ಇತ್ತು, ನಮ್ಮ ಹತ್ರ 1 ರೂಪಾಯಿ ಇರ್ಲಿಲ್ಲ. ಅಲ್ಲ ಸರ್, ಕೇಳಿಸ್ತಾ ಇದೆಯಾ ಸರ್? ಹೇಳಪ್ಪ. ಸಾಲ ಮಾಡ್ಕೊಂಡೆ ಸರ್ 1.5 ಲಕ್ಷ. ಅದನ್ನ ಕಷ್ಟಪಟ್ಟು ಬಡ್ಡಿ ಕಟ್ಟಿ ಕೂಲಿ ಮಾಡಿ ಸ್ವಲ್ಪ ತೀರ್ಸಿ ಸಾಲ ತೀರಿಸ್ತಾ ಸರ್. ಇನ್ನೊಂದು 40 ಸಾವಿರ ಉಳ್ಕೊಂಡಿತ್ತು ಸರ್. ನಾವ್ ಅಷ್ಟೊತ್ತಿಗೆಲ್ಲ ನಮ್ಮ ಮನಸ್ಥಿತಿ ಸರಿ ಇಲ್ಲ, ನಮ್ಮ ಹೊಂದಾಣಿಕೆ ಇಲ್ದ್ರೆ ಬೇರೆ ಆಗ್ಬೇಕಂತ. ಅದಕ್ಕೂ ಮುಂಚೆ ನಮ್ಮ ಅಣ್ಣನ ಮದುವೆಗೆ ವರದಕ್ಷಿಣೆ 10 ಸಾವಿರ ಕೊಟ್ಟಿದ್ರು ಸರ್ ನಮ್ಮ ಮಾವ. ಅದನ್ನ ಸೇರಿಸಿ ಬೇರೆ ಕಡೆ ಅರ್ಧ ಸೈಟ್ ತಗೊಂಡ ಸರ್. ಅದೇ ಟೈಮ್ ಒಟ್ಟಿಗೆ ಇದ್ದಾಗ 95 ಸಾವಿರ ಆಯ್ತು ಸರ್. ಅದು ಮನೆ ಸಾಲ ತೀರಿದ್ಮೇಲೆ ಇದಕ್ ಮಾಡುದು ಸರ್ ತಿರ್ಗಾ. ಅದ್ರಲ್ಲೇ ನಾನು ಮನೆ ಕಟ್ಕೊಂಡಿರೋದು. ಅವಾಗ 95 ಸಾವಿರ ತಗೊಂಡೆ ಸರ್ ಸೈಟ್.
ಸರಿ ನಮ್ಗ ಅವ್ರಿಗೆ ಆಗ್ಲಿಲ್ಲ, ಅವ್ರು ತುಂಬಾ ವಿಪರೀತ ಆಗ್ಬಿಡ್ತು ಸರ್. ನಮ್ಮ ಅಣ್ಣಂದೇ ಒಂದು ಸ್ಥಿತಿನೇ ಬೇರೆ ಆಗೋಯ್ತು. ಆಮೇಲೆ ಆತ ಸಾಲ ಮಾಡ್ಕೊಂಡ ಸೈನ್ ಹಾಕು ಅನ್ನೋ ತಗ್ ಬಂತು. ನಮ್ಮ ಅಪ್ಪನಿಗೂ ಯಾರೋ ರೌಡಿಜ ಮಾಡ್ಕೊಂಡು ಒಂದ್ ಏಟ್ ಹೊಡೆದ್ರು, ನಮ್ ರಿಲೇಷನ್ ಒಂದ್ ಏಟ್ ಹೊಡೆದ್ರು. ಆತ ತೀರ್ಸ್ಲಾಕ್ ಆಗ್ತಾರೆ ಸಾಲ ಮಾಡ್ಕೊಂಡು ಬದುಕಾಗ್ತಾರೆ ಇದ್ ಮಾಡ್ಕೊಂಡ ಸರ್. ಭಾಗಗಳಾಯ್ತು ಸರ್. ನಮ್ಮ ಒಂದು ಮನೆ ತಗೊಂಡಿದ್ವಲ್ಲ ನಾವ್ ಯುವಪ್ರಸ್ ನಮ್ಮಲ್ಲಿ ಸರ್. ಕೇಳಿಸ್ತಾ ಇದೆ ಸರ್? ಬೇಗ ಹೇಳಪ್ಪ ಸ್ವಲ್ಪ. ಹಾ ಸರ್, ಬೇಗ ಹೇಳ್ತೀನಿ. ಒಂದ್ ಮೇನ್ ಹೇಳ್ಕೊಂಡ್ ಬಂದ್ಬಿಡ್ತೀನಿ ಸರ್. ನಿಮ್ಗೆ ನಮ್ಗೆಲ್ಲ ಹೇಳ್ಕೊಂಡಿದ್ರೆ ಆಗಲ್ಲ ಪಾಪ ನಿಮ್ಗೂ. ಅದ್ರಲ್ಲಿ ತೀರ್ಸ್ಕೊಂಡ ಸರ್. ಅದ್ರಲ್ಲಿ ತೀರ್ಸ್ಕೊಂಡಾಗೆ ಏನಾಯ್ತು, ಸಾಲ ಮಾಡ್ಕೊಂಡು ಅವ್ರ ಪರಿಸ್ಥಿತಿ ಹದಗೆಟ್ಟೋಗ್ಬಿಡ್ತು ಸರ್. ಅವ್ರು ಸೂಸೈಡ್ ಮಾಡ್ಕೊಳತಾರ ಅಥವಾ ಯಾರು ಎತ್ಕೊಂಡೋಗಿ ಹೊಡೆದಾಕೋತಾರ, ಇಲ್ಲ ನಮ್ಮ ಆಸ್ತಿಕೆಲ್ಲ ಸೈನ್ ಮಾಡಿಸ್ಕೊಳತಾರ ಗಲಾಟೆಗೆ. ನಮ್ಮಪ್ಪ ಒಂದ್ ಏಟ್ ತಿಂದ್ರು ಸಾಕಷ್ಟು ಅವಮಾನ ಆಯ್ತು. ಅದಿರ್ಲಿ, ನಾನು ಒಂದೊಂದೇ ಮಾತಲ್ಲಿ ಹೇಳ್ಕೊಂಡ್ ಬರ್ತೀನಿ. ಆಮೇಲೆ ನಾನೇನ್ ಮಾಡಿದೆ, ನಮ್ಮ ತಗೊಂಡಿದ್ ಮನೇನ ಅಜ್ಜಿ ಭಾಗಕ್ಕಂತ ಅಜ್ಜಿ ತಂದೆ ತಾಯಿ ಉಳಿದಂತ ಸತ್ತ ನಂತರ ಏನಾದ್ರು ಮಾಡ್ಕೊಳ್ಳಿ ಅವ್ರ ಪಾಲಿಗೆ ಇರೋ ಸೈಟ್ ನಿಮ್ಮಿಬ್ರಿಗೂ ಭಾಗ ಅಂತ ಆಯ್ತು ಸರ್, ಅರ್ಧ ಸೈಟ್. ಆಮೇಲೆ ಒಂದು 75,000 ತಗೊಂಡಿದ್ದು, ಆತನ 4 ಲಕ್ಷ ಪ್ರಾಬ್ಲಮ್ ಇತ್ತು ಸರ್. ನಾನು ನಮ್ಮಪ್ಪ ನನ್ ಜೊತೆಲೇ ಇದ್ರು, ಯಾಕಂದ್ರೆ ಅವ್ರು ಮೊದ್ಲಿಂದಾನು ಹೊಂದಾಣಿಕೆ ಇಲ್ವಲ್ಲ. ನಮ್ಮ ಅಪ್ಪನಿಂದಾನೇ ಅದು ಸರಿ ಮಾಡೋ ಪ್ರಯತ್ನನೂ ಮಾಡಿಲ್ಲ. ನಮ್ಮ ಅಕ್ಕನ ಮಗಳು ನನಗ್ ಮಾಡ್ಕೊಂಡು ನಮ್ನ ಯಾರು ಇದು ಮಾಡೋದ್ರಲ್ಲಿ ಇವ್ರನ್ನ ಬಿಟ್ಬಿಡೋಣ ಅನ್ನೋದು ಅವ್ರೇ ಇರ್ದೆ. ನನ್ ಮದ್ವೆನೇ ಮಾಡ್ಲಿಲ್ಲ ಸರ್. ನನ್ ಕಾಯಿಸ್ರು. ಅವನು ಸರಿಯಾಗಿ ನೋಡ್ಲಿಲ್ಲ, ಆಕೆ ಮೇಲೆ ಏನೇನೋ ಹೇಳಿ ಆಕೆನು ತಪ್ಪು ಮಾಡಿದ್ನು. ಇವ್ರು ಅದನ್ನ ತಿದ್ದಿ ಬುದ್ಧಿ ಹೇಳೋ ಅಂತ ಸ್ಥಿತಿಲಿ ಇರ್ಲಿಲ್ಲ. ನನಗೂ ಅಂತ ಇದು ನನ್ಗ ಬಂದಿರಲ್ಲ. ಬಿಟ್ಬಿಟ್ರಲ್ಲ. ಇನ್ನು ಬೇರೆಯವ್ರನ್ನ ಮಾಡ್ಕೊಂಡ್ರೆ ನಿನ್ಗೆ ನಿನ್ ಮಗನ್ ನಿನ್ನ ನೋಡೋರು ಅಜ್ಜಿ ನೋಡೋರು ನನ್ ಮಗಳನ್ನೇ ಮಾಡ್ಕೋಬೇಕು ಅಂತ ಮಾತಾಡ್ಕೊಂಡ್ರು ಸರ್ ಅವರು. ಹಂಗಾಗಿ ಇವ್ರಿವ್ರು ಸೇರ್ಕೊಂಡು ಅವ್ರನ್ನ ದೂರ ಮಾಡಿದ್ರು. ಸಾಲ ಆಯ್ತು. ನಾನು ನಮ್ಮಪ್ಪ ನಮ್ ಜೊತೆಗೆ ಇದ್ರಲ್ಲ, ಅವ್ರು ಕೆಲಸ ಮಾಡ್ತಿದ್ರು, ನನ್ಗೆ ಕೊಡ್ತಿದ್ರು, ಅವ್ರು ನಾನು ನೋಡ್ಕೊಂತಿದ್ದೆ. ಆವಾಗ ನಾವು ಇನ್ನೂ ಸಾಲ ಮಾಡ್ಕೊಂಡು ತೀರ್ಸ್ಕೊಂಡ್ವಿ, ಇದು ಮಾಡ್ಕೊಂಡ್ವಿ. ಆತನ ಸೈಟ್ ಬರ್ಸ್ಕೊಂಡೆ ಸರ್. ನಾನು ಬೇರೆಯವ್ರಿಗಾದ್ರೂ ಕೊಟ್ಟಿ ಎಲ್ಲ ಸೈನ್ ಹಾಕ್ಸ್ಕೊಂತಾರೆ, ಈ ಸಾಲ ನಾನ್ ತೀರ್ಸ್ಕೊತೀನಿ, ಕಾಲ್ ಸೈಟ್ ಆಗುತ್ತಲ್ಲ ಅರ್ಧ ಸೈಟ್ ಅಲ್ಲಿ. ನನ್ ಸೈಟ್ ನ ನೀನ್ ಬರ್ದ್ಕೊಡು ಅಂದಿದ್ದು ಮೂವಾಯ್ತು, ಮಾತುಕತೆ ಆಯ್ತು. ಅವ್ರ ಸಾಲ ಎಲ್ಲ ನಾನು ಕ್ಲಿಯರ್ ಮಾಡ್ಕೊ ಬಂದೆ ಸರ್. ಅದು ಒಂದು ಅದ್ರಲ್ಲಿ ಒಂದು ಸಣ್ಣ ಮೋಸದ ತರ ಕಾಣುತ್ತೆ ಸರ್ ನನಗೂ. ಆತನ ಹೇಳಿದಿರಾ ಮತ್ತೆ ಯಾರ ಮಾತನ್ನ ಕೇಳ್ತಾ ಗಲಾಟೆ ಮಾಡಿ ಸಾಲ ತೀರ್ಸಿದ್ದು ಸೈಟ್ ಕೊಡ್ತೀರ ಹೋಗ್ಬಿಡ್ತಾರೆ ಅಂತ ಆತನಿಗೆ ಹೇಳಿದಿರ ಸೈನ್ ಮಾಡಿಸ್ಕೊಂಡೆ ಸರ್ ನಾನು. ಅದ್ರಲ್ಲಿ ನಂದು ಒಂದು ತಪ್ಪಿದೆ. ಮಾನವೀಯತೆಯಲ್ಲಿ ಅವನು ಹೇಳಿದ್ರೆ ಕೊಡೋನೋ ಬಿಡೋನೋ ಕೇಳ್ಬೇಕಿತ್ತು, ಕೊಡ್ದಿರ ಹೋಗ್ಬಿಟ್ರಿ ನಾನ್ ಮೋಸ ಆಗೋಗ್ಬಿಡ್ತೀನಿ ಅಂತ ಸೈನ್ ಮಾಡಿಸ್ಕೊಂಡೆ ಸರ್. ಆಮೇಲೆ ಹೇಳ್ದೆ ಸರ್ ಅದು ಮೋಸ ಅಂತ ತಿಳ್ಕೊಂಡ್ರೆ ಪರವಾಗಿಲ್ಲ ಸರ್, ಯಾಕಂದ್ರೆ ನಾನು ದುಡ್ಡು ಕೊಟ್ಟಿದ್ದೀನಲ್ಲ ಸರ್, ದುಡ್ಡು ಕೊಟ್ಟಿರೋದು ನಿಜ ಅಲ್ವಾ. ಸರಿ ಮಾಡ್ಕೊಂಡ. ಆತನ ಅದನ್ನೆಲ್ಲ ತಲೆಗೆ ಹಚ್ಕೊಂಡಿಲ್ಲ, ಬಿಟ್ಟ ಊರುಗಳು ಅವ್ರ ಮಾವರ ಕಡೆ ಬಿದ್ದ. ಮತ್ತೆ ಇಲ್ಲಿಂದ ಖಾಲಿ ಮಾಡ್ಕೊಂಡೋದ ನಾವು ಮನೇಲಿದ್ದ ಸರ್. ಸೈಟ್ ನನಗೆ ಆಯ್ತು, ಮನೆ ಅಜ್ಜಿ ಭಾಗ ಆಯ್ತು, ಆತನಿಗೇನು ಕೊಡಂಗಿಲ್ಲ ಸರ್. ಆತ ಎಜ್ಜಿ ಬಿದ್ದಿ ಅಲ್ಲಿ ಊರುಗಳ ಕಡೆ ಇದ್ದಿ ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದ ಸರ್. ಮಕ್ಳನಾಗಿ ಮಕ್ಳಾಯ್ತು. ಆ ಸ್ಥಿತಿಲಿ ನಾವ್ ಮತ್ತೆ ಕೊಡಂಗಿಲ್ಲ. ಆದ್ರೆ ಯಾಕೆ ಕೊಡ್ಬೇಕಂದ್ರೆ ಮಕ್ಳಿದೆ, ಬಾಡಿಗೆ ಕಟ್ಟಕ್ಕಾಗಲ್ಲ ಅಂತ ಆ ಮನೇನ 2 ಮಾಡಿ ಒಂದ್ ರೂಮ್ ಮಾಡಿ ಒಂದ್ ರೂಮ್ ಆತನ ಕಟ್ಟ, ಇನ್ನೊಂದ್ ಮನೇಲಿ ನಾವಿದ್ದ ಸರ್. ಸರಿ ಅದಿರ್ಲಿ ಆಯ್ತು, ಹಿಂಗೆಲ್ಲ ನಡೀತು. ನನಗೆ ಮದ್ವೆ ವಯಸ್ಸು ಬಂದ್ರು ಮದ್ವೆ ಮಾಡಿಲ್ಲ ಸರ್. ನಮ್ಮ ಅಕ್ಕನ ಮಗಳನ್ನ ಕಾಯಿಸ್ರು ಸರ್. ನನಗೆ ಕಾಯಕ್ ಸಮಾಧಾನ ಇಲ್ಲ. ಆಕೆ ಚಿಕ್ಕ ಹುಡುಗಿ, ಆದ್ರೆ ನಾನು ಇನ್ಯಾರನ್ನೋ ಮಾಡ್ಕೊಂಡೋಗಿ ಈಕೆನ್ ಮೇಲೆ ಇಟ್ದಂಗೆ ತಪ್ಪು ಸರಿ ಮಾಡ್ತಾ ಇಲ್ಲ ಇವ್ರು. ವಯಸ್ಸಾದ ಕಾಲಕ್ಕೆ ಎಂತ ಕಷ್ಟ ಬರ್ತದೋ, ಬೇರೆಯವ್ರು ನೋಡ್ಕೊಳಕ್ಕಾಗಲ್ಲ. ನನ್ ಸುಖಕ್ಕಿಂತ ಅವ್ರು ನೋಡ್ಕೊಳ್ಳೋದೇ ಇದಾದ್ರೆ ಈಕೆನ್ ಮಾಡ್ಕೊಂಡು ನಮ್ಮ ಅಕ್ಕನ ಮಗಳ ಅವ್ರು ಚೆನ್ನಾಗಿರ್ತಾರ ಅನ್ನೋದಾದ್ರೆ ನಂದೇ ಸ್ವಲ್ಪ ಡಿಲೇ ಆಗ್ಲಿ ಅಂದ್ಬಿಟ್ಟು ನಾನು ನೊಂದ್ಕೊಂಡು ನಿಂತ್ಕೊಂಡೆ ಸರ್. ನಾನ್ ಬೇರೆ ಚಟಗಳಲ್ಲಿ ಸ್ವಲ್ಪ ವೀಕ್ ಆದೆ ಸರ್. ನಿಮಗೂ? ಹೌದು ಸರ್. ಅಂದ್ರೆ ನಮ್ಗೆ ಕುಡ್ತಿದ್ದಲ್ಲ ಸರ್, ಮಾನಸಿಕ ಇದರಲ್ಲಿ ಮದುವೆ ಆಗ್ಲಿಲ್ಲ ಅನ್ನೋ ತರ ಏನೋ ಒಂದು ಚಟಗಳು ಇರುತ್ತಲ್ಲ ಸರ್, ಆ ತರ ನಾನ್ ಸ್ವಲ್ಪ ವೀಕ್ ಆದೆ ಸರ್. ನಡೀತು ಸರ್. ಆಕೆಗೆ ಏಜ್ ಬರ್ಲಿಲ್ಲ. ನಮ್ ಚಿಕ್ಕವ್ರಿಗೆ, ನನ್ ಸಂಬಂಧಿಕರು, ನನ್ ಜೊತೆ ಹುಡುಗರಿಗೆ, ಚಿಕ್ಕ ಹುಡುಗರಿಗೆಲ್ಲ ಮದುವೆ ಮಾಡಿದ್ರು. ಸಾಕಷ್ಟು ಹೇಳಿದ್ರು, ಬೇಡಪ್ಪ ಹುಡುಗಿ ಹೆಂಗ್ ತಿರ್ಕೋತಾಳೇನೋ ವಯಸ್ಸು ಬಂದ್ರೆ, ನೀವ್ ಯಾವ ನಂಬಿಕೆ ಮೇಲೆ ಇಟ್ಕೊಂಡಿದ್ರಿ, ಇವ್ನ ಹಾಳು ಮಾಡ್ತೀರಿ, ಮದುವೆ ಮಾಡ್ರು ಅಂತ ಹೇಳಿದ್ರು ಸರ್. ನಮ್ಮ ಅಕ್ಕ ನಮ್ಮಪ್ಪ ಮಾಡ್ಲಿಲ್ಲ ಸರ್ ನನಗೆ. ಅವ್ರನ್ನ ಎದುರಿಸಿ ನಾನ್ ಯಾರನ್ನೋ ಕರ್ಕೊ ಬಂದಿ ಅವ್ರನ್ನ ನೋಡ್ಕೊಂಡಿರ, ನಮ್ಮ ಅಕ್ಕೇನು ನೋಡ್ಕೊಂಡಿಲ್ಲ. ನಾಳೆ ದಿನ ಬೀದಿಗೆ ಬಂದ್ಬಿಡ್ತಾರೆ. ಬೇಡ, ಅದ್ ಏನಾಗುತ್ತೋ ಆಗ್ಲಿ, ಈಗ ನಾನು ಕಾಯೋದ್ರಿಂದ ನಮ್ಮ ಅಕ್ಕನ ಮಗಳು ಮಾಡ್ಕೊಳ್ಳೋದ್ರಿಂದ ಇವ್ರು ವಯಸ್ಸಾದ ಕಾಲದಲ್ಲಿ ಸುಖವಾಗಿರ್ತಾರೆ ಅಂದ್ರೆ ನನ್ಗಂತ ಈ ಸುಖ ಇವಾಗ ಬೇಡ, ಅವಾಗ ಏನ್ ಬರುತ್ತೋ ಬರ್ಲಿ ಅಂತ ನಾನು ಸುಮ್ನೆ ಆದೆ ಸರ್.
ಆವಾಗ್ಲೂ ನನ್ಗೆ ಆಗಿದ್ದೀರ ಲಾಸ್ಟ್ ನಮ್ಮ ಅಪ್ಪನಿಗೆ ಒಂದ್ ಸ್ವಲ್ಪ ಕಷ್ಟ ಸುಖ ಹೇಳ್ಕೊಂಡೆ ಸರ್, ನನ್ಗೇನೋ ಒಂದು ತೊಂದರೆಗಳು ಆಗ್ತಾ ಇದೆ, ನನ್ಗೆ ವಯಸ್ಸು ಓವರ್ ಆಗ್ತಾ ಇದೆಪ್ಪ, ನನ್ಗೆ ಮದುವೆ ಮಾಡ್ಬಿಡ್ರಿ, ಆಕೆನ್ ಬೇಕಾದ್ರೆ ನಾವೇ ನಿಂತೆಲ್ಲ ಮಾಡ್ಕೊಡೋಣ ಅಂತೆಲ್ಲ ಹೇಳ್ದೆ ಸರ್. ನಮ್ಮಪ್ಪ ರೆಡಿ ಆಗಿದ್ರು ಸರ್. ಹೇಳಿ ನೋಡೋಣ, ಅವ್ರನ್ನ ಕೇಳೋಣ. ನಮ್ಮ ಮನೆಗೆ ಅದಕ್ಕೂ ಮುಂಚೆ ನಾನು ಇದ್ದ ಬುದ್ಧಿಗೆ ನಾನು ಗಾರೆ ಕೆಲಸ ಕಲ್ತ್ಕೊಂಡು ಮೇಸ್ತ್ರಿ ಅದೇ ಸರ್. ನಾನೇ ಕೂಲಿ ಹಣ್ಣು ಕರ್ಕೊಂಡೋಗಿ ಮಾಡಿಸಿ ಹಿಡ್ದು ಮಾಡಿಸುವಂತದ್ದು. ಆ ಟೈಮ್ ನಮ್ ರಿಲೇಷನ್ ಎಲ್ಲ ಬಂದು ನಾವ್ ಹೆಣ್ ಕೇಳಕ್ ಹೋಗೋದ್ ಬೇಡ ಸರ್, ನಮ್ನೆ ಮನೆಗೆ ಬಂದು ಅವ್ರವ್ರೆ ಕೇಳ್ತಿದ್ರು ಸರ್. ಕೇಳ್ಬಿಟ್ಟು ಬೇರೆ ಕಡೆ ಕೊಟ್ಟು ಮದುವೆ ಮಾಡ್ತಿದ್ರು ಸರ್. ಕೆಲ್ಸ ಕಲ್ತ್ಕೊಂಡವನೆ, ದುಡಿಮೆ ಮಾಡ್ತಾನೆ, ಈ ವಯಸ್ಸಿಗೆ ಮೇಸ್ತ್ರಿ ಆಗವನೆ, ಬುದ್ಧಿರೋದವನೆ ಅಂತ. ನಮ್ಮಪ್ಪ ಹೂ ಅನ್ನೋದಕ್ಕೆ ನಮ್ಮ ಅಕ್ಕ ಸಂಜೆ ಬಂದು ಏನೇನ್ ಹೇಳ್ತಿದ್ರು, ಏನೇನ್ ಇದ್ ಮಾಡ್ತಿದ್ರೆ ಬೆಳಿಗ್ಗೆ ಸುಮ್ನೆ ಆಗೋದಕ್ಕೆ. ಸರಿ, ನಾನು ಒಂದ್ಸಾರಿ ಹೇಳ್ಬೋದು, ನಾನ್ ಪದೇ ಪದೇ ಬಲಂತ ಮಾಡಕ್ ಆಗಲ್ಲ ಅಂತ ನಾನು ಸುಮ್ನೆ ಆಗ್ಬಿಡ್ತಿದ್ದೆ ಸರ್. ವಯಸ್ಸು ಬತ್ತು ಸರ್, ಹಂಗ ಸ್ಕೂಲ್ ಬಿಡಿಸಿದ್ರು ಸರ್, ಆಕೆನ್ ಓದಿಸಿಲ್ಲ. ನನ್ ಕನಸು ನಂದು ಸ್ವಂತ ಮನೆ ಕಟ್ಕೋಬೇಕು, ಆ ಸೈಟ್ ತಗೊಂಡಿದ್ವಲ್ಲ ಅದ್ರ ಮನೆ ಕಟ್ಬೇಕಂತಿದ್ದೆ ಸರ್. ನಾನು ಆಗ್ಲೂ ರಾತ್ರಿ ದುಡ್ದಿ ನಮ್ಮ ಅಪ್ಪನೂ ಮಾಡಿ ನನಗೆ ಕೊಟ್ರು ಸ್ವಲ್ಪ. ನಾನು ಮೇಸ್ತ್ರಿ ಕೆಲಸ ಮಾಡೋದ್ರಿಂದ ನನ್ಗೆ ಸ್ವಲ್ಪ ಸಂಪಾದನೆ ಇತ್ತು. ದುಡ್ಡೆಲ್ಲ ಕೂಡಿ 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 ಇಲ್ಲಿ ಮನೆ ಕಟ್ಕೊಂಡೆ ಸರ್, ತಾತ್ಕೊಂಡಿಲ್ಲ ಅಲ್ಲಿ ನಾವ್ ತಗೊಂಡಿದ್ ಜಾಗದಲ್ಲಿ ಒಂದು ಫ್ಲೋರು. ನನ್ನ ಆಸೆ ಒಂದೇ, ನಮ್ಗೊಂದ್ ಮನೆ ಇರ್ಬೇಕು, ನಮ್ಮ ಅಕ್ಕನ ಮಗಳು ಬರ್ತಾಳೆ, ಚೆನ್ನಾಗಿರ್ತೀವಿ, ಚೆನ್ನಾಗಿ ನೋಡ್ಕೋತಾಳೆ, ನಮ್ಮನ್ನ ಯಾರು ಖಾಲಿ ಮಾಡ್ಬೇಕು, ಚೆನ್ನಾಗಿ ಏನೇನೋ ಒಂಥರ ಹುಚ್ಚು ಕಲ್ಪನೆ ಸರ್. ಅಂದ್ರೆ ಹುಚ್ಚಲ್ಲ, ಕರೆಕ್ಟ್, ಅವ್ ಅನ್ಕೊಂಡಂಗ್ ಬದುಕಾಗಿಲ್ಲ ಅಂತ ಹುಚ್ಚು ಅನ್ಸುತ್ತೆ ಅಷ್ಟೇ. ಸರಿ ಸರ್, ನನ್ ಮದುವೆ ಹತ್ತತ್ರ ಬತ್ತು ಸರ್. ನಾನು ಮದ್ಯದಲ್ಲಿ ಸ್ವಲ್ಪ ತಪ್ಪು ಮಾಡಿದೆ ಸರ್, ನನ್ ಬೇರೆ ಕಡೆ ಸಂಬಂಧಗಳಿತ್ತು. ನಿಮ್ಗ? ಹೌದು ಸರ್, ಅಂದ್ರೆ ನನ್ಗೆ ಸಂಬಂಧ ಅಂದ್ರೆ ಅಕ್ರಮ ಸಂಬಂಧದ ತರ. ನನ್ನ ವಯಸ್ಸಿಕ ಒಂದು ಸಿಂಪಲ್ ಆಗಿ ನನ್ನ ಸ್ಥಿತಿ ನಮ್ಗೆ ಇನ್ನೊಂದ್ಸರಿ ಹೇಳ್ತೀನಿ. ಅವಾಗ ಸ್ಥಿತಿ ಆಗಿತ್ತು ಸರ್ ನಂದು. ಸ್ಥಿತಿ ಅಂದ್ರೆ ತಪ್ಪು ಅಂದ್ರೆ ನನ್ಗೆ ಮದ್ವೆ ಆಗ್ಲಿಲ್ಲ, ಏಜ್ ಆಗ್ತಾ ಇದೆ, ನನ್ಗೆ ಇರಕ್ಕಾಗಲ್ಲ, ಇವ್ರ ಹುಡುಗಿಗ್ ಮದ್ವೆ ಆಗ್ತಾ ಇಲ್ಲ ಅನ್ನೋ ರೀತಿಲಿ ಒಂದ್ ಸಣ್ಣ ತಪ್ಪು ಮಾಡಿದೆ ಸರ್ ಬೇರೆ ಕಡೆ. ಆ ಮದ್ವೆ ಅವ್ರು ಅಲ್ಲಿ ಹೇಳ್ತೀನಿ ಸರ್, ಅದು ನಮ್ ಸಂಬಂಧಿಕರಲ್ಲೇ ಅನ್ಕೊಳ್ಳಿ ಸರ್, ನಮ್ಮ ಇದ್ರಲ್ಲೇ. ನನಗ್ ಗೊತ್ತಿತ್ತು ಅದು ತಪ್ಪು ಅಂತ, ಅವಾಗ ಸ್ಥಿತಿಗ್ ಮಾಡ್ಬೇಕಿತ್ತು, ಮಾಡ್ಬಿಟ್ಟೆ ಸರ್, ಆಯ್ತು. ಅದು ಇವ್ರಿಗೆ ಗೊತ್ತಾಯ್ತು ಸರ್, ಗೊತ್ತಾಗ್ತಾ ಬಂತು. ಸರಿ ಆಯ್ತು, ಮನೆ ಆಯ್ತು, ಇಷ್ಟು ಕಷ್ಟಪಟ್ಟು ನಾನೊಂದು ಆತರ ಪಟ್ಬಿಟ್ಟೆ ಸರ್. ಆಮೇಲೆ ಮದುವೆ ಮಾಡೋಣ ಇನ್ನೇನ್ ಬರೋ ವರ್ಷ ಅನ್ನೋ ಅಷ್ಟರಲ್ಲಿ ನಮ್ ಚಿಕ್ಕಮ್ಮನ ಮಗ ಇದಾನಲ್ಲ, ಅದೇ ಆಕೆ ಅಲ್ಲೇ ಆಯ್ತು, ಡೈವರ್ಸ್ ಆಯ್ತು, ಆಮೇಲೆ ಕೇಸ್ ಆಯ್ತು ಅಂದಲ್ಲ ಸರ್. ಅವನೇನೋ ಪ್ಲಾನ್ ಮಾಡಿ ಈಕೆನ ಲವ್ ಮಾಡೋ ತರ ಮಾಡ್ಕೊಂಡ ಸರ್, ನನಗ್ ಗೊತ್ತಿರ್ಲಿಲ್ಲ ಅವಾಗ. ಅಂದ್ರೆ ನಿಮಗ್ ನೋಡಿದ ಹುಡುಗಿನ? ಹೌದೌದು, ನೋಡಿದ ಹುಡುಗಿ ಅಲ್ಲ, ಅಕ್ಕನ ಮಗಳು ಸ್ವಂತ ಮಾಡ್ಕೋಬೇಕಂತಿದ್ದ. ಅವನಿಗೂ ಅಕ್ಕನ ಮಗಳಲ್ವಾ, ಚಿಕ್ಕಮ್ಮನ ಮಗನ್ ಮಗ ಅವನು. ಅವ್ರಿಗೂ ನಮ್ ಸಂಬಂಧದಲ್ಲಿ ಅವಕ್ಕೆ ಕಳ್ದಾಕ್ಬಿಟ್ಟು ನಾವು ಅವ್ರಿಗೆ ಭಾಗ ಕೊಡೋದಿಕ್ಕೆ ಮೊನ್ನೆ ಕೊಟ್ಟ, ಅವ್ನು ತೀರ್ಕೊಂಡ್ಬಿಟ್ಟ, ಅವ್ರ ಭಾಗನು ಕೊಟ್ಟು ನಿಮ್ ಸಂಬಂಧ ಅವ್ರ ಸಂಬಂಧ ಮುಗ್ದೋಯ್ತು. ಆಕೆ ಹೋಗಿ ಆಕೆ ಸಾಕೊಂಡು ಅವ್ರ ಅಪ್ಪನ ಮನೇಲಿ ಇದ್ರು. ಅವ್ನು ಯಾವ ಪ್ಲಾನ್ ಮಾಡ್ಕೊಂಡ್ ಮಾಡಿದ್ನ ಗೊತ್ತಿಲ್ಲ, ತಲೆ ಕೆಡ್ಸಿ ಲವ್ ಮಾಡ್ಬಿಟ್ಟ ಸರ್ ಈ ಹುಡುಗಿನ, ನಮ್ಮ ಅಕ್ಕನ ಮಗಳನ್ನ. ನಾನಕ್ ಸಂಬಂಧ ಬಂದ್ರು ನಮ್ಗ ಅವಾಗ ನೋಡಿಲ್ಲ, ಅಡ್ಗೆ ಮಾಡಕ್ ಹೋರಿಲ್ಲ, ಬಟ್ಟೆ ಒಗೆಯೋರಿಲ್ಲ, ನಾವೇ ಮಾಡ್ಕೊಂಡಿದ್ದೀವಿ ಸರ್. ನನಗ್ ಮದ್ವೆ ಆಗೋ ಗಂಟ ನಮ್ಮ ಅಣ್ಣನಿಗೆ ಮಾಡಿದ್ರು, ಅವ್ರು ಮಾಡ್ಬೇಕಿತ್ತು, ಈ ತರ ಸ್ಥಿತಿಯಿಂದ ದೂರ ಆದ್ರು. ಮತ್ತೆ ಯಾರು ಮಾಡ್ತಾರೆ, ನಮ್ಮ ಅಪ್ಪನೇ ಅಡಿಗೆ ಮಾಡೋರು, ನನ್ ಬಟ್ಟೆ ಒಗೆನ ಈ ತರ ಎಲ್ಲ ಮಾಡಿದ್ದೀವಿ ಸರ್. ಯಾವುದೇ ಕಾರಣಕ್ಕೂ ನೀನು ಇವ್ರು ಮಾಡ್ಕೊಂಡ್ರೆ ಚೆನ್ನಾಗಿರೋದು, ಬೇರೆಯವ್ರು ಮಾಡ್ಕೊಂಡು ನೀನ್ ನೋಡಲ್ಲ ಅನ್ನೋ ಸ್ಥಿತಿಲಿ ಇದ್ರು ನಮ್ಮ ಅಕ್ಕ ನಮ್ಮಪ್ಪ. ನಮ್ಮ ಅಜ್ಜಿಗ್ ಗೊತ್ತಿಲ್ಲ ಸರ್, ಅಂದ್ರೆ ಆಕೆ ಏನ್ ಮಗು ತರ ಸರ್ ಆಕೆ. ನಮ್ಮ ಅಜ್ಜಿ, ನಮ್ಮ ಅಮ್ಮರಮ್ಮ ನಮ್ ಜೊತೆಲೇ ಇದ್ದಾರೆ. ಅದನ್ನ ಅವ್ರು ಈ ಏಜ್ ಮದುವೆ ಮಾಡಿಸ್ಬಿಡ್ಬೇಕನ್ನ ಇದಿಲ್ಲ, ಅವ್ರು ಹೆಂಗಂದ್ರೆ ಹಂಗ, ನೀವ್ ಹೆಂಗಂದ್ರೆ ಹೆಂಗ ಅನ್ಕೊಂಡು ಸುಮ್ನೆ ಇದ್ರು ಸರ್. ಈ ಲವ್ ಆಯ್ತು, ನನಗೆ ಫೋನ್ ಮುಖಾಂತರ ಮೆಸೇಜ್ ಸಿಕ್ತು ಸರ್ ಅವಾಗ. ಸರಿ, ನಾನು ಎಲ್ಲ ನಮ್ಮ ಮಾವನಿಗೆ ತೋರಿಸ್ದೆ, ನಮ್ಮ ಮಾವನ ಇದ್ರು, ನಮ್ಮ ಅಕ್ಕನಿಗೆ ತೋರಿಸ್ದೆ, ಈ ತರ ನಡೀತಾ ಇದೆ. ನನ್ಗೆ ಹೆಂಗೋ ಗೊತ್ತಾಯ್ತು, ಮೊಬೈಲ್ ಎತ್ಕೊಂಡೆ, ವಾಯ್ಸ್ ರೆಕಾರ್ಡ್ ಇತ್ತು, ಅವ್ರಿಗೆಲ್ಲ ಕೇಳಿಸ್ದೆ. ಸರಿ ಆಯ್ತು, ಇನ್ನಿನ್ ಲೇಟ್ ಮಾಡೋದು ಬೇಡ ಅಂದ್ಬಿಟ್ಟು ಮದುವೆ ಮಾಡೋಣ ಅಂದ್ಬಿಟ್ಟು ಅವ್ರು ಅವ್ನು ಕೊಡಲ್ಲ ಅಂದ್ರು. ನಾನ್ ಮುಟ್ಟಿದ್ರೆ ಆಟ ಮಾಡ್ಕೊಂತಿದ್ದೆ ಸರ್ ಆ ಹುಡುಗ ನಮ್ಮ ಅಕ್ಕನ ಮಗಳನ್ನ. ಆಮೇಲೆ ನಮ್ಮ ಅಕ್ಕನ ಮಗಳು ಮಾಡ್ಕೊಳ್ಳೋದನ್ನ ತಕ್ ಬಂದ್ಲು. ನಮ್ಮ ಅಕ್ಕನು ಏನಕ್ಕ ಹಿಂಗ್ ಹೇಳ್ತಾಳೆ ಅಂದ್ರೆ ಅವಳನ್ನು. ಆಮೇಲೆ ನನ್ ತಪ್ಪು ಗೊತ್ತಾಯ್ತು ಸರ್, ಈ ತರ ಮಾಡಿದ್ದೆ, ಅದು ಏನಕ್ಕೆ ಅಂತ ಕೇಳಿದೆ ಸರ್ ನಾವ್ ಹೋಗಿ. ಇಷ್ಟು ದಿನ ಮಾಡ್ಕೊಂಡ್ ತಿಂತಿದ್ವಲ್ಲ, ನೀವು ಇದ್ವಲ್ಲ, ಯಾವ ಕಾರಣಕ್ಕೆ ಆಗಲ್ಲ ಅಂತಿತ್ತು ಕೇಳಿದಕ್ಕೆ ಅವ್ರು ಹೇಳಿದ್ರು ಸರ್, ಈ ತರ ಸಂಬಂಧ ಇದೆ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ನಾನು ಗೊತ್ತಾಯ್ತು ಮಾಡಿದೆ ಅಂತ, ಇದಕ್ ಮಾಡಿದೆ ಅಂತ ಹೇಳಿದ್ರು ಸರ್ ಆ ಹುಡುಗಿ. ಅದು ನಮ್ಮ ಅಕ್ಕ ಯಾವ್ದೇ ಕಾರಣಕ್ಕೆ ಹೂ ಅನ್ನಿಲ್ಲ, ಅವ್ರಿಗೆ ಇಷ್ಟ ಅಲ್ಲ ಅಂತೇಳಿ ಬಿಟ್ಬಿಡೋ ಹೋಗ್ಲಿ, ನೀನೆಲ್ಲ ಮಾಡ್ಕೊಳ್ಳೋ ಅಂತಾಳೆ ಸರ್. ಇವಾಗ ನಾವ್ ಅಷ್ಟು ಕಾಯ್ದೆ, ಅಷ್ಟು ಕಷ್ಟಪಟ್ಟು ನಾವೇ ಅಡಿಗೆ ಮಾಡ್ಕೊಂಡು ನಾವೇ ತಿನ್ಕೊಂಡ್ ಮಾಡಿ
ಬಿಟ್ಬಿಡು ಅಂದಾಗ ಸರಿ ನಾನು ನೋಡೋಣ ಅಂದ್ಬಿಟ್ಟು ಆಕೆ ದೇವ ಬಂದ ತರ ನಾಟಕ ಮಾಡೋದು, ಆ ಹುಡುಗರು ಊರ್ಗ್ ಹೋಗೋದು, ಅಲ್ಲಿ ದೇವ್ರಿದೆ ಅನ್ನೋದು, ನಮ್ ಸತ್ತೋಗಿದ್ದ ತಾಯಿ ಅವಳ ಮೇಲೆ ಬರೋದು, ನಾಟಕ ಮಾಡ್ಬಿಟ್ಲು ಸರ್. ಅಂದ್ರೆ ಇದು ತಪ್ಪಿಸ್ಕೊಳ್ಳೋದಕ್ಕೊಂದು ನಾಟಕ ಮಾಡಿದ್ಲು, ನಮ್ ತಾಯಿ ಬಂದಿದ್ದಾಳೆ ಅನ್ನೋದು. ವಿಚಿತ್ರ ಹೇಳಿದ್ರೆ ಇನ್ನು ಎಷ್ಟೆಷ್ಟೋ ಇದೆ, ದೊಡ್ಡ ಹೇಳ್ಕೊಂಬತ್ತೀನಿ. ಮೇನ್ ನಾಟಕ ಮಾಡಿದ್ಲು. ಆಮೇಲೆ ಆಕೆ ಆಯ್ತು, ಇವಾಗ ನಾನು ಏನ್ ಮಾಡೋದು, ಮನೆ ಕಟ್ಕೊಂಡು ಅದೇ ಟೈಮಲ್ಲಿ ಮನೆ ಕಟ್ಕೊಂಡು ಮನೆ ಗ್ರೂಪ್ ಎಸ್ಕೊಂಡು ಡೇಟ್ ಆಯ್ತು, ಇದೇ ಟೈಮ್ ಮದುವೆ ಆಗ್ಬಿಡ್ಬೇಕು, ನಾವ್ ಮಾಡ್ಕೊಂಡ್ರಕ್ಕಾಗಲ್ಲ, ಟೈಮ್ ಆಯ್ತು, ನಾವ್ ಅನ್ಕೊಂಡಂಗೆ ಮನೆ ಕಟ್ಕೊಂಡು ಅಂದ್ಬಿಟ್ಟು ಆ ಕಾತ್ರದಲ್ಲಿ ಮದುವೆ ಮಾಡ್ಕೊಂಡ್ಬಿಟ್ಟ ಸರ್. ಆ ಮದುವೆ ಆಗೋದಕ್ ಕಾರಣ ಆಕೆ ಇಷ್ಟ ಇಲ್ಲ ಅಂದಾಗ ನಾನು ಮಾಡ್ಕೊಂಡಿದ್ ತಪ್ಪಿರ್ಬೋದು ನಂದು, ಅಲ್ವಾ ಸರ್? ಮಾಡ್ಕೊಂಡಿದ್ ತಪ್ಪು ಅಂತ ಗೊತ್ತಿದ್ರೆ ಏನು ಉದ್ದೇಶಕ್ಕೆ ಮಾಡ್ಕೊಂಡೆ ಮದುವೆ ಅಂದ್ರೆ ಸರ್? ಆಕೆಗೆ ಇಷ್ಟ ಇರ್ಲಿಲ್ವಾ? ಇಷ್ಟ ಇರ್ಲಿಲ್ಲ ಸರ್. ಹೌದು, ಆಕೆ ಹೇಳಿದ್ಲು ನನ್ ಮಾಡೋದು ಇಷ್ಟ ಇಲ್ಲ, ನೀನ್ ನನಗೆ ಇಷ್ಟ ಇಲ್ಲ ಅಂದ್ಲು. ಆದ್ರೂ ಯಾಕೆ ಮದ್ವೆ? ಯಾಕೆ ಅಂತ ಕೇಳಿ ಸಂಬಂಧ ಕಟ್ಟಿದ್ಲು ಸರ್. ಇದು ಈ ಅಕ್ರಮ ಸಂಬಂಧ ಹೇಳಿದ್ಲು. ನಾನು ಒಪ್ಕೊಂಡೆ ಸರ್ ಅದನ್ನ. ಯಾಕಂದ್ರೆ ಅವಳು ನಾಳೆ ಮುಂದೆ ಹೆಂಡತಿ ಆಗೋಳ ಹತ್ರ ಯಾವ್ದು ಮುಚ್ಚಿಡ್ಬಾರ್ದಲ್ಲ. ಅಂದ್ರೆ ನಿಮ್ಮ ಕೆಟ್ಟ ಸಂಬಂಧದ ಜೊತೆ ಅದ್ರ ಬಗ್ಗೆ ಆಕೆಗೆ ಹೆಂಗ್ ಗೊತ್ತಿತ್ತು? ಗೊತ್ತಿತ್ತು ಸರ್. ಅಲ್ಲಿ ಹೆಂಗೋ ಹಿಂಗ್ ಗೊತ್ತಾಯ್ತು, ಓಡಾಡ್ತಾ ಬರ್ತಾ ನಮ್ದು ತರ ಗೊತ್ತಾಯ್ತು ಸರ್. ಹೆಂಗೋ ಅದೇನೋ ಒಂದ್ ರೀತಿಲಿ ಗೊತ್ತಾಯ್ತಲ್ಲ, ಅಕ್ಕಪಕ್ಕದಲ್ಲಿ ಹೇಳಿದ್ರು, ಅವರು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಯ್ತು ಸರ್ ಆಕೆಗೆ. ಸರಿ, ನಾನು ಒಪ್ಕೊಂಡೆ ಸರ್ ಅದನ್ನ. ನಾನು ಇಲ್ಲ ಅಂತಿಲ್ಲ, ನೋಡಮ್ಮ ಏನೋ ಆಯ್ತು ಹೋಯ್ತು, ಅದು ಬೇಕು ಅಂತ ಮಾಡ್ಲಿಲ್ಲ, ಇನ್ನ ಮೇಲೆ ಮಾಡಲ್ಲ, ನಂದು ತಪ್ಪು ಮಾಡಿದೀನಿ ಅಂದ್ರೆ ಅವರು ನಾನು ಇಲ್ಲ ಅಂತ ವಾದಿಸ್ತಾ ಇದ್ದೆ. ನಾನು ಒಪ್ಕೊಂಡೆ ಅವತ್ತಿನ ದಿನ ಮದುವೆ ಆಗ್ಬೇಕಂದಾಗ. ಹೌದಮ್ಮ ಆಯ್ತು, ಇಲ್ಲಿಗೆ ತಪ್ಪು ಆಯ್ತು, ಮಾಡಬಾರ್ದಿತ್ತು, ಇನ್ನ ಮೇಲೆ ಮಾಡಲ್ಲ ಅಂದೆ. ಅವಾಗೂ ಇಷ್ಟ ಇಲ್ಲ ಅಂದ್ರು. ಸರಿ, ಅಕ್ಕಪಕ್ಕದಲ್ಲಿ ದೊಡ್ಡವರು ಚಿಕ್ಕವರಲ್ಲ, ಅಪ್ಪ ಮದುವೆ ಅಂದ್ರೆ ಈ ಅನುಭವ ಇರುತ್ತಲ್ಲ, ನನ್ಗೆ ಅನುಭವ ಇಲ್ಲ. ಮದುವೆ ಹುಡುಗಿ ಇಷ್ಟ ಇಲ್ಲ ಅಂದ್ಮೇಲೆ ಮಾಡ್ಕೊಂಡ್ಮೇಲೆ ಯಾವ್ದೇ ಕಾರಣಕ್ಕೂ ಸರೋಗಲ್ಲ ಅನ್ನೋದು ಅಕ್ಕಪಕ್ಕದಲ್ಲಿ ಹೇಳಿದ್ರು. ಸರಿ, ನಾನು ಯೋಚನೆ ಮಾಡಿದ್ದೆ ಸರ್, ಆಕೆ ಮಾಡ್ಕೊಳ್ಳೋ ಗಂಟನೂ ಇಷ್ಟ ಇಲ್ಲ ಅಂತಾನೆ ಹೇಳ್ತಾ ಇದ್ಲು. ನಾನು ಯೋಚನೆ ಮಾಡೋಣ ಅನ್ನಷ್ಟು ನಮ್ಮ ಮಾವನಿಗೆ ಸ್ವಲ್ಪ ಆಸ್ಮಾ ಪ್ರಾಬ್ಲಮ್ ಇದ್ದು ಪೇಷಂಟ್ ಆದ್ರು ಸರ್. ಆಸ್ಮಾ ಪ್ರಾಬ್ಲಮ್ ಪೇಷಂಟ್ ಆದ್ರು, ಅವ್ರು ತೀರ್ಕೊಬಿಡ್ತಾರೆ ಬೇಗ ಅಂತ ಗೊತ್ತಿತ್ತು ಸರ್ ನಮ್ಗೆ. ಅದೇ ಟ್ರೀಟ್ಮೆಂಟ್ ಅಲ್ಲಿ ಮದುವೆ ಆಯ್ತು, ಅಥವಾ ಟ್ರೀಟ್ಮೆಂಟ್ ನಡೀತಿತ್ತು, ಅಡ್ಮಿಟ್ ಮಾಡ್ತಿದ್ದ, ಕರ್ಕೊಂಡ್ ಬರ್ತಿದ್ದ. ಆಮೇಲೆ ಈಕೆ ಯಾವ್ದಾದ್ರು ದೇವಸ್ಥಾನ ಸುತ್ತಲಿ ಏನೇನಾಯ್ತು, ಮದುವೆ ಆಗೋಯ್ತು ಸರ್. ಅದು ಮದುವೆ ಆಗೋದ ಕಾರಣ ಏನಂದ್ರೆ ನಾನು ಯೋಚನೆ ಮಾಡ್ತಿದ್ದೆ ಸರ್, ಮಾಡ್ಕೊಂಡ್ ಬೇಡ ಅನ್ಸುತ್ತೆ ಇಷ್ಟೆಲ್ಲ ಇದು ಮಾಡ್ದಾಗಂತ ನಮ್ಮ ಮಾವ ಒಂದ್ ಮಾತಾಡಿದ್ರು ಸರ್. ನೋಡಪ್ಪ, ಈಗ ನಡೆದೋಯ್ತು, ಆತ ಒಳ್ಳೆ ಮನುಷ್ಯ ಸರ್, ನಿಮ್ ಸಂಬಂಧ ನನ್ಗೆ ಗೊತ್ತಾಯ್ತು, ನಾನು ಇಂಥವನ್ನೆಲ್ಲ ಹೇಳಕ್ ಹೋದ್ರೆ ಎಷ್ಟು ಮನೆ ಹಾಳಾಗ ಹೋಗ್ತಿದ್ದೆ, ನನ್ ಮುಚ್ಚಿಕ್ಕಿದ್ದೀನಿ. ಆತನಿಗೆ ಏನ್ ಗೊತ್ತಿದ್ದೆ ಬೇರೆ ವಿಷಯಗಳು, ಬೇರೆಯವ್ರ ಬಗ್ಗೆ. ಇಂಥವ್ ನಡೆದು ಬಿಡ್ತದೆ, ನೀನ್ ಅದ್ರ ಬಗ್ಗೆ ಬಿಟ್ಟಾಕ್ಬಿಡು, ಈಕೆ ಸರಿ ಹೋಗ್ಬಿಡ್ತಾಳೆ, ನಾವ್ ಅವಾಗ್ಲಿಂದ ನೀನ್ ಕೊಡ್ತೀವಿ ಅಂತ ಜನಗಳ ಕಣ್ಣಂಗ್ ಕಾಯಿಸಿದ್ದೀನಿ, ಕೊಟ್ಟಿಲ್ಲ ಅಂದ್ರೆ ನಮ್ಮನೇನ್ ಅಂತಾರೆ, ಮಾಡ್ಕೋ ಅಂತ ಆತ ಒಂದ್ ಮಾತಾಡ್ಬಿಟ್ಟ ಸರ್. ಆಮೇಲೆ ನಾನು ಆಕೆನ್ ಮದುವೆ ಮಾಡ್ಕೊಳಕ್ ಏನು ಕಾರಣ ಅಂದ್ರೆ, ಈಗ ಲವ್ ಮಾಡ್ತಾರ ಹುಡುಗ ಯಾರು, ನಮ್ ವಿರೋಧಿ ಅವನು. ಹೇಗ್ ವಿರೋಧಿ ಅಂದ್ರೆ, ಅವ್ರು ಅಲ್ಲಿ ತಾಯಿಗೆ ಅಲ್ಲೇ ಮಾಡಿದ್ರು, ನಮ್ ತಂದೆ ಬಿಟ್ರು, ಅವ್ರಿಗೆ ಯಾರು ಹೇಳ್ಕೊಟ್ರು, ಅವ್ರ ಕಡೆಯಿಂದ ಹೇಳ್ಕೊಟ್ಟಿ ಮಾಡಿಸ್ತಾರೆ. ಇವಳು ಚಿಕ್ಕ ಹುಡುಗಿ, ಇವಳು ಗೊತ್ತಾಗಲ್ಲ. ಇವಾಗ ಅವ್ರ ಮದ್ವೆ ಮಾಡ್ಕೊಂಡ್ರೆ ಶೇರ್ ತೀರ್ಸ್ಕೊಳಲ್ವಾ ಸರ್ ಅದನ್ನ? ಅಲ್ಲ, ತೀರ್ಸ್ಕೊಂತಾರ. ಅವ್ರ ಕರ್ಮ ಧರ್ಮ ನಮ್ಗ್ ಬೇಕಾಗಿರ್ಲಿಲ್ಲ, ಬಿಟ್ಟಿದ್ರೆ ಅವ್ರು ನಾವು ಅವರೇ ಇಲ್ಲಿ ಬೇಡ ಅಂದಿದ್ರು, ತಪ್ಪ ಅವ್ರದಿತ್ತು. ನನ್ನ ಯೋಚನೆ ಏನ್ ಬಂತು ಅಂದ್ರೆ, ಇವಳು ಚಿಕ್ಕ ಹುಡುಗಿ, ಅವನೇನೋ ತಲೆ ಕೆಡ್ಸಿರ್ಬೋದು, ಅವ್ರ ಯಾರೋ ಹೇಳಿ ಕೆಡ್ಸಿರ್ಬೋದು ಸರ್. ಹೇಳಪ್ಪ, ಇವಳು ಚಿಕ್ಕ ಹುಡುಗಿ, ಅಥವಾ ನಾವ್ ಇಷ್ಟೆಲ್ಲ ಗೊತ್ತಿದ್ವಿ, ಇಷ್ಟೆಲ್ಲ ಕಾಯ್ದು ನಾವು ಕೈ ಬಿಟ್ಟು ಅವನೇನೋ ಮಾಡಿ ಶೇಡ್ ತೀರ್ಸ್ಕೊಂಡು ನಮ್ಮ ಅವ ತೀರ್ಕೊತಾರೆ, ನಮ್ಮ ಅಕ್ಕನ್ಗೆ ಇನ್ಯಾರು ಸಪೋರ್ಟ್ ಇದಾರೆ, ಅದನ್ನ ನಾಳೆ ಜನ ನಾವೇ ನೋಡ್ಬೇಕಾಯ್ತದೆ. ಈಕೆ ಮೊದ್ಲಿಂದಾನು ಕೊಡಲ್ಲ ಅಂದಿದ್ರೆ, ನಮ್ಮ ಅಕ್ಕ ಮೊದ್ಲಿಂದಾನು ಅವ್ರಿಗೆ ಇಷ್ಟ ಇಲ್ಲ ಅಂತಾಳೆ, ಇದೇನೋ ಮಾಡಿದ್ರೆ ಯೋಚನೆ ಮಾಡ್ಬೇಕಿತ್ತು. ಸಡನ್ ಅಂತ ಇಷ್ಟ ಇಲ್ಲ ಅಂತ, ಈ ಸಂಬಂಧದ ಬಗ್ಗೆ ಇಷ್ಟ ಇಲ್ಲ ಅಂತ ತಾನೇ ಹೇಳಿರೋದು. ಬಿಟ್ಟು ಬಿಡ್ತೀನಿ ಅದನ್ನ, ನಾನು ತಪ್ಪು ಮಾಡಿ ತಿಂದುಕೊಳ್ತೀನಿ. ಈ ಸಿನಿಮಾ ಧಾರಾವಾಹಿಗಳು ನೋಡಿ, ಕಥೆಗಳು ಕೇಳಿ ನನಗೆ ಇಂಥ ಬದಲಾವಣೆ ಆಗಬಹುದು. ಅವಾಗ ನನಗೊಂದು ಕೊರಗಬಾರ್ದಲ್ಲ ಸಾಯೋವರೆಗೂ. ನೋಡ್ದ, ಆ ಹುಡುಗಿಗೇನೋ ಗೊತ್ತಿಲ್ಲ ಅಂತ ಹಂಗ ಅಂದಿರ್ಬೋದು, ನೀವ್ ಮಾಡ್ಕೊಂತಿರೋದ್ ನಿಜ, ಅವ್ರು ಕೊಡ್ತೀನಿ ಅಂದಿದ್ ನಿಜ ತಾನೆ. ಆ ಟೈಮಲ್ಲಿ ನೀನೇ ಮಾಡ್ಕೊಂಡಿದ್ರೆ ಅವ್ರಿಗೆ ಸ್ಥಿತಿ ಬರಲ್ವೇನೋ, ನಮ್ಮಿಂದ ತಪ್ಪಾಗ್ಬಿಡುತ್ತೇನೋ ಅನ್ನೋದೆಲ್ಲ ಯೋಚನೆ ಬಂದ್ಬಿಡುತ್ತೆ ಸರ್ ನನಗೆ. ಕೇಳಿಸ್ತಾ ಇದೆ ಸರ್? ಯಾಕಂದ್ರೆ ಈಗ ಕೊಡ್ತೀವಿ ಅಂದಿದ್ ನಿಜ, ನೀನು ಆಗಲ್ಲ ಅನ್ನೋದಕ್ಕೆ ಏನ್ ಕಾರಣ? ಬಟ್ ಆ ಸಮಯದಲ್ಲಿ ಆಕೆಗೆ ಇಷ್ಟ ಇಲ್ಲ. ಅಂತಿಮವಾಗಿ
ಅವನೇನೋ ಮಾಡಿಬಿಟ್ರೆ ಅಥವಾ ಅವ್ರ ತಲೆ ಕೆಡಿಸಿರ್ಬೋದು ಅಂದ್ಕೊಂಡು ನೀವು ಒಂದಷ್ಟು ನಿಮಗೆ ಸಮಾಧಾನ ಆಗೋ ಥರ ನೀವು ಮಾಡ್ಕೊಂಡ್ರಿ. ಹೌದಲ್ಲಪ್ಪ? ಹೌದು ಸರ್, ಹೌದು ಸರ್. ನೀವು ಯಾವ ದೃಷ್ಟಿಯಿಂದ ಆತ ಏನೋ ಮಾಡ್ಬೋದು, ಅವಾಗಲೂ ನಾವೇ ನೋಡ್ಬೇಕಲ್ವಾ? ಈಗ ಹೌದು ಸರ್, ಖಂಡಿತವಾಗ್ಲು ಸರ್. ಹೌದು. ಅಂದಾಗ ಅವ್ರು ಯಾರು ಅಂತಿಮ ಒಂದು ಹೆಣ್ಣಿನ ಇಷ್ಟ ಕಷ್ಟಗಳ ಅನುಸಾರವಾಗಿ ಅದ್ ನಡಿಬೇಕೆ ಹೊರತು ಈಗ ಫೈನ್ ಹೌದು ಸರ್, ಹೌದು ಸರ್. ಅವರು 1000 ಹೇಳ್ಕೊಟ್ಟಿರ್ಬೋದು, ಆದ್ರೆ ಒಬ್ಬ ಪುರುಷನಾಗಿ ನಾನು, ಯಾಕಂದ್ರೆ ಬದುಕೋನು ನಾನು, ಹಿಂದೆ ಅವ್ರಿಗೆ ವೈರತ್ವ ಇತ್ವ ಶತ್ರುತ್ವ ಇತ್ತ 1000 ಇರ್ಬೋದು, ಆದ್ರೆ ಒಂದು ಹೆಣ್ಣನ್ನು ನನ್ನ ಬಹಳ ಸಂಗಾತಿಯಾಗಿ ತಗೊಂಡು ಬಂದು ನನ್ನ ಮನೆ ಬೆಳಕನ್ನ, ನನ್ನ ಮನೆ ದೀಪವನ್ನು ಹಚ್ಚಬೇಕಂದ್ರೆ ಆ ಹೆಣ್ಣು ಒಲಿದು ಬರಬೇಕು. ಹೌದು ಸರ್, ನಿಜ. ಅದು ಶತ್ರು ಮನೆಯಿಂದಲೇ ಬರಲಿ, ನನಗದು ಒಲಿದು ಬರಬೇಕೆ ಹೊರತು ಈಗ ಅದೇ ಈಗ ಅಕ್ಕನ ಮಗಳಲ್ದೇನೆ ಇನ್ಯಾವುದೋ ಹೆಣ್ಮಗಳಾಗಿ ಅವಳು ಇಷ್ಟ ಇಲ್ಲ ಅಂದಿದ್ರೆ ಅವಳು ಹಿಂಗೆ ಮಾಡ್ತಿದ್ರಿಲ್ಲ. ಅಕ್ಕನ ಮಗಳಾಗಿರೋದಕ್ಕೆ ತಾನೇ ಇಷ್ಟು ದೌರ್ಜನ್ಯ ಆಗಿದ್ದು. ಹೌದೌದು, ಹೌದು. ಬೇರೆ ಯಾವುದೋ ಇನ್ನೊಂದ್ ಮನೆ ಹೆಣ್ಮಗಳಾಗಿದ್ರೆ ನಾನು ಇಷ್ಟ ತಲೆ ಕೆಡ್ಸ್ಕೊಂತಿಲ್ಲ ಸರ್, ಬಿಟ್ಬಿಡ್ತಿದ್ದ ನಾವು ತಲೆ ಕೆಡ್ಸ್ಕೊಂತಿಲ್ಲ, ಬೇಡ ಅಂದ್ರೆ ಬೇಡ ಬಿಡಪ್ಪ ಅಂದ್ರೆ. ಇದು ಒಂಚೂರು ನೀವು ಹೇಳ್ದಂಗೆ ಕೇಳೋ ತರ ಇತ್ತು, ಅಥವಾ ಇದು ಹೊಡೆದ್ರೆ ಅಂದ್ರೆ ಅದು ನಿಮ್ಮ ಕೈ ಬೆಳೆದಿದ್ದು ಅನ್ನೋ ತರ ಬೆಳೆದಿತ್ತು. ನಮ್ಮ ಅಕ್ಕ ನಮ್ಮ ಮಾವ ನಾಳೆ ದಿನ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇವ್ರು ಸರಿ ಮಾಡ್ತಾರೆ. ಸರಿನಪ್ಪ. ಈಗ ಮದುವೆ ಆಯ್ತು, ಈಗ ಏನಾಯ್ತು? ಇನ್ನೊಂದು 5-10 ನಿಮಿಷದಲ್ಲಿ ಹೇಳಪ್ಪ ಅದನ್ನ. ಹಾ ಸರ್, ನಮ್ಮ ಅಕ್ಕ ಅಲ್ವಾ, ಅಥವಾ ನಾಳೆ ಬದಲಾಗ್ದಿರೋದ್ರೆ ನಮ್ದು ಒಂದು ಒಳ್ಳೇದ ಸರ್. ಅದು ನಾವೆಲ್ಲ ಕರೆಕ್ಟ್ ಆಗಿದ್ರೆ ನಮ್ಮ ಮೇಲೆ ಹೊಂದಾಣಿಕೆ ಇದ್ರೆ ಬದಲಾವಣೆ ಆಗಿರೋ ನಾವು ಸುಮಾರು ನೋಡಿದ್ದೀನಿ ಸರ್. ನಾನು ಇಷ್ಟ ಇಲ್ಲ ಅಂತ ಮದ್ವೆ ಆಗಿ ಚೆನ್ನಾಗಿರೋದಲ್ಲ. ನಮ್ದು ಹಿಂಗ ಆಗ್ಬೋದು, ಬೇರೆಯವ್ರದ್ದಾಗಿದ್ರೆ ಆತರ ಯೋಚನೆ ಮಾಡ್ಬೋದಾಗಿತ್ತು. ನಮ್ಮ ಅಕ್ಕ ಅಲ್ವಾ, ಇವ್ರು ಅವಾಗ್ಲಿಂದ ಆಸೆ ಪಟ್ಟಿದ್ದು ಇದೆ ಅಲ್ವಾ. ಇವತ್ತಿಂದೇನೋ ನನ್ ಮುಂದೆ ತಪ್ಪು ಮಾಡಿರ್ಬೋದು, ಅದನ್ನ ಸ್ಥಿತಿ ಇರ್ಬೋದು, ಮುಂದೆ ಸರಿ ಹೋಗ್ಬೋದು ಅನ್ನೋ ನಂಬಿಕೆ ಮೇಲೆ ಅದನ್ನ ತಪ್ಪು ಮಾಡಿ ಮದುವೆ ಮಾಡ್ಕೊಂಡೆ ಸರ್. ನಾನು ಮದುವೆ ಮಾಡ್ಕೊಂಡೆ ಸರ್. ಮದುವೆ ಮಾಡ್ಕೊಂಡಾಗ್ಲಿಂದ 2 ಗಂಡ್ ಮಕ್ಳಾಗಿದೆ, 9 ವರ್ಷ ಆಗಿದೆ ಸರ್. ನಮ್ಗೆ ಇವಾಗೂ ಹೊಂದಾಣಿಕೆ ಇಲ್ಲ. ಈಗ್ಲೂ ಏನ್ ಸಮಸ್ಯೆ? ಈಗ ಸಮಸ್ಯೆ ಏನಂದ್ರೆ ಆಕೆಗೆ ನನ್ಗೆ ಇವಾಗೂ ಇಷ್ಟ ಇಲ್ಲ ಸರ್. ನಾನು ಬಲವಂತವಾಗಿ 2 ಮಕ್ಳು ಮಾಡಿದ್ದೀನಿ ಅಷ್ಟೇ ಆಕೆ ಮೇಲೆ. ಒಂದು ಗಂಡ ಹೆಂಡತಿ ಅಂದ ಮೇಲೆ ಆಕೆ ಏನ್ ಮದುವೆ ಸಮಯದಲ್ಲಿ ಏನ್ ವಿರೋಧ ಇಟ್ಟಿದ್ರು ಆ ಹೆಣ್ಮಗಳು ಇವತ್ತಿಗೂ ಅದೇ ಮನಸ್ಥಿತಿಲಿ ಇದ್ದಾರೆ. ಮತ್ತೆ ಅವರು ಕೆಲವು ಕಡೆ ಅಕ್ರಮ ಸಂಬಂಧಗಳು ಬೆಳೆಸ್ಬಿಟ್ಟಿದ್ದಾರೆ ಸರ್. ಅವ್ರುನು ಅದನ್ನ ನಿಮ್ಗೆ 10 ನಿಮಿಷ ಸಮಯ ಅಂದ್ರೆ ಲೇಟ್ ಆಗುತ್ತೇನೋ, ನಾನು ನಿಮ್ಗೆ ಭೇಟಿಯಾಗಿ ಬೇಕಾದ್ರೆ ಇದು ಮಾಡ್ತೀನಿ. ಇನ್ನು ಇದೆ ಸರ್ ಅದಕ್ಕೆಲ್ಲ ಒಳ್ಳೆ. ಯಾಕಂದ್ರೆ ನೀವು ನಮ್ಮ ಮಾತುಗಳು ತಾಳ್ಮೆಯಿಂದ ಕೇಳಿ ಪರಿಹಾರ ಕೊಡ್ಬೇಕಾದ್ರೆ ನಮ್ ಸರಿ ತಪ್ಪುಗಳು ನಾವ್ ಇನ್ನೊಬ್ರ ಮೇಲೆ ಹೇಳ್ಬೇಕಾದ್ರೆ ನಮ್ದು ತಪ್ಪಿದ್ರು ಮುಚ್ಚಿಕೊಂಡು ಇನ್ನೊಬ್ರ ಮೇಲೆ ಅಪರಾಧ ಮಾಡಬಾರ್ದು ಸರ್. ಈ ವಿಚಾರ ಈಗ ನನ್ನ ಬಳಿ ನೀವು ಮುಚ್ಚಿಡ್ಬೋದು, ಬಟ್ ನನ್ನ ಅರಿವಿನಿಂದ ಶಕ್ತಿಯಿಂದ ಹೇಳೋದಾದ್ರೆ ನೀವು ಇಲ್ಲಿ ಏನೇ ಮುಚ್ಚಿಟ್ರು ಕೂಡ ಅಂತಿಮವಾಗಿ ಡಾಕ್ಟರ್ ಮುಂದೆ ಹೇಗೆ ಎಲ್ಲೇ ನೋವಿದ್ರು ಬಿಡಿಸಿ ಹೇಳ್ತೀವಿ, ಹಾಗೆ ಒಬ್ಬ ಗುರು ಅಂತವ್ರ ಮುಂದೆ ಬಂದಾಗ ಏನಿದ್ರು ಅಲ್ಲಿ ತಪ್ಪು, ಅಲ್ಲಿ ಶಿಕ್ಷೆ ಕೊಡ್ಲಿಕ್ಕಲ್ಲ ಗುರು ಇರೋದು, ನಿಮ್ಮನ್ನ ತಿದ್ಲಿಕ್ಕೆ. ಅಂದ್ಮೇಲೆ ನೀವಲ್ಲಿ ಏನಿದೆಯೋ ಅದನ್ನೇ ಹೇಳಬೇಕು. ಅಂತ ಪರಿಸ್ಥಿತಿ ನೀವು ಅದನ್ನ ಹೇಳ್ಕೊಂಡು, ಯಾಕಂದ್ರೆ ನಾವು ಇನ್ನೊಬ್ಬರ ಮೇಲೆ ಅಪವಾದ ಹೇಳಿ ಸರ್. ಆಕೆ ಮದುವೆ ಆದ ಸಮಯದಲ್ಲಿ ಏನು ಇದ್ರ ಬಗ್ಗೆ ವಿರೋಧ ಇತ್ತು ಅಥವಾ ಇಷ್ಟ ಇರಲಿಲ್ಲ, ಅದೇ ಸೇಮ್ ಯಥಾವತ್ತು ಮನಸ್ಥಿತಿನೇ ಇವತ್ತಿಗೂ ಇದೆ. ಅಂದ್ರೆ ಅವ್ರಿಗೆ ನಮ್ಮ ಮೇಲೆ, ನಮ್ಮ ಅಜ್ಜಿ ಮೇಲೆ, ನಮ್ಮ ಹಿರಿಕರ ಮೇಲೆ ಇರೋಕ್ಕಿಂತ ಹೊರಗಡೆ ಜನಗಳ ಮೇಲೆ, ಇನ್ನೊಂದು ಸಂಬಂಧಗಳ ಮೇಲೆ, ಅವ್ರ ತಾಯಿ ತಂದೆ ಮೇಲೆ ಪ್ರೀತಿ ಜಾಸ್ತಿ. ಎಲ್ಲ ಅವ್ರ ನೋವು ಕಷ್ಟ ದುಃಖಗಳೆಲ್ಲ ಆ ಕಡೆ ಹಂಚ್ಕೊಂತಾಳೆ. ಅವ್ರಿಗೆ ಸಂಬಂಧ ಇದೆ ಅಂತ ನಿಮ್ಗೆ ಹೆಂಗ್ ಗೊತ್ತು? ಅದು ನಾನು ಹೇಳ್ತೀನಿ ಸರ್ ಇನ್ನೊಂದ್ಸರಿ. ನನ್ಗೆ ಇವಾಗ ಅದೆಲ್ಲ ಹೇಳಿದ್ರೆ ನನ್ಗೆ ಜ್ಞಾಪಕನೂ ಬರ್ತಲ್ಲ. ಯಾವ ನನಗೇನು ಹೇಳ್ಬೇಕು ಅಂದ್ರೆ ನನಗದು ವಿಷಯ ಬೇಕಲ್ಲ ಸರ್. ಒಂದು ಮೊಬೈಲ್ ಇಂದ ಗೊತ್ತಾಯ್ತು ಸರ್ ಅನ್ನೋದಕ್ಕೆ ಏನಿದೆ ನಿಮ್ಮ ಹತ್ರ? ಸರ್ ನಾನೊಂದು ಪ್ರೀತಿಯಿಂದ ಮೊಬೈಲ್ ಕೊಡಿಸ್ತೆ ಸರ್ ಆಕೆಗೆ. ಏಂತಕ್ಕೆ ತವ್ರ ಮನೆಗೆ ಹೋದ್ರು ಡೆಲಿವರಿಗೆ. ಆವಾಗ ನಾನು ಎಂತಕ್ ಮೊಬೈಲ್ ಕೊಡಿಸ್ತೆ ಅಂದ್ರೆ, ಆವಾಗ ನನ್ಗೆ ಗೊತ್ತಿರೋರು ಕ್ಲೋಸ್ ಆಗಿರೋರು ಎಲ್ಲ ಹೇಳಿದ್ರು ಆ ತರ ಎಲ್ಲ ಹೆಂಗಸರ್ ಮೊಬೈಲ್ ಕೊಡಿಸ್ಬಾರ್ದು ಅಂದ್ರು. ನಾನು ವಿಡಿಯೋ ಕಾಲ್ ಮಾಡ್ಬೋದು, ನನ್ನ ಹೆಂಗಸರ್ ನೋಡ್ಬೋದು, ನನ್ನ ಮಗುನ್ ನೋಡ್ಬೋದು, ನಾನು ಹೋಗಕ್ಕಾಗ್ದಾಗ ನೋಡ್ಕೋಬಹುದು ಅಂತ ಒಂದು ಮೊಬೈಲ್ ಕೊಡಿಸ್ತೆ ಸರ್. ಆ ಮೊಬೈಲ್ ಅಲ್ಲಿ ಅದಕ್ಕೂ ಮುಂಚೆ ಇಂಚೆ ಮುಂಚೆ ಸ್ವಲ್ಪ ಇದೆ, ಎಲ್ಲ ಪಿನ್ ಹೇಳಕ್ಕಾಗಲ್ಲ. ನಾನು ಹೇಳ್ತೀನಿ ಕ್ಷಮೆ ಆಗುತ್ತೆ, ಅದು ನಾನು ಮತ್ತೆ ನಿಮ್ಮ ಆಶೀರ್ವಾದ ತಗೊಂಡು ನಾನು ಇದಕ್ಕೊಂದ್ ಸಲಿಗೆ ತಗೋತೀನಿ.
ಆ ಮೊಬೈಲ್ ನ ಕೊರೋನಾ ಬಂತು ಸರ್. ಹ್ಮ್ ನಾನು ಪ್ರೀತಿಯಿಂದ ಕೊಡಿಸಿದ ಮೊಬೈಲ್ ನ ನೀನ್ ಹೆಂಗ್ ಉಪಯೋಗಿಸ್ಬೇಕು ಸರ್? ಎಂದು ಕೊಡ್ತೇನೆ ನನ್ನ ಮೊಬೈಲ್? ಅಂದ್ರೆ ನಿಮ್ಮ ವಿಡಿಯೋ ಕಾಲ್ ಅಥವಾ ನೀವು ಫೋನ್ ಮಾಡಿದಾಗ ಅಥವಾ ನಿಮ್ಮ ಸಂಪರ್ಕದಲ್ಲಿ ಇರ್ಲಿಕ್ಕಲ್ವಾ? ಹ್ಮ್ ಆಕೆ ಆ ಸಂಪರ್ಕ ಆದಿನ ಸರ್. ಈಗ ಮೊಬೈಲ್ ಅಲ್ಲಿ ಏನಿದೆ ಅಂದ್ರೆ ವಾಟ್ಸಾಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮು, ನಮ್ಗೆ ಬ್ಯಾಡ್ದಿರೋ ಕೆಟ್ಟದ್ದು ಬೇಜಾನಿದೆ. ಹೌದು ಹೌದು. ಹಂಗೆ ಒಳ್ಳೇದು ಬೇಜಾನಿದೆ. ಈಗ ನಾನು ಕೆಟ್ಟದ್ ತಗೊಂಡಿಲ್ಲ, ಒಳ್ಳೇದ್ ತಗೊಂಡೆ ಇದ್ರಲ್ಲಿ. ನಿಜ ನಿಜ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಎರಡಿದೆ ಆಪ್ಷನ್ ಜೀವನದಲ್ಲೂ ಅಷ್ಟೇ. ಈಗ ಮೊಬೈಲ್ ಸರಿಲ್ಲ ಅಂತಾರೆ, ಯಾರು ಹೇಳಿದ್ದು? ಕರೆಕ್ಟ್ ಆಗಿದೆ ಮೊಬೈಲ್. ನಾವ್ ಅದನ್ನ ತಿಳ್ಕೊಂಡು ನಮ್ಗೆ ಬೇಕಾಗಿದ್ದು ಆರಿಸ್ಕೋಬೇಕು. ನಿಜ ನಿಜ ನಿಜ. ನಾನ್ ಬೇಕಾಗಿದ್ ನೋಡ್ತೀನಿ, ಬ್ಯಾಡ್ದು ನೋಡ್ಬೋದಿಲ್ಲ ಅಂತಲ್ಲ, ಅದು ನಮ್ಗೆ ಸರಿ ಇಲ್ಲಪ್ಪ, ಇದು ತಪ್ಪು, ಇದನ್ನ ಮಾಡಬಾರ್ದು ಅಂತ ಬಿಟ್ಟಾಕ್ತಿವಿ ನೋಡಿದಾಗ. ನಿಜ ನಿಜ ನಿಜ. ನೀನ್ ಯಾವ ರೀತಿ ಆ ಎರಡು ಆಪ್ಷನ್ ಎಲ್ಲ ಅವ್ಳು ಕೆಟ್ಟದ್ದು ಆರಿಸ್ಕೊಂಡ್ಲು ಸರ್ ಅದ್ರಲ್ಲಿ. ನನ್ನ ವಿಷಯದಲ್ಲಿ ಬೇರೆಯವ್ರಿಗೆ ಮೆಸೇಜ್ ಮಾಡೋದು, ಬೇರೆಯವ್ರಿಗೆ ಸಂಬಂಧಗಳ ಬಗ್ಗೆ ಎಲ್ಲ ನಾನು ಇನ್ನೊಂದ್ಸಾರಿ ಹೇಳ್ತೀನಿ. ನಾನು ಒಂದು ಶಾರ್ಟ್ ರೂಟ್ ಅಲ್ಲಿ ಹೇಳ್ತಾ ಇದ್ದೀನಿ, ಒಂದೊಂದೇ ಮಾತಲ್ಲಿ. ಆಕೆ ನನಗ್ ಫೋನ್ ಅವಾಯ್ಡ್ ಮಾಡೋದು, ನಾನ್ ಫೋನ್ ಮಾಡಿದಾಗ ಎತ್ತಿದ್ದೀರಾ ಇರೋದು. ನಾನು ಒಂದ್ 2 ಸಾರಿ ಲೈನ್ ಅಲ್ಲಿ ಇದ್ದಾಗ ಫೋನ್ ಮಾಡ್ತೀನಿ, ಫ್ರೀ ಇದ್ದಾಗ. ನಾನು ಎಲ್ಲಾ ಟೈಮಲ್ಲಿ ಮಾಡಕ್ ಆಗಲ್ಲ. ನೀನು ಮನೇಲಿ ಕೂತಿರೋರು ಫ್ರೀ ಆಗಿ ಮಾಡ್ಬೋದಾ? ಯಾವಾಗ ಬೇಕಾದ್ರೂ ನಾನು ಲೈನ್ ಮೇಲೆ ನಾನು ಫ್ರೀ ಆಗಿ ಮಾಡ್ಬೋದಾ ಸರ್? ಮನೇಲಿರೋರು ಬಿಡುವಾಗ ಮಾಡ್ಬೋದು ಅಲ್ವಾ? ನಾನ್ ಮಾಡ್ತೀನಿ 2-3 ಸಾರಿ. ಆಕೆ ಬಿಜಿ ಬರ್ತದ, ಫೋನ್ ಎತ್ತಿರಲ್ವಾ, ಮಿಸ್ ಕಾಲ್ ಇರುತ್ತಲ್ಲ, ಮುಟ್ಬಿಡ್ತೀನಿ. ನಾವು ಊಟದ ಟೈಮ್ ನಾನು ಡ್ಯೂಟಿ ಇದ್ದಾಗ ಆಮೇಲೆ ನೋಡ್ಕೊಳ್ಳೋಣ ಅಂತ ಮತ್ತೆ ಮಾಡ್ತೀನಿ ಸರ್ ಟೈಮ್ ಇದ್ದಾಗ. ಆಕೆ ನೋಡಿದವಳು ಮೊಬೈಲ್ ನೋಡಿದಾಗ ನನ್ ಮಿಸ್ ಕಾಲ್ ಇರುತ್ತಲ್ಲ, ಒಂದ್ ಫೋನ್ ಮಾಡ್ಬೇಕಾನೆ. ಆಕೆ ಇನ್ನೊಬ್ರ ಜೊತೆ ಮಾತಾಡ್ತಿರ್ತಾಳೆ, ಬಿಜಿ ಬರುತ್ತೆ ಅವಾಗ ನಾನು ಫೋನ್ ಮಾಡಿದಾಗ. ಈಗ ಏನೋ ಮಾಡಿದ್ದಾನೆ, ನೀನ್ ಯಾರಿಗಾದ್ರೂ ಮಾಡ್ಕೊ, ಏನಾದ್ರೂ ಮಾಡು, ನಿನ್ ತಾಯಿ ಜೊತೆ ಮಾತಾಡು, ನಿಮ್ ಅಣ್ಣನಿಗ್ ಮಾಡು, ಅಥವಾ ಕಟ್ ಮಾಡಿಬೇಕಾದ್ರೆ ಮಾಡು, ನೀನ್ ಮಾಡು, ನೀನ್ ಫೋನ್ ಮಾಡು, ತಪ್ಪು ಅಂತಲ್ಲ. ಫೋನ್ ಇರೋದೇ ಮಾಡಕ್ಕೆ. ಯಾರಿಗ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು, ಯಾರು ಮಾಡಬಾರ್ದು ಅನ್ನೋದು ಇರ್ಬೇಕು. ಬಿಜಿ ಬರುತ್ತೆ ಅವಾಗ ನಾನು ಕಟ್ ಮಾಡಿ ಸುಮ್ನೆ ಡ್ಯೂಟಿ ಮಾಡ್ತೀನಿ. ಅಥವಾ ಇನ್ನೊಂದ್ಸರಿ ನಾನೇ ಮಾಡಿದಾಗ ಅವಳೇ ಎತ್ತಾಳೆ, ಅವಳೇ ಒಂದ್ಸರಿ ಮಾಡಿರ್ತಾಳೆ. ಯಾರ ಜೊತೆ ಮಾತಾಡ್ತಾ ಇದ್ದೆ? ನಿಮ್ಮ ಅಣ್ಣನಿಗೆ ಮಾಡಿದ್ದ? ಏನಗ್ ಮಾಡಿದ್ದೆ? ನಾನು ಎಷ್ಟು ಫೋನ್ ಮಾಡಿದ್ದೀನಿ? ಸರಿ, ನೀನು ಫೋನ್ ಅಟೆಂಡ್ ಆಗೋಯ್ತಂತಲ್ಲ, ನೀನ್ ನೋಡಿದ ತಕ್ಷಣ ಒಂದ್ ಫೋನ್ ಮಾಡ್ಬೇಕು ತಾನೆ? ನನ್ ಗೊತ್ತಿಲ್ಲ, ಮಿಸ್ ಕಾಲ್ ಇತ್ತಲ್ಲಮ್ಮ, ನೀನ್ ಫೋನ್ ಎತ್ಕೊಂಡಿದ ತಕ್ಷಣ ನಾನ್ ನೋಡ್ಲಿಲ್ಲ. ಸರಿ ಆಯ್ತು, ಅವೆಲ್ಲ ದೊಡ್ಡ ದೊಡ್ಡ ಕಥೆಗಳು ಇನ್ನೂ ಇದೆ ಸರ್. ಆಯ್ತು, ಹಂಗಾಗಿ ಆ ಫೋನ್ ಮುಖಾಂತರ ಗೊತ್ತಾಯ್ತು ಸರ್, ನಮ್ ಕ್ಲಾರಿಟಿ ಗೊತ್ತಾಯ್ತು ಸರ್ ಫೋನ್ ಮುಖಾಂತರ. ಬಟ್ ಯಾರು ಅಂತಲೂ ಗೊತ್ತಾಯ್ತಾ? ಯಾರಂತ ಗೊತ್ತಾಯ್ತು, ಇನ್ನ ಅಕ್ಕಪಕ್ಕದಲ್ಲಿರೋವೆಲ್ಲ ಗೊತ್ತಾಯ್ತು. ಅದು ಬೇರೆ ಸ್ಥಿತಿಲಿ ಹೋಗ್ತಾ ಇದೆ ಅಂತ. ಅದು ನಾನು ಅನ್ಕೊಂಡಿದ್ದು, ನಾನು ಒಂದ್ ಅನ್ಕೊಂಡ್ರೆ ಅದ್ 4 ತರ ನಡೀತಾ ಇದೆ. ಬಟ್ ಅವ್ರ ಮನೆಯವರಿಗೆ ಅವಾಗ ಆ ಫೋನ್ ಕಸ್ಕೊಂಡೆ ಸರ್, ನಾನು ಸುಳ್ಳೇಳಿ ಫೋನ್ ಕಿತ್ಕೊಂಡೆ ಅವಳ ಹತ್ರ. ನನ್ಗ್ ಗೊತ್ತಿರೋ ಫ್ರೆಂಡ್ಗಳು, ನನ್ ಕ್ಲೋಸ್ ಆಗಿರೋರು, ಬೇರೆಯವ್ರಿಗಾಗಿದ್ ಮುಖಾಂತರ ಒಂದ್ ಸುಳ್ಗೆ ಕೊಡ್ತಾರೆ. ಯಾರೋ ಒಬ್ರು ಹಿಂಗೆ ಅಂದ್ರೆ ನಂದೇ ತಗೊಂಡ್ ಬೇರೆಯವ್ರಿಗೆ ಹೇಳ್ತಾರೆ. ನನಗ್ ಗೊತ್ತಿರ್ಲಿಲ್ಲ. ನನಗೂ ಮದ್ವೆ ಆಯ್ತು, ಅಷ್ಟ್ರಲ್ಲಿ ಅನುಮಾನ ಇತ್ತು, ಜಗಳ ಮಾಡಿದ್ದೀನಿ, ದೊಡ್ಡ ಪಂಚಾಯತ್, ದೊಡ್ಡ ದೊಡ್ಡ ಕಥೆ ಆಯ್ತು. ನಾನು ಯೋಚನೆ ಮಾಡ್ಕೊಂಡು ಮನೇಲಿ ಕೂತ್ಕೊಂಡ್ರೆ ದುಡಿಮೆ ಮಾಡಕ್ಕಾಗಲ್ಲ. ಅಥವಾ ಏನೋ ಒಂದು ಕ್ಲಾರಿಟಿ ಇದ್ರೆ ಮಾತಾಡ್ಬೋದು. ನಾನು ಯಾವ ತರ ಮನುಷ್ಯ ಅಂದ್ರೆ, ಪ್ರತ್ಯಕ್ಷವಾಗಿ ನೋಡಿದ್ರೆ ಪ್ರಮಾಣಿಸಿ, ಏನೋ ಒಂದು ಗಾದೆ ಐತಲ್ಲ ಸರ್, ಅದು ಪ್ರತ್ಯಕ್ಷವಾಗಿ ಪ್ರಮಾಣಿಸಿ ನೋಡು ಅಂತ. ನೋಡು, ನಿಧಾನಿಸಿ, ಏನೋ ನೀನ್ ನೋಡಿದ್ದಲ್ಲ ನಿಜ ಅಲ್ಲ, ನಿಧಾನಿಸಿ ನೋಡಿದಾಗ ನಿಜ ತಿಳಿಯುವುದು ಅನ್ನೋದು ಒಂದು ಸತ್ಯವಾದ ಮಾತಾದು. ಹಂಗಾಗಿ ಯಾರೋ ಒಬ್ರು ಹೇಳಿ ಬುದ್ಲಿ ನಮ್ಗೊಂದು ಅನುಮಾನ ಬರ್ಲಿ, ನನಗೆ ಅದು ಸ್ವಯಂ ಬೀಳೋವರೆಗೂ ನಾನು ಗೊತ್ತಾಗಾಯ್ತು. ಆಕೆಗೂ ನಾನು ಒಂದು ನನ್ನ ಪ್ರಾರವಾಗಿ ನನಗಾದಷ್ಟು ನಾನು ಆಕೆಗೆ ಆವತ್ತಿಂದ ಅಕ್ರಮ ಸಂಬಂಧವಾಗ್ಲೇ ಆಗ್ಲಿ, ಇನ್ನೋದ್ರಲ್ಲಾಗ್ಲಿ, ಆಕೆ ಏನಕ್ಕೆ ಬೇಕಾದ್ರಲ್ಲಾಗ್ಲಿ. ಈಗ ಆಕೆ ನನ್ನ ಹತ್ರ ಕಾಸಿರಲ್ಲ ಸರ್, ಆಕೆ ಏನೋ ಬೇಕು ಅಂತಾಳೆ. ನಾನು ಒಂದ್ ದಿವಸ ಅದನ್ನ ನೋಡಿದ್ದೀನಿ, ನನ್ನ ಹತ್ರ ಚೀಟಿ ಕಟ್ಬೇಕು ನಾಳೆ, ಇವಾಗ ಸಂಜೆ ಆಕ್ಚುಲಿ 1000 ರೂಪಾಯಿ ದುಡ್ಡು ಬೇಕು ಸರ್ ನನ್ಗೆ. ನನ್ನ ಹತ್ರ 200 ರೂಪಾಯಿ ಇದೆ, 200 ರೂಪಾಯಿ ಗ್ಯಾಸ್ ಹಾಕೊಂಡು ಮತ್ತೆ 1000 ರೂಪಾಯಿ ದುಡಿಬೇಕು. ಕರೆನ್ಸಿ ಹಾಕೊಂಡು ಫೋನ್ ಮಾಡ್ತಾಳೆ, ಇಲ್ಲಮ್ಮ ಗ್ಯಾಸ್ ಹಾಕೊಬೇಕು, 200 ರೂಪಾಯಿ ಇದೆ, ನನ್ ನಾಳೆ 1000 ರೂಪಾಯಿ ಶಾರ್ಟೇಜ್ ಇದೆ, ನಾಳೆ ಹಾಕಿಸ್ತೀನಿ ಅಂತ ಹೇಳ್ತೀನಿ. ಇಲ್ಲ ನನಗೆ ಅರ್ಜೆಂಟ್, ನೆಟ್ ಇಲ್ಲ, ಅಯ್ಯೋ ನನ್ಗೆ ಇರಕ್ ಆಗ್ತಾ ಇಲ್ಲ ಅಂತ್ಯ. 200 ರೂಪಾಯಿ ಗ್ಯಾಸ್ ಹಾಕೊಂಡು ಗಾಡಿಗೆ ದುಡ್ಡು, ಅರ್ಧ ಗಂಟೆ ಟೈಮ್ ಕೊಡಮ್ಮ ನಾನು ಹಾಕ್ತೀನಿ ಅಂತ ಹೇಳಿ ಆ ಇದ್ದಿದ್ದು 200 ರೂಪಾಯಿ ಗಾಡಿಗೆ ಗ್ಯಾಸ್ ಹಾಕೊಂಡು ಮತ್ತೆ 200 ರೂಪಾಯಿ ಮಾಡಿ ಹಾಕಿ ಕರೆನ್ಸಿ ಹಾಕ್ಸ್ಬಿಟ್ಟು ಮತ್ತೆ 1000 ರೂಪಾಯಿ ದುಡ್ಕೊಂಡು ಮನೆಗೆ ಬಂದಿದ್ದೀನಿ ಅವತ್ತು.
ಯಾಕೆ ಆಕೆ ಯಾರನ್ನ ಕೇಳ್ಬೇಕು ಬೇರೆ, ನನ್ನ ಕೇಳಿದಿರಾ? ಈಗ ನಾನು ಗಂಡ ಇದ್ದೀನಿ ಸರ್, ಮಾವ ಸಂಬಂಧ ಅದು ಇದು ಕಷ್ಟ ಸುಖ ಎಲ್ಲ ಆಮೇಲೆ ನಾನು ಹೇಳಿದ್ದೀನಿ, ಆಕೆ ಅರ್ಥ ಮಾಡ್ಕೊಂಡಿಲ್ಲ. ಅದು ನಾನು ದುಡಿತೀನಿ, ನನ್ನ ಹತ್ರ ಕಾಸು ಇರೋದು ನಾನು ಕೊಡ್ಸಕ್ ಆಗ್ತಿರೋದು ನನ್ನಡೆ ಬರೋದು. ಈಗ ಆಕೆ ಕೇಳ್ತಾಳೆ ಅಂದ್ರೆ ನನ್ನ ಕೇಳಿದ್ರೆ ಇನ್ಯಾರು ಕೇಳಕ್ಕಾಗುತ್ತೆ, ನನ್ನೇ ಕೇಳ್ಬೇಕು ಆ ಕ್ಷಣ. ಸರ್ ನಾನು ಪರ್ಸನಲಿ ನನಗೊಂದು ಕಷ್ಟ ಕೊಟ್ಟರು ನಾನು ಬೇಜಾರು ಮಾಡ್ಕೊಳಲ್ಲ ಸರ್. ನನ್ಗೆ ಒಂದ್ ಸ್ವಲ್ಪ ಕಷ್ಟ ಇರ್ಲಿ ಅಂದ್ರೆ ನಾನು ಅದನ್ನ ಸಹಿಸ್ಕೊಂತೀನಿ, ತಗೊಂತೀನಿ ಸರ್ ಅದನ್ನ. ನನ್ನಿಂದ ಇನ್ನೊಬ್ರು ಕಷ್ಟ ಆಗ್ಬಾರ್ದು, ಇನ್ನೊಬ್ರಿಗೆ ನೋವು ಆಗ್ಬಾರ್ದು, ಅಥವಾ ನನ್ನಿಂದ ಇನ್ನೇನೋ ಆಗ್ಬಾರ್ದು ಸರ್. ನನ್ನ ಕಷ್ಟದಲ್ಲಿ ನೀನ್ ಸ್ವಲ್ಪ ತಗೋ ಅಂದ್ರೂ ಆಯ್ತಪ್ಪ, ನನ್ ಸ್ವಲ್ಪ ಕೊಟ್ಟು ನೀನ್ ಸ್ವಲ್ಪ ಆದಷ್ಟು ಆರಾಮಾಗಿರೋ ಅನ್ನೋ ಸ್ವಭಾವ. ಈಗ ಆಕೆ ಕೇಳೋದ್ರಲ್ಲಿ ಏನ್ ತಪ್ಪದೆ, ನಾನು ಸ್ಥಿತಿ ಹೇಳಿದೆ ಆಕೆ ಅರ್ಥ ಮಾಡ್ಕೊಬೇಕಿತ್ತು, ಮಾಡ್ಕೊಂಡಿಲ್ಲ. ಈಗ ಮಾಡ್ಕೊಂಡಿಲ್ಲ ಅಂದ್ರೆ ಹಾಕ್ಸ್ಬಿಡೋಣ ಅಂತ ಸ್ಥಿತಿಲೆಲ್ಲ ಕರೆನ್ಸಿ ಹಾಕ್ತಿದ್ದೀನಿ. ಆ ಕರೆನ್ಸಿ ಏನಕ್ ಬೇಕಿತ್ತು ನಿನಗೆ? ನನ್ನ ಜೊತೆ ಚಾಟ್ ಮಾಡಕ್ಕಲ್ಲ, ನಿಮ್ ಸಂಬಂಧಿಕರಿಗೆ ಫೋನ್ ಮಾಡಕ್ಕಲ್ಲ, ನನ್ನ ಕಷ್ಟ ಸುಖ ಅರ್ಥ ಮಾಡ್ಕೊಳಕಲ್ಲ. ಅದು ನನಗೆ ಇವೆಲ್ಲ ಗೊತ್ತಿರ್ಲಿಲ್ಲ ಅಂತ ತಿಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅದು ಯಾಕೋ ಅನುಮಾನ ಮನೋರೋಗ ಅದಕ್ಕೆ ಔಷಧಿನೇ ಇಲ್ಲ ಸರ್ ಪ್ರಪಂಚದಲ್ಲಿ. ಅನುಮಾನ ಬಂದಿದ್ದು ನಿಜ, ಜಗಳ ಆಗಿದ್ ನಿಜ, ಪಂಚಾಯತ್ ಆಗಿದ್ ನಿಜ. ಆವತ್ತು ಕ್ಷಣದಿಂದ ನನಗೆ ಅವತ್ತು ಪಂಚಾಯತ್ ಆದಾಗ 4 ಜನ ಏನ್ ಹೇಳಿದ್ರು, ನಿನ್ಗೆ ಎಣ್ಸಿ ಬೇಕಾ, ನಾಳೆ ಸೊರ ಹೋಗ್ಬೋದು, ಕರ್ಕೊಂಡು ಹೋಗ್ತಿ ಇಲ್ಲ ಅಂದ್ರೆ ನಾನು ಒಂದೇ ಮಾತು ಕರ್ಕೊಂಡು ಹೋಗ್ತೀನಿ ಅಂದೆ ಸರ್. ಹಂಗ ಬಂದು ಹೆಣ್ಮಕ್ಳಿಗೆ ನಾನು ಮೈಂಡಿಂದ ಅವತ್ತೆಲ್ಲ ತೆಗೆದಾಕ್ಬಿಟ್ಟೆ. ಯೋಚನೆ ಬರ್ಬೋದು ಇದ್ರ ಅಲ್ಲ, ಬರುತ್ತೆ ಅವಾಗೂನು, ಆದ್ರೂ ನಾನು ಇಂಥವೆಲ್ಲ ಮೈಂಡಲ್ಲಿ ಇಟ್ಕೋಬಾರ್ದು. ನಮಗ್ ಗೊತ್ತಾದ ದಿನ, ನಮಗ್ ಪ್ರೂವ್ ಸಿಕ್ತಿದ್ ದಿನ ಅಂದ್ರೆ ಆಕೆ ಒಂದು ಅದನ್ನ ನಾವು ಸ್ವಯಂ ನೇರವಾಗಿ ಕಂಡಿಡಿಯಕ್ ಆಗಲ್ಲ ಸರ್, ಅದ್ರ ಬಗ್ಗೆ ಪ್ರೂವ್ ಮಾಡಕ್ ಆಗಲ್ಲ ಪ್ರಪಂಚದಲ್ಲಿ ಯಾವ ಗಂಡಸುನು. ಈಗ ಹೆಂಗ್ ಮಾಡಕ್ ಆಗುತ್ತೆ ಸರ್ ಅದನ್ನ? ನಾನು ತೋರ್ಸು ಏನ್ ಮಾಡಿದಾರೆ ಅಂದ್ರೆ ನಾನು ಹಿಂಗ್ ತೋರ್ಸಕ್ಕಾಗುತ್ತೆ ಸರ್ ಅದನ್ನ? ಅದು ನಾವು ಒಂದು ನೋಡ್ಬೋದು, ಇನ್ನು ನಮ್ಗೆ ಏನಾದ್ರೂ ಒಂದು ಆಧಾರ ಇರ್ಬೇಕು ಅದನ್ನ. ಅವಾಗ್ಲೂ ಇನ್ನೊಂದ್ಸಾರಿ ಪರೀಕ್ಷೆ ಮಾಡ್ಬೇಕು ಅದನ್ನ. ಇದೇನೋ ಗೊತ್ತಾಗಿದೆ ಅಂದ್ರೆ ನಿಜನಾ ಸುಳ್ಳ, ಗೊತ್ತಾದ ಮಾತ್ರಕ್ಕೆ ಅದು ನಿಜ ಅಲ್ಲ ಅಂತ ನಾನು ಬಿಟ್ಟಿದ್ದೆ ಸರ್. ಇವೆಲ್ಲ ನನ್ಗೆ ಗೊತ್ತಾಗಿ ಇದು ಮಾಡಿದ್ಮೇಲೆ ಅಕ್ಕಪಕ್ಕದಲ್ಲಿ ಹೇಳಕ್ ಬಂದ್ರು ಸರ್. ಆವಾಗ ನನ್ಗೊಂದ್ ಮೇಂಟೈನ್ ನನ್ನ ಬಗ್ಗೆ ಹೇಳ್ತಾರೆ, ಚೇ ನಾನ್ ನೆನ್ಸಿ ಆತ ನನ್ಗೊಂದ್ಸರಿ ಯೋಚನೆ ಬಂತು ಸರ್. ನನ್ ಫ್ರೆಂಡ್ ಹೇಳ್ದಾಗ ಈತ ನನ್ ಬಗ್ಗೆ ಏನಾದ್ರು ಹೇಳ್ತಾರೆ, ಚೇ ಇಲ್ಲ ಆಕೆ ಹಂಗ್ ಮಾಡಂಗಿಲ್ಲ, ಅವೆಲ್ಲ ಮೈಂಡ್ಗೆ ಹಾಕೋಬಿಟ್ಟು ಬೇಡ ಅಂದೆ ಸರ್. ಆ ಹುಡುಗನ ಸಂಬಂಧದ ಕಡೆನೆ ಯಾರ ಅವ್ರಿಗೂ ಅಕ್ಕ ತಗ್ಗಿಗೆ ಆಗ್ದಿರೋರ್ಗೆ ಅಂದ್ರೆ ಆ ಹುಡುಗ ಬಂದು ಆ ಕಡೆಯಿಂದ ಬಂದು ಅವ್ರು ದೂರದ ಸಂಬಂಧ ಅಕ್ಕನ ಮನೆ ಅಂತ ಇದ್ದಾಗ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಂದ್ರೆ ಇದೇ ತರ ಏನೋ. ಹಾಗೆ ನನ್ಗೆ ಫೋನ್ ಮಾಡಿದ್ಲು, ನೋಡಪ್ಪ ನಾನು ಈ ತರ ಇದೆ ಅಂದ್ರು. ಅವ್ರಿಗೂ ಗೊತ್ತು ನಮ್ಮಲ್ಲ ಅಂತ ಏನೋ. ನನಗೆ ಆಕೆ ಹೇಳಿದಾಗ ಏನ್ ಹೇಳ್ತೀನಿ, ನಿನ್ಗೆ ಏನ್ ಗ್ಯಾರಂಟಿ? ಅವಾಗ ನಿನ್ಗೆ ಇವ್ರು ಹೇಳಿದ ಜ್ಞಾನ ಬಂತು. ಫ್ರೆಂಡ್ಸ್ ಎಲ್ಲ ಹೇಳಿದ್ರಲ್ಲ, ಶಾರ್ಟ್ ರೂಟ್ ಅಲ್ಲಿ ಬಳಸ್ಕೊಂಡು ಯಾರಿಗೂ ಹೇಳ್ದಂಗೆ ಫೋಟೋ ಇದೆ ಇದೆಲ್ಲ. ಅದು ಏನಾಗಿದೆ ಸರ್, ಅದು ಸ್ಪ್ರೆಡ್ ಆಗ್ಬಿಟ್ಟಿದೆ ಸರ್. ಅದು ಅವ್ರು ಹುಡುಗ ಇದ್ದಾಗ ಬೇಕಾದವ್ರಿಗೆಲ್ಲ ಸ್ಪ್ರೆಡ್ ಮಾಡ್ಬಿಟ್ಟಿದ್ದಾರೆ, ವಾಟ್ಸಪ್ ವಿಡಿಯೋ ಫೋಟೋಸ್. ಅದು ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಅದು ಇರುತ್ತಲ್ಲ ಸರ್, ನಮ್ಗೆ ಸೆಲ್ಫಿಗಳು, ಆ ಮುಖ್ಯ ಮುದ್ದಾಟ ಏನೇನೋ ಇರುತ್ತಲ್ಲ ಸರ್, ಆ ರೀತಿಲಿ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಿರೋದು ಅಂತ ಸರ್. ನಿಮ್ಮ ಹೆಂಡತಿ ಆ ರೀತಿ ಶೇರ್ ಮಾಡ್ಕೊಂಡಿರೋದು ಅಂತ? ಹೌದೌದು, ಶೇರ್ ಮಾಡ್ಕೊಂಡಿರೋದು, ಫೋಟೋಗಳು ತಕೊಂಡಿರೋದು, ಅಥವಾ ವಾಯ್ಸ್ ರೆಕಾರ್ಡು ಅಥವಾ ವಿಡಿಯೋಗಳು ಏನೋ ಒಂದು. ಆಕೆ ಊರೆಲ್ಲರಿಗೂ ಗೊತ್ತಿದೆ, ನನಗ್ ಗೊತ್ತಿಲ್ಲ ಸರ್. ಯಾಕಂದ್ರೆ ನಾನು ಆ ಮೈಂಡಿಂದ ತೆಗೆದು ಬಿಟ್ಟಿದ್ದೆ ಅದನ್ನ. ನಾನು ಹೇಳಿದ್ರು ನಮ್ಮಂಗಿರ್ಲಿಲ್ಲ, ಯಾರು ಹೇಳಿರ್ಲಿಲ್ಲ. ನಾನ್ ಬಂದ ನನ್ನ ಕಷ್ಟ ಸುಖ, ನನ್ನ ಟಾರ್ಗೆಟ್ಗೇನು ನನ್ನ ಅಜ್ಜಿ ಇದಾರೆ, ನನ್ನ ಅಪ್ಪ ಇದಾರೆ, ಸಾಕೋ ಜವಾಬ್ದಾರಿ ಇದೆ, ಮಕ್ಳಾಗ್ತಾ ಇದೆ, ಹೆಂಡತಿ ಇದೆ. ನಮ್ಗೆ ಕುತ್ಕೊಂಡು ಇವತ್ತು 10,000 ಇದೆ ಅಂತ ಖರ್ಚು ಮಾಡ್ಕೊಂಡು ಕುತ್ಕೊಂಡ್ರೆ ನಾಳೆ ಏನೋ ಕಷ್ಟ ಬರ್ಬೋದು. 10,000 ಅಲ್ಲೇ ಇಟ್ಟು ದುಡ್ದು ಖರ್ಚು ಮಾಡ್ಬೇಕು, ಕುತ್ಕೊಂಡು ಖರ್ಚು ಮಾಡಬಾರ್ದು. ನಾಳೆ ದಿನ ಏನೋ ಕಷ್ಟ ಬರ್ಬೋದು, 10,000 ಆಗುತ್ತೆ. ನಮ್ಗೆ ದೇವರು ದುಡಿಯೋ ಶಕ್ತಿ ಕೊಟ್ಟಿದ್ದಾನೆ, ದುಡಿಯೋ ದಾರಿ ಕೊಟ್ಟಿದ್ದಾನೆ. ಅದನ್ನ ಆ ತರ ಸ್ವಭಾವ ಸರ್ ನಮ್ದು. ಯಾವ್ದೇ ಕಾರಣಕ್ಕೂ ಎಲ್ಗೆ ಇದಕ್ಕೂ ನಾನು ಆ ತರ ಇದ್ ಮಾಡಲ್ಲ. ಬರೀ ದುಡಿಮೆ ಬರೋದು ಮಾ ಹೆಂಡತಿ ಮಕ್ಳು ಮೇಲೆ ನಂಬೋದು ಸರ್, ಅವೆಲ್ಲ ಮೈಂಡ್ಗೆ ಹಾಕೊಂಡಿರೋದು ಒಂದೇ. ನಂಬಿಕೆ ಇರ್ಬೇಕು. ಅದು ಸುಮಾರು ಅಪರಾಧ ಬಂತು ಸರ್, ಸಣ್ಣ ಪುಟ್ಟಕ್ಕಲ್ಲ. ಆಕೆ ನಮ್ಮ ಅನುಮಾನ ಪಡ್ತಾನಂತೆ, ಇವ್ರಿಗೆ ಮಾತು ಕೇಳ್ತಾನಂತೆ, ಅದಕ್ ಬೈತಾನಂತೆ, ಪಡಿತಾನಂತೆ, ಸಣ್ಣ ಪುಟ್ಟ ನಡೆಯೋ ಇಲ್ಲ ಅಂತಲ್ಲ. ಈಗ
ಕಳ್ಳ ಅಂತ ಅದು ಯಾಕೆ ನಡೆಯವು ಅಂದ್ರೆ ನನಗೆ ಬೇಜಾನ್ ಸುಳ್ಳು ಹೇಳೋಣ, ನನಗೆ ಗೊತ್ತಿತ್ತು ಸುಳ್ಳು ಅಂತ. ಆ ಪರೀಕ್ಷೆ ಮಾಡಿ ಸುಳ್ಳು ಹೇಳೋಣ ಅಂತ ಗೊತ್ತಾದ್ರೆ ಅವಾಗೊಂದು ಕೋಪ ಬರುತ್ತಲ್ಲ ಸುಳ್ಳು ಹೇಳಿದಾಗ, ಇಲ್ಲ ಅಂತ ವಾದ ಮಾಡಿದಾಗ. ಸಣ್ಣ ಪುಟ್ಟ ನಡೆಯೋವು, ಆಕೆ ಇಲ್ಲಿ ಒಂದು ನಡೆದ್ರೆ ಆಕೆ ತಪ್ಪಿದ್ರೆ ನನ್ನ ಮೇಲೆ 4 ಅಪ್ಪನ ಮನೆಗೆ ಹೇಳ್ತಿದ್ಲು ಅಕ್ಕನ್ಗೆ. ನಾನು ನ್ಯಾಯ ಪಂಚಾಯತ್ ಮುಂಚೆ ನಮ್ಮ ಅಕ್ಕ ಅಂತ ಅಕ್ಕನ್ಗೆ ಪ್ರತಿಯೊಂದು ಹೇಳ್ತಿದ್ದೆ, ಹಿಂಗ್ ನಡೀತಿದೆ, ಆಕೆ ಹಿಂಗ್ ಮಾಡ್ತಾಳೆ, ಬಂದು ನೋಡು, ನನ್ ತಪ್ಪೇನಿದ್ರೆ ಕೇಳು ಅಂತ. ಆಕೆ ಬರ್ಲಿಲ್ಲ. ಆಕೆ ಬರ್ಲಿಲ್ಲ ಅಂದ್ರೆ ಮತ್ತೆ ನಾನು ಬಿಟ್ಬಿಟ್ಟೆ, ಎಲ್ಲ ಮೈಂಡಿಂದ ತೆಗೆದ್ಬಿಟ್ಟೆ. ನಾವು ಹುಟ್ಟಿದ್ದೀವಿ, ನಾವ್ ಏನಾದ್ರೂ ಸಾಧನೆ ಮಾಡ್ಬೇಕು, ಒಳ್ಳೆತನದಲ್ಲಿ ಇರ್ಬೇಕು, ನಾವ್ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅನ್ನೋದು ಅನುಮಾನಕ್ಕೆ ರೋಗ ಇರಲ್ಲ, ಅವೆಲ್ಲ ಮೈಂಡಲ್ಲಿ ಇಟ್ಕೊಂಡ್ರೆ ನಾವ್ ಜೀವನ ಮಾಡಕ್ಕಾಗಲ್ಲ. ಮುಟ್ಟಿದ್ದೆ. ಆಕೆ ಫೋನ್ ಮಾಡಿ, ನೀನ್ ಏನ್ ಗ್ಯಾರಂಟಿ, ನನ್ಗೆ ಇವೆಲ್ಲ ಮೈಂಡ್ ಬಂತು, ನಮ್ಮ ತರ ಬಂತು, ಮೈಂಡ್ ಶಾಕ್ ಆಯ್ತು. ಅಂದ್ರೆ ಒಂದು ಮನುಷ್ಯನ್ಗೆ ಖುಷಿಯಿಂದ ಇರ್ಬೋದು, ದುಃಖದಿಂದ ಇರ್ಬೋದು, ಯೋಚನೆ ಓವರ್ ಶಾಕ್ ಹೊಡೆದಾಗ ಮೆಂಟಲ್ ಲೂಸ್ ಆಗ್ಬಿಡುತ್ತೆ ತಲೆಯಲ್ಲಿ. ನನ್ಗೆ ಶಾಕ್ ಹೊಡೆದ್ಬಿಡ್ತು. ಒಂದ್ ಸೆಕೆಂಡ್ ನನ್ಗೆ ನನ್ ಜ್ಞಾನ ಇಲ್ದಂಗೆ ಏನೋ ಒಂಥರ ನಾನು ಏನಪ್ಪ ಹಿಂಗಾಗ್ತಾ ಇದೀನಿ, ನಾನು ಏನ್ ಯೋಚನೆ ಮಾಡ್ತಾ ಇದ್ದೀನಿ, ಮೈಂಡ್ ಆಯ್ತು. ಆಕೆ ನನಗೆ ಫೋಟೋ ಕಳಿಸ್ಲು ನನ್ನ ಮೊಬೈಲ್ಗೆ, ನಿನ್ಗೆ ನನ್ ಮೇಲೆ ಸುಳ್ಳಾದ್ರೆ ನೀನು ಇದನ್ನ ನೋಡು ಅಂದ್ಲು. ಹೆಂಗಿರ್ಬೇಕು ಸರ್ ಅವನ ಸ್ಥಿತಿ. ನಾನು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ಆ ಶಾಕಿಂಗ್ ಇಲ್ಲಿ ನನ್ ಕನ್ನಡಿ ನೋಡಿದ್ರೆ ನನಗೆ ಲೂಸ್ ಆಗಿ ಭಯ ಆಗ್ತಿತ್ತು. ನನಗೆ ಭಯ ಆಗ್ತಿತ್ತು, ನಾನು ಎಲ್ಲಿ ಮೆಂಟ್ಲಿ ಆಗ್ಬಿಡ್ತೀನೋ. ಆವಾಗ ಮತ್ತೆ ಬರೋದು, ದೇವ್ರ ಹಾಡ್ ಹಾಕೊಳ್ಳೋದು, ದೇವ್ರ ಮನೆಗ್ ಬಂದು ಕೈ ಮುಗಿಯೋದು, ಅಪ್ಪ ಇದರಿಂದ ನನ್ ಕಾಪಾಡು, ನನ್ಗೇನೋ ಆಗ್ತಾ ಇದೆ ಕಾಪಾಡು ಅಂತ. ಅವಾಗ ಮೈಂಡ್ ಸ್ವಲ್ಪ ಶಾರ್ಪ್ ಆಗೋದು. ನಂಗೆ ಅಂತವೆಲ್ಲ ಸ್ವಲ್ಪ ಇದೆ, ಅವೆಲ್ಲ ದೇವ್ರ ಮೇಲೆ ಭಕ್ತಿ ಇದೆ. ಹಂಗ ಕಂಟ್ರೋಲ್ ಮಾಡ್ಕೊಂಡೆ. ಒಂದಿನ ನಾನು ಏನೋ ಆಕೆ ಹೇಳಿದ್ಲು, ಅವಳ ಮೊಬೈಲ್ ಅಲ್ಲಿ ಇನ್ನೂ ಏನಾನ ಇರುತ್ತೆ, ಅವಳ ಮೊಬೈಲ್ ತಗೊಂಡ್ಬಂದ್ಬಿಡು ಅಂದ್ಲು. ನಾನು ಅವಳಿಗೆ ಯಾಮಾರಿಸಿ ಪಾಸ್ವರ್ಡ್ ತೆಗಿಸಿ ಏನೋ ಮಾಡಿ ಮೊಬೈಲ್ ತಗೊಂಡ್ಬಂದ್ಬಿಟ್ಟೆ. ಆ ಮೊಬೈಲ್ ತಗೊಂಡ್ಬಂದ್ಬಿಟ್ಟು ಆಕೆ ಫೋನ್ ಮಾಡಿದ್ಲು, ಇಲ್ಲ ನಾನು ಸುಳ್ಳು ಹೇಳಿದೆ, ಒಂದ್ ಯಾವ್ದು ಆಕ್ಸಿಡೆಂಟ್ ಆಗಿದೆ ಫ್ರೆಂಡ್ಗೂ, ಎಲ್ಲ ಹೋಗ್ತಾ ಇದ್ವಿ, ಮೊಬೈಲ್ 2 ದಿನ ಸಿಗಲ್ಲ, ನಿನ್ ಮೊಬೈಲ್ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ ಅಂತ ಹೇಳಿದೆ. ಮತ್ತೆ ಸಾಯಂಕಾಲ ಫೋನ್ ಮಾಡಿದ್ಲು, ಆಕೆಗೆ ಭಯ ಇರುತ್ತಲ್ಲ, ನನ್ ಮೊಬೈಲ್ ಕಳ್ದೋಯ್ತು ಅಂತ ಹೇಳ್ಬಿಟ್ಟು. ಸಾಯಂಕಾಲ ಇದ್ರೆ ತಾನೇ ನಿನ್ ಫೋನ್ ಮಾಡೋದು. ಆಕೆಗೆ ಗೊತ್ತಿತ್ತು ಮೊಬೈಲ್ ಯೂಸ್ ಮಾಡ್ತಾವನೆ, ಅದ್ರ ಬಗ್ಗೆ ತಿಳ್ಕೊಂತಾನೆ, ಗೊತ್ತಾಗಿದೆ ಅಂತ. ಆವಾಗ ಕೇಳಿದಾಗ, ಸರ್ ನಾನು ಇಷ್ಟು ಕಷ್ಟಪಡಿ ನನ್ನ ಬಗ್ಗೆ ಇದುವರೆಗೂ ಒಂದಿನ ಒಂದ್ ಕಣ್ಣೀರ್ ಹಾಕಿಲ್ಲ, ನೀನ್ ಯಾಕೆ ಹಿಂಗ್ ಇದ್ಯಾ, ನಿನ್ ಪ್ರಾಬ್ಲಮ್ ಏನು, ಬಾ ಸಮಾಧಾನ ಮಾಡ್ಕೊ, ಊಟ ಮಾಡೋ ಅಂತ ಒಂದಿನ ಕೇಳಿಲ್ಲ ಸರ್. ಅದ್ರಲ್ಲಿ ಫೋಟೋಸ್ ಇರ್ತವೆ, 45 ವಾಯ್ಸ್ ರೆಕಾರ್ಡ್ ಇರ್ತದೆ. ನಾನು ಆಕೆ ಸಪೋರ್ಟ್ ತಗೊಂಡು, ಆ ಹೇಳ್ದ ಸಪೋರ್ಟ್ ತಗೊಂಡು, ಅದೊಂದು ಆಪ್ ಅಂತ ಇರುತ್ತೆ, ಏನೋ ಒಂದು ಆಪ್ ಇರುತ್ತೆ, ಆ ಪಾಸ್ವರ್ಡ್ ಗೊತ್ತಿರಲ್ಲ, ಟ್ರೈ ಮಾಡ್ತೀನಿ. ಆಕೆಗೆ ಒಂದ್ ಏನೋ ಅವಶ್ಯಕತೆ ಇದೆ, ಸ್ವಲ್ಪ ದುಡ್ಡು ಕೇಳ್ತಾಳೆ, ಆಕೆಗೆ ನನ್ಗೊಂದು ಟ್ಯೂಬ್ ಬೇಕು ಅಂದ್ಬಿಟ್ಟು, ನಮ್ಮ ಅಕ್ಕ ಏನ್ ಹೇಳಿದ್ರು ನಮ್ಮಲ್ಲ ಅಂದ್ಬಿಟ್ಟು ಆಕೆಗೆ ಒಂದು ದುಡ್ಡು ಕೊಡ್ತೀನಿ. ಆಕೆ ಸಪೋರ್ಟ್ ತಗೊಂಡು ನಾನು ಅದು ಪಾಸ್ವರ್ಡ್ ಡಿಲೀಟ್ ಮಾಡಿ ಮತ್ತೆ ಇನ್ಸ್ಟಾಲ್ ಮಾಡಿದ್ರೆ ಪಾಸ್ವರ್ಡ್ ಬರಲ್ಲ, ಇಕ್ಕಿರೋದು. ಅವ್ರ ಮಕ್ಳು ಸಪೋರ್ಟ್ ತಗೊಂಡು ಅವ್ರು ಯಾವ ರೀತಿ ಇದ್ರೆ ಗೊತ್ತಿಲ್ಲ, ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ಅವರು. ಯಾಕಂದ್ರೆ ನಾನು ಇಷ್ಟು ದಿನ ನಂಬ್ತಾ ಇರ್ಲಿಲ್ಲ, ಹಿಂಗ್ ನಿಜ ಅಂತ ಗೊತ್ತಾದ್ಮೇಲೆ ಅದ್ರ ಸತ್ಯಾಂಶ ತಿಳ್ಕೋಬೇಕಲ್ವಾ, ಅಲ್ವಾ ಸರ್? ಈಗ ನಂದು ತಪ್ಪ, ಅವ್ರದ್ದು ತಪ್ಪ, ಒಂದು ತಪ್ಪಾಗದೆ ಅಂದ್ರೆ ಅದು ನಿಜನ, ಅದ್ರಲ್ಲಿ ಏನಿದೆ, ನನ್ನ ಬಗ್ಗೆ ಏನಿದೆ, ಏನ್ ನಡೀತಾ ಇದೆ, ನಾವ್ ಕಣ್ಣಾರ ನೋಡಕ್ಕಾಗಲ್ಲ. ತಗೊಂಡೆ ಸರ್ ಮೊಬೈಲ್, ನಾನೇ ಇಟ್ಕೊಂಡೆ ಸರ್, ನನಗೆಲ್ಲ ಗೊತ್ತಾಯ್ತು ಸರ್. ನಾನು ಅದನ್ನ ಇಟ್ಕೊಂಡು ಅವತ್ತೇ ಡೈವರ್ಸ್ ಮಾಡಿ ಏನ್ ಬೇಕಾದ್ರೂ ಮಾಡ್ಬೋದಿತ್ತು. ನಮ್ಮ ಅಕ್ಕನಿಗೆ ಕಳಿಸ್ತೆ, ನನ್ನ ಬಾಮೈಕ್ಳಿಗೆ ಕಳಿಸ್ತೆ ಸರ್ ಅದನ್ನ. ನೋಡಪ್ಪ, ಯಾಕೆ ಅಂದ್ರೆ ನನಗೊಂದು ಅನ್ಸ್ತು, ನನಗೊಂದು ಗೊತ್ತಿತ್ತು, ತಪ್ಪಾದಾಗ ನಾವು ತೀರ್ಮಾನ ಮಾಡ್ಕೊಂಡು ಅನಾಹುತಗಳಾಗೋದ್ಕಿಂತ ನಮ್ಮ ಅಕ್ಕ ಅವಳೆ, ನಾನು ನಂಬ್ತಾ ಇರ್ಲಿಲ್ಲ, ದೊಡ್ಡವ್ರು ಚಿಕ್ಕವ್ರ ಅವಳೆ, ಅವ್ರು ನಮ್ಮ ತವ್ರ ಮನೆ ಕಡೆ ಸಪೋರ್ಟ್ ಮಾಡ್ತಾ ಇದಾರೆ, ಅವ್ರ ಸಂಬಂಧ ಇದೆಯಾ ಇಲ್ಲ ಅವ್ರಿಗೆ ಗೊತ್ತಿಲ್ವಾ, ಅವ್ರಿಗೆ ಹೇಳಿ ತಿಳಿಸಿದ್ರೆ ಅವ್ರ ಏನಾದ್ರು ಇದ್ದಿ ಬುದ್ಧಿ ಹೇಳಿ ಸರಿ ಮಾಡ್ತಾರ ಅನ್ನೋದೊಂದು ಸ್ಥಿತಿ ಇತ್ತು, ನನ್ಗೊಂದು ಜ್ಞಾನ ಇತ್ತು. ಇಲ್ವಾ ಸರ್? ಅದನ್ನ ಅವ್ರಿಗೆ ಹಾಕೋದು ಒಳ್ಳೇದಲ್ವಾ, ತಿಳಿಸೋದು ಒಳ್ಳೇದು. ತಿಳಿಸ್ದೆ, ನೋಡಮ್ಮ ಹಿಂಗೆಲ್ಲ ನಡೀತಾ ಇದೆ, ನಾನ್ ನನ್ನವನ್ ಕಂಟ್ರೋಲ್ ಮಾಡ್ಕೊಂಡೆ, ನಾನೇ ಮೆಂಟಲಿ ಕೇಳಿದೆ, ತಿರುಗಿಸ್ದೆ, ಸರಿ ನಾನು ಸಮಾಧಾನ ಮಾಡ್ಕೊಂಡೆ, ಏನಾದ್ರು ತಕ್ಕಾದಿದ್ದೆ ಅವ್ರ ಜ್ಞಾನದಲ್ಲಿ ಏನೋ ಒಂದ್ ಸಮಾಧಾನ ಮಾಡ್ಕೊಂಡು ತಿಳಿಸ್ದೆ. ನೋಡಮ್ಮ ಹಿಂಗೆಲ್ಲ ನಡೀತಾ ಇದೆ, ಸರಿನಾ? ಹೆಂಗ್ ಹೇಳ್ತೀಯ, ಏನು ಪ್ರೂಫ್ ಅಂತೆಲ್ಲ ಹೇಳಿದ್ರೆ ಆಕೆ ಗೊತ್ತಿರ್ತದೆ, ಹೇಳಿರ್ತಾಳೆ ಏನ. ನನ್ನನ್ನು ಕೇಳಿದ್ಲು, ಯಾಕಂದ್ರೆ ಎಷ್ಟೇ ಆಗ್ಲಿ ಮಗಳು, ಏನೇ ಆದ್ರೂ ಮಗಳ ಪರ ಸ್ವಲ್ಪ ಇರ್ಬೇಕು.
ಇರುತ್ತೆ ಅವ್ರ ಪ್ರೀತಿಗಳು. ನಾನು ಇಂಥವೆಲ್ಲ ಕಳ್ಸಿ ಡಿಲೀಟ್ ನೋಡ್ಬಿಟ್ಟು ಡಿಲೀಟ್ ಮಾಡ್ಬಿಟ್ರಪ್ಪ ಎಲ್ಲ ಪ್ರೀತಿ ಒಂದಿನ ನಂದು ಆಯ್ತು ಈ ತರ ಇದು ಮಾಡ್ಬಿಟ್ಟು ಮಾಡ್ದೆ, ಅವ್ರಿಗೆ ಕೇಳಿಸ್ದೆ. ಅವ್ರು ಸ್ವಲ್ಪ ದಿನ 2ನೇ ಮಗು ಇದಾಯ್ತಿತ್ತು, 2ನೇ ಮಗು ಗರ್ಭಿಣಿ ಡೆಲಿವರಿ ಟೈಮ್. ಆಕೆ ನಮ್ಮ ಅಕ್ಕ ಒಂದ್ ಮಾತಾಡಿದ್ಲು, ನೋಡಪ್ಪ ಇದ್ರ ಬಗ್ಗೆ ಏನು ಮಾತಾಡ್ಬೇಡ, ಏನು ಗಲಾಟೆ ಮಾಡ್ಕೊಬೇಡ, ಡೆಲಿವರಿ ಆಗ್ಲಿ ಆಮೇಲೆ ಏನಿದ್ರು ಮಾತಾಡೋಣ ಅಂತ ಒಂದ್ ಮಾತು ಹೇಳಿದ್ಲು. ಡೆಲಿವರಿ ಆಯ್ತು ಸರ್, ಎಲ್ಲ ಆಯ್ತು, ನನ್ಗೆ ಸರಿ ಏನೋ ನಡೀತು, ಆಯ್ತು ಕೆಟ್ಟದಾಯ್ತು. ಬರ್ತಾ ಬರ್ತಾ ಮೊಬೈಲ್ ನಾನು ಇಟ್ಕೊಂಡಿದ್ದೆ ಸರ್. ಏಂತಕ್ಕೆ ಅಂದ್ರೆ ಇದು ನನಗೆ ಕಷ್ಟದ ಕಾಲಕ್ಕೆ ಬರ್ಬೋದು. ಇದು ಈಗ ಏನು ಪ್ರೂಫ್ ಏನಿದೆ ಅನ್ನೋದು ನಾಳೆ ಅದು ಇವಾಗ ಹೇಳಿದ್ದೀನಿ, ಅವ್ರು ಮಾತಾಡಿ ಸರಿ ಹೋಗಿಲ್ಲ ಅಂದ್ರೆ ನನಗೆ ಡೈವರ್ಸ್ ಆಗ್ಬೋದು. ನಾನು ಆಕೆ ಮಾಡೋ ತಪ್ಪನೆಲ್ಲ ನನ್ನ ಮೇಲೆ ಹಾಕಿ ನನ್ನ ಮೇಲೆ ತಪ್ಪಾಬರೋದ ವರ್ಷಿ ಶಾತಿನ ತರ ಪ್ರೂವ್ ಮಾಡ್ತಿದ್ಲು ಮಂದಿಗೆ, ಜನಗಳಿಗೆ, ಅವ್ರಿಗೆ ತಾಯಿಗೆ, ಸಂಬಂಧಿಕರಿಗೆಲ್ಲ. ನಾನು ಮಾಡಿರೋ ತಪ್ಪು ಯಾವತ್ತಿಂದ ಇವತ್ತವರೆಗೂ ತಪ್ಪಿದ್ರೆ ನಾನು ಮಾಡಿದೆ ನಿಜ, ಅದಕ್ಕೆ ಈ ಕಾರಣ ಇತ್ತು ಅಂತ ಒಪ್ಕೋತೀನಿ. ಅವಳನ್ನ ಒಪ್ಕೊಳ್ಳೋ ಸ್ವಭಾವ ಇರ್ಲಿಲ್ಲ. ಅದಕ್ಕೋಸ್ಕರ ನಾನು ಆ ಮೊಬೈಲ್ ನ ಪ್ರೂಫ್ ಇಟ್ಕೊಂಡಿದ್ದೆ. ನಾಳೆ ಏನೋ ಬೇಕಾಗ್ಬೋದು, ಬೇಡದಿರಿದ್ರೆ ಎಷ್ಟು ಬಿಡೋಣ, ಅಥವಾ ಯಾರಿಗೋ ಕೊಟ್ಟಿ ಮಾಡಿಸ್ರೆ ಇನ್ನೇನಾಯ್ತದ ಅಂತ. ನಾನು ಯಾವ ಮಾಡಿದೆ, ಯಾರಿಗಾದ್ರೂ ಕೊಟ್ಟಿ ಮಾಡಿಸ್ಬೇಕಿತ್ತು, ಇಲ್ಲ ಬಿಸಾಡಿದ್ರೆ ಆ ಮೊಬೈಲ್ ಇವನ ಹತ್ರ ಇದೆ ಅನ್ನೋದೊಂದು ಭಯ ಆದ್ರೂ ಇರ್ತಿದ್ದೆ ನಾಲ್ಕಿಗೆ. ಅಥವಾ ಮುಡ್ಕೊಂಡ್ ಬ್ಯಾಕ್ ಪೇಂಟ್ ಮಾಡ್ತಾನೆ ಅಂತ ನನಗೇನಾದ್ರೂ ಮಾಡ್ತಿದ್ಲೇನೋ ಗೊತ್ತಿಲ್ಲ. ಅದೇ ನೈಸ್ ಆಗಿದ್ಲು, ಆಯ್ತು, ಅವರು ತಲೆ ಕೆಡಿಸ್ಕೊಂಡಿಲ್ಲ. ಅಲ್ಲೊಂದಿನ ಗಲಾಟೆ ಆಯ್ತು, ನಮ್ಮ ಅಕ್ಕ ನನ್ನೇ ಬೈದ್ಲು, ಅವಳು ಯಾರ ಹತ್ರಕ್ಕೆ ಹೋಗ್ಬಿಟ್ಟಾಳೆ ಅಂತ. ಇಷ್ಟೆಲ್ಲ ಗೊತ್ತಿದ್ದು ನೀನ್ ಹೇಳ್ತಿ ಅಂದ್ರೆ ಏನೋ ಆಯ್ತು, ಕರ್ಕೊಂಬರ್ಬಾರ್ದಾಗಿತ್ತು, ಕರ್ಕೊಂಬಂದೆ, ಇನ್ನ ಅದು ಇದು ಅನ್ಕೊಂಡು ನಾವು ಕೂತು ಮಾತಾಡ್ಲಿಲ್ಲ. ಸರಿ ಆಯ್ತು ಅನ್ಬಿಟ್ಟು ಬಂದು ಆಕೆನು ಅವಾಗ ಒಂಥರ ಪಶ್ಚಾತ್ತಾಪ ತರ ಆಯ್ತು, ಸರಿ ಹೂ ಅನ್ನೋ ತರ ಇತ್ತು. ಸರಿ ಹೋಗ್ಬಿಡುತ್ತೆ ಅಂತ ಬಂದ್ಬಿಟ್ಟ ಸರ್. ಆ ಮೊಬೈಲ್ ನನ್ನ ಹತ್ರ ಇರೋವರ್ಗುನು ಈಗ ಹೆಂಗಿರ್ತಿದ್ಲಂದ್ರೆ ಬಂದ ತಕ್ಷಣ ಏನಾದ್ರು ಒಂದ್ ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡೋದು, ಶಾಂತ ರೀತಿಯಲ್ಲಿ ಇರೋದು ಇದ್ಲು. ಮೊಬೈಲ್ ಅವಳೆ ಕಸ್ಕೊಂಡ್ಬಿಟ್ಲು ಮನೆಯಿಂದ ತಿರ್ಗಾ. ಸರಿ ನಾನು ಯೋಚನೆ ಮಾಡಿದೆ, ಅವಾಗ ನನಗೆ ಬೇಕಿತ್ತು, ಅದು ಆಯ್ತು, ಅಷ್ಟೆಲ್ಲ ಖರ್ಚು ಮಾಡಿ ಅಷ್ಟೆಲ್ಲ ಕಷ್ಟಪಟ್ಟು ಹುಡುಕಿದ್ದೆ. ನಾನು ಸಂಸಾರ ಸರಿ ಮಾಡ್ಕೋಬೇಕಾದ್ರೆ ಅದ್ ಯಾಕೆ ಅವಶ್ಯಕತೆ ಇದೆ ನನಗೆ? ಈಗ ಅದು ಇಟ್ಕೊಂಡ್ಬೇಕಿತ್ತು, ಇಟ್ಕೊಂಡಿಲ್ಲ, ಆಕೆ ತೆಗೆದ್ಬಿಟ್ಲು, ನಾ ಪ್ರೂಫ್ ಬೇಡ ಅಂತ ಇದ್ ಮಾಡ್ಬಿಟ್ಲು. ಅದ್ ನನಗೆ ಬೇಕಿತ್ತು, ಆದ್ರೆ ನಾವು ಸರಿ ಮಾಡ್ಕೊಳ್ಳೋದು ಯಾರೇ ಅಂದ್ರೆ ನಮ್ಗೆ ಅವಶ್ಯಕತೆ ಇಲ್ಲ. ಅದು ಸುಮ್ಮನಾದೆ ಸರ್. ಮೊಬೈಲ್ ಸಿಕ್ಕಿದ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡಿದ್ಲು ಅವ್ಳು ಚಳಿ, ನೀವೇನು ಮಾಡ್ಕೊಳಕ್ಕಾಗಲ್ಲ, ಏನತ್ರ ಪ್ರೂಫ್ ಇಲ್ಲ ಅಂತ ಉಲ್ಟಾ ಚೇಂಜ್ ಆದ್ಲು. ಮತ್ತೊಂದು ಗಲಾಟಿನೂ ಆಯ್ತು ನನಗೆ. ಬೇಕಂದಿದ್ ನಾನು ಕೇಳ್ತೀಯ, ನಾನು ಕೊಡ್ಸೋ ಜವಾಬ್ದಾರಿ, ದುಡಿಯಾಕ್ ನಾನ್ ಬೇಕು, ಕೊಡ್ಸಾಕ್ ನಾನ್ ಬೇಕು, ಮಜಾ ಮಾಡಕ್ ಇನ್ನೊಬ್ಬ ಬೇಕಾ ನಿನ್ಗೆ? ನನ್ನ ಹತ್ರ ಹಂಚ್ಕೊಂಡ್ ಸರ್, ನಾನು ಇವಾಗೂ ಮದುವೆ ಆಗಿದೆ, ನಾವು 11 ನಾವು ಒಂದು ಫೋಟೋ ಒರ್ಸ್ಕೊಂಡಿದ್ದೆ. ಒಂದು ಫೋಟೋ ಇಲ್ಲ ಸರ್, 9 ವರ್ಷದಲ್ಲಿ ಆತನ ಫೋಟೋ ಇದೆ ಸರ್ ಅವಳ ಹತ್ರ. ನನಗ ಆಸೆ, ನಮ್ ಫ್ಯಾಮಿಲಿ, ನನ್ನ ಹೆಂಡತಿ ಒಂದ್ ಫೋಟೋ ಇಡ್ಸ್ಕೊಳ್ಳೋಣ, ಒಂದ್ ಸೆಲ್ಫಿ ಹೊಡ್ಕೊಳ್ಳೋಣ ಅಂತ. ಆಕೆ ಡಿಲೇ ಮಾಡ್ತಾಳೆ, ಬೇಡ ನನಗೆ ಇಷ್ಟ ಇಲ್ಲ ಅಂತಾಳೆ. ನನಗಿಷ್ಟ ಇಲ್ಲ ಅಂದಿದ್ದೀನಿ, ಇದನ್ನ ನೀನ್ ಅಲ್ಲಿ ಮಾಡಿದ್ದಿ ಮುಟ್ಟ ಸರ್. ಆಯ್ತು ಸರ್, ಎಲ್ಲ ಅವ್ರಿಗೂ ಗೊತ್ತು ಸರ್, ಜನಗಳಿಗೂ ಗೊತ್ತಾಯ್ತು, ನನ್ನ ಮಾನ ಮರ್ಯಾದೆಲ್ಲ ಹೋಯ್ತು. ನಾನು ಸುಮಾರು ಸಾರಿ ಸೂಸೈಡ್ ಮಾಡ್ಕೋಬೇಕಂತ ಜ್ಞಾನ ಮಾಡಿದೆ. ಸರಿ, ಸೂಸೈಡ್ ಮಾಡ್ಕೊಳ್ಳೋದು ಎಷ್ಟು ಮಾತ್ರ ಸರಿ, ಅಥವಾ ನಾನು ಅವ್ಳಿಗೆ ಏನಾದ್ರು ಒಂದು ಪ್ಲಾನ್ ಮಾಡಿ ಏನಾದ್ರು, ನಿಜ ಹೇಳ್ತೀನಿ ಸರ್, ನನ್ನ ಲೈವಲ್ಲೇ ಅವ್ಳಿಗೆ ಏನಾದ್ರು ಅವಳನ್ನೇ ಏನಾದ್ರು ಮಾಡ್ಬಿಡೋಣ ಅನ್ನೋದು ಯೋಚನೆ ಮಾಡಿದ್ದೆ ಸರ್. ಯಾಕಂದ್ರೆ ನಾವು ತಾಯಿ ಇಲ್ದಿರ ಬೆಳೆದು ಬಂದಿದ್ದೀವಿ, ನೋವು ಅನುಭವಿಸಿದ್ದೀವಿ. ಆ ಸ್ಥಿತಿ ನಾಳೆ ನನ್ನ ಮಕ್ಳಿಗೆ ಬರಬಾರ್ದು. ಈಗ ನಾನೇನೋ ಮಾಡ್ತೀನಿ ಮಾಡಿ ಏನ್ ಸಾಧಿಸ್ತೀನಿ, ಮಕ್ಕಳು ತಬ್ಲಿ ಮಾಡ್ತೀನಿ, ನಾನು ಅನುಭವಿಸ್ತಿದ್ದೆ ಅವ್ರು ಅನುಭವಿಸ್ಬೇಕಾ? ನಮ್ಮ ತಂದೆ ಹೆಂಡತಿ ಇಲ್ದಿರ ಬದುಕಿ ಜೀವನ ಮಾಡಿದ್ ಬದುಕಿನ, ನಮ್ ತಂದೆ ಮದ್ವೆ ತಪ್ಪು ಮಾಡಿದಾರ ಬಿಟ್ಟಿದಾರ, ಅವ್ರ ಅವಶ್ಯಕತೆ ಇತ್ತೇನ? ಅದು ಮಾಡಿರ್ಬೋದು, ಯಾಕಂದ್ರೆ ಅವಾಗಿಂದ ಇಲ್ಲ, ಇವಾಗ ಆವಾಗ ಅದನ್ನ ಮಾಡ್ತಾನೆ ಇಲ್ಲ, ಅಥವಾ ಇನ್ನು ಮಾಡಬಾರ್ದು ಮಾಡಿಲ್ಲ, ಸಣ್ಣ ಪುಟ್ಟ ಇರ್ಬೋದು ಅದು ಅವ್ರ ಸಾಹಿತ್ಯದಲ್ಲಿ. ಆ ಸ್ಥಿತಿಗಳು ನಾನು ಇರ್ಬೇಕಾ, ನನಗೆ ಹೆಂಡತಿ ಇಲ್ದಿರ ಇರ್ಬೇಕಾ ಅಂತ ಯೋಚನೆ ಮಾಡಿದೆ. ತಿರುಗಿ ಯೋಚನೆ ಮಾಡಿದೆ, ಹೆಂಡತಿ ಇದ್ರು ಇಲ್ದಂಗೆ, ಹೆಂಡತಿ ರೀತಿ ಇಲ್ದ್ರು ಇಲ್ದಂಗೆ ಇರ್ಬೇಕಾದ್ರೆ ಹೆಂಡತಿನೇ ಬೇಡ. ನಾನು 2-3 ಸಾರಿ ಡೈವರ್ಸ್ ಟ್ರೈ ಮಾಡಿದೆ ಸರ್, ಆಕೆ ಡ್ರೈವರ್ಸ್ ಕೊಟ್ಟಿಲ್ಲ ಸರ್.
ಈಗ ನಾನು ನಡೀತು, ಈಗ್ಲೂ ನಮ್ಗೆ ಹೊಂದಾಣಿಕೆ ಇಲ್ಲ ಸರ್. ಆದ್ರೆ ಇವಾಗ ನಾನು ಎರಡು ಯೋಚನೆ ಮಾಡ್ತೇನೆ, ನಮ್ಗೆ ನಿಮ್ಮ ಹತ್ರ ಅದ್ರಲ್ಲಿ ಸರ್ ನಾನು ಹೇಳಿದ್ನಲ್ಲ, ನಂದ್ರಲ್ಲಿ ತಪ್ಪಿದೆ. ನಾವ್ ಇನ್ನೊಬ್ಬರ ಬಗ್ಗೆ ಆರೋಪ ಮಾಡ್ಬೇಕಾದ್ರೆ ನಮ್ದಿಷ್ಟು ತಪ್ಪಿರ್ತದೆ. ನಮ್ ತಪ್ಪನ್ ಮುಚ್ಚಿ ಇನ್ನೊಬ್ರು ತಪ್ಪು ಮಾಡೋದು ಅದು ಮನುಷ್ಯತ್ವ ಅಲ್ಲ. ತಪ್ಪು ನನ್ನಲ್ಲಿ ಇರ್ಲಿ, ಮಾಡಿದ್ವಿ ಸರ್. ನಾನು ತಪ್ಪು ಮಾಡಿದೀನಿ ಸರ್, ಮಾಡಬಾರ್ದು ಎರಡು ತಪ್ಪು. ಒಂದು ಈಕೆ ಮದುವೆ ಆಗಿ ಮಾಡ್ಬೇಕಂದ್ರೆ ಒಂದು ದೊಡ್ಡ ತಪ್ಪು. ನಾನ್ ಯೋಚನೆ ಅದಕ್ಕೆ ಕಾರಣ ಇದೆ. ನಮ್ಮ ಅಕ್ಕನ ಮಗಳು, ನಮ್ಮ ಮಾವ ತೀರ್ಕೊಂಡ್ಬಿಡ್ತಾರೆ, ಅವ್ರು ಬದುಕಲ್ಲ ಅಂತ ಗೊತ್ತಿತ್ತು. ಮಕ್ಕಳೆಲ್ಲ ಚಿಕ್ಕವು. ನಾಳೆ ನಮ್ಗೇನಾದ್ರು ನಾಳೆ ಅಪ್ಪ ಮಾಡ್ಕೋಬೇಕಂತ ನಿಜ, ಕೊಟ್ಟಿದ್ದ ನಿಜ, ಆಕೆನೋ ಮಾಡಿದ್ಲೇನೋ, ನೀವೇನೋ ಇದ್ ಮಾಡಿದ್ದೇನೋ, ಆಕೆ ಸರಿ ಮಾಡ್ಬೋದಿತ್ತು, ನೀವ್ ಕೈ ಬಿಟ್ಬಿಟ್ರಿ ಅನ್ನೋದು ಬರುತ್ತೇನೋ. ಅದು ನಾವು ಸಾಯೋವರೆಗೂ ನಾವೊಂದ್ ತಪ್ಪು ಮಾಡ್ಬಿಡ್ತೀವೇನೋ ಸರ್. ನಾನು ಏನು ಮಾಡಿದ್ರು ನನಗೋಸ್ಕರ ಮಾಡ್ಕೊಳಲ್ಲ ಸರ್ ಇದುವರೆಗೂ. ಇನ್ನೊಬ್ಬರ ಬಗ್ಗೆ ಇನ್ನೊಬ್ರು ಫ್ಯೂಲ್ ಆಗಿ ನೋಡಿ, ಹಿಂಗೆ ತಂದೆ ತಾಯಿ ಬೀದಿಗೆ ಬೀಳ್ತಾರೆ ಅನ್ನೋ ಸ್ಥಿತಿಲಿ ಮದುವೆ ಮಾಡ್ಕೊಂಡಿಲ್ಲ. ನನಗೆ ಯಾರೋ ಬೇಕಾದವನ್ನ ಕಟ್ಕೊಂಡು, ನಾನು ಇಷ್ಟಪಡೋದ್ಕಿಂತ ನನ್ನ ಇಷ್ಟಪಡೋನ್ ಕಟ್ಕೊಂಡು ನಿಮ್ದೇಗ್ ಇರ್ಬೋದಿತ್ತು. ಆದ್ರೆ ನನ್ ಸುಖ ನೋಡಕ್ ಹೋದ್ರೆ ನಮ್ಮ ಅಣ್ಣ ಹೆಂಗ್ಸು ನೋಡ್ಕೊಂಬೋದಿತ್ತು. ಆಕೆ ಬಿಟ್ಲು ಅಂತ ಗೊತ್ತಾಯ್ತು. ನನ್ನ ಸುಖಕ್ಕೆ ಇವ್ರನ್ನ ಯಾರು ನೋಡ್ತಾರೆ ಸರ್ ನಾಳೆ? ಇವ್ರ ಮೊಮ್ಮಗಳು ಮಾಡ್ಕೊಂಡು ಇವ್ರು ಚೆನ್ನಾಗಿರ್ತಾರೆ ಅನ್ನೋದು ಇವ್ರ ಆಸೆ ಆದ್ರೆ, ಅವ್ರ ಮಗಳ ಆಸೆ, ನಮ್ಮ ಅಕ್ಕನ ಆಸೆ ಆದ್ರೆ, ಅಥವಾ ನಮ್ಮ ತಂದೆ ಆಸೆ ಆದ್ರೆ ನಾನಾಗ್ ತ್ಯಾಗ ಮಾಡಬಾರ್ದು? ಏನಾಗ್ಬಿಡ್ತದೆ? ನೀವೇ ಹೇಳ್ತೀರಲ್ಲ ಸರ್. ನಾನು ಮಧ್ಯಾಹ್ನ ಒಂದು ವಿಡಿಯೋ ನೋಡಿದೆ, ಅದ್ಯಾರೋ ಹುಡುಗ ಲವ್ ಮಾಡಿದ್ನಂತೆ, ತಪ್ಪು ಮಾಡಿದ್ನಂತೆ, ತಂದೆ ತಾಯಿಗೆ ಹೇಳಿಲ್ವಂತೆ. ಅದು ನೆನ್ಪಾಯ್ತಾ ಸರ್ ಯಾವ ವಿಡಿಯೋ ಅಂತ? ಅದು ತಂದೆನ್ ಬಿಡಕ್ಕಾಯ್ತಲ್ಲ ಸರ್, ತಾಯಿ ಆರೋಗ್ಯ ಕೆಟ್ಟಿದೆ ಅಂತ ಹೇಳ್ತಿದ್ರು. ನೀನು ಆಕೆಗೆ ಒಂದ್ ತಪ್ಪು ಮಾಡಿರ್ಬೋದು, ಆಕೆಗೆ ಮಾಡಬಾರ್ದು ತಪ್ಪಾಗಿರ್ಬೋದು. ನೀನ್ ಕೈ ಬಿಟ್ರೇನು ಆಕೆ ಇನ್ನೊಬ್ಬ ಜೀವನ ನಿರೂಪಿಸ್ಕೋತಾಳೆ, ಮದ್ವೆ ಆಗ್ಲಿಲ್ಲ. ಆದ್ರೆ ನಿಮ್ ತಂದೆ ತಾಯಿನ ಕಾಪಾಡೋದೇ ನಿಮ್ ಧರ್ಮ. ಅದು ನೀನ್ ಒಂದು ತಪ್ಪಿರ್ಬೋದು, ಆಕೆ ಮೋಸ ಮಾಡಿರ್ಬೋದು, ಮೋಸ ಆಗ್ಬೋದು. ಇದಕ್ಕೂ ಅದಕ್ಕೆ ಖಾಲಿ ಮಾಡಿದ್ರೆ ಆಕೆನ್ ಬಿಟ್ರೆ ಆಕೆ ಜೀವನ ನಿರೂಪಿಸ್ಕೋತಾಳೆ. ನೀನ್ ಇನ್ನೊಂದ್ ತಂದೆ ತಾಯಿನ ತರಕಾಗುತ್ತಾ? ನಿಮ್ ತಂದೆ ತಾಯಿ ಪ್ರೀತಿ ಸಿಗುತ್ತಾ? ಅವ್ರನ್ನ ಕಳ್ಕೊಂಡ್ಮೇಲೆ ನಿನ್ಗೆ ಒಳ್ಳೇದಾಗುತ್ತಾ? ಸತ್ಯ ಸತ್ಯ. ಇದ್ರಲ್ಲಿ ನಾನು ಮಧ್ಯಾಹ್ನ ಈ ವಿಡಿಯೋ ನೋಡ್ಕೊಂಡು ಅದು ಯೋಚನೆ ಮಾಡಿದೆ. ಕರೆಕ್ಟ್ ಅಲ್ವಾ ಸರ್ ಅದು? ಈಗ ಆಕೆ ತಪ್ಪು ಮಾಡಿದಾಳೆ, ಇವನೆಷ್ಟು ತಪ್ಪು ಮಾಡಿದಾನೆ ಆಕೆದು ಅಷ್ಟೇ ತಪ್ಪಿರ್ತದೆ. ಆಕೆ ಬಿಟ್ಬಿಟ್ರೆ ನೀವು ಒಂದು ತಪ್ಪಾದ್ರೂ ಒಂದು ನ್ಯಾಯ ಇರುತ್ತೆ, ತಪ್ಪಿದ್ರು ನ್ಯಾಯ ಇರುತ್ತೆ. ಆಕೆ ಇನ್ನೊಂದು ಮದುವೆ ಮಾಡ್ಕೋಬಹುದು, ಜೀವನ ರೂಪಿಸ್ಕೋಬಹುದು. ಇವ್ರ ತಂದೆ ತಾಯಿನ ಕಳ್ಕೊಂಡು ನೋವು ಕೊಟ್ಟು ಇವ್ರು ಸುಖವಾಗಿದ್ದೆ, ಅವ್ರಿಗೆ ಏನಾದ್ರೆ ಇವ್ನ ಪಾಪ ತಪ್ಪುತ್ತಾ? ಅದನ್ನ ನೀವು ಹೇಳಿದ್ರಿ, ಕಷ್ಟಪಡಿಸ್ತೀರಿ. ಅದು ನನ್ ನಿಜ, ಎಲ್ಲ ನಿಜ. ನಾನು ಇವ್ನ ಯಾಕೆ ಇದು ಒಪ್ಕೊಂತ ಇಲ್ಲ ಅಂತಾನು ಹೇಳ್ದೆ. ಮನುಷ್ಯರು ತಿಳ್ಕೊಂಡೆ, ಸಾರ್ ಹಿಂಗ್ ಹೇಳ್ತಾ ಇದಾರಲ್ಲ, ಇವ್ನ ಇದು ಮಾಡ್ತಾ ಇಲ್ಲ ಅಂದ್ರೆ ಲಾಸ್ಟ್ ನೀವು ಸುಮಾರು ಕೊಟ್ರಿ. ಓಕೆ, ನಂದು ಆತರ ನಂದು ಸ್ವಭಾವ ಸರ್. ಅದು ಆತ ಆಗಿದ್ದ ಅಷ್ಟು ಕೇಳ್ತಿದ್ದ. ಅಂತಿಮವಾಗಿ ಈ ಪರಿಸ್ಥಿತಿ ಏನಿದೆ, ಅಥವಾ ನಿಮಗೆ ಏನು ಗೊಂದಲ ಇದೆ ಈ ವಿಚಾರ? ಈಗ ದಾರಿ ಹೋಗಿರೋದು ಇದೆಯಲ್ಲಪ್ಪ, ಇದು ಇವತ್ತಲ್ಲ, ಮದುವೆ ಮುಂಚೆ ಹೋಗಿದೆ, ಅದು ಗೊತ್ತಿರೋ ವಿಚಾರ. ಅದೇನು ಬಹಳ 10 ವರ್ಷ ತುಂಬಾ ಗೌರವಾನ್ವಿತವಾಗಿದ್ದು ಆಮೇಲೆ ತಪ್ಪು ದಾರಿ ತುಳಿದಿದ್ದಾರೆ ಎಂದಾಗ ನಾನು ದುಃಖ ಪಡ್ಬೋದು. ಬಟ್ ಇದು ಬರ್ಬೇಕಾದ್ರೆ ಹಂಗ ಬಂದಿರ್ಬೇಕಾದಾಗ ಇದು ಬೇರೆ ಇನ್ಯಾವುದೋ ಮಾರ್ಗದಲ್ಲಿರೋ, ಇದು ಹೊಸದೇನಲ್ಲ. ದಿಸಾ ಸಾಗರ್ಗಳು ಅವ್ರು ಯಾರು? ಇಲ್ಲಿ ಒಂದ್ ನಿಮಿಷ ಹೇಳಿ ಸರ್. ನೀವು ಬದುಕಲ್ಲಿ ಅಂದ್ರೆ ತಂದೆ ತಾಯಿ ಅನ್ನೋದು ಒಂದು ಭಾಗ, ಮಕ್ಕಳು ಅನ್ನೋದು ಒಂದು ಭಾಗ, ಹೆಂಡತಿ ಅನ್ನೋದು ಒಂದು ಭಾಗ, ನಮ್ಮ ದುಡಿಮೆ, ನಮ್ಮ ಸ್ನೇಹಿತರು ಅನ್ನೋದು ಒಂದು ಭಾಗ. ಅಂದ್ರೆ ಹಿಂಗೊಂದು 5-6 ಭಾಗ ಇರ್ತವೆ ಪ್ರತಿಯೊಬ್ಬನ ಜೀವನದಲ್ಲೂ. ಬಟ್ ಯಾವ್ದು ಅಂದ್ರೆ ಹೆಂಡತಿಯನ್ನು ಒಂದು ಭಾಗ ಒಂಚೂರು ಯಾಕೋ ನಮ್ಮ ಜೀವನದಲ್ಲಿ ಸರಿ ಬರ್ಲಿಲ್ಲ ಅಂದಾಗ ಈ ಉಳಿದ 4-5 ಭಾಗ ಇದಾವಲ್ಲ, ಅಂದ್ರೆ ಪೋಷಕರು, ಎತ್ತವರು ಅನ್ನೋದು ಒಂದು ಭಾಗ, ಸ್ನೇಹಿತರು ಅನ್ನೋದು, ಮಕ್ಕಳು ಅನ್ನೋದು, ಜವಾಬ್ದಾರಿಗಳು ಅಥವಾ ನನ್ನ ಕೆಲಸ, ನನ್ನ ವೃತ್ತಿ, ಅಂದ್ರೆ ಈ 5-6 ಭಾಗಗಳಲ್ಲಿ 5 ಚೆನ್ನಾಗಿರೋರು ಯಾರೂ ಇಲ್ಲ ಈ ಜಗತ್ತಲ್ಲಿ. ಸರಿ ಇದ್ರೆ ಹೆಂಡತಿ ಸರಿ ಇರಲ್ಲ, ಹೆಂಡತಿ ಸರಿ ಇದ್ರೆ ತಂದೆ ತಾಯಿ ಸರಿ ಇರಲ್ಲ, ತಂದೆ ತಾಯಿ ಸರಿ ಇದ್ರೆ ಮಕ್ಕಳು ಸರಿ ಇರಲ್ಲ. ಅಂದ್ರೆ ಈ 5 ಚೆನ್ನಾಗಿದ್ರೆ ಮಾತ್ರ ನಾನು ಸುಖವಾಗಿರ್ತೀನಿ ಅಂದ್ರೆ ಇಲ್ಲ, ಅಂತ ದಿನ ಬರೋಕ್ ಸಾಧ್ಯನೇ ಇಲ್ಲ. ನಿಜ. ಈ 5ರಲ್ಲಿ ಯಾವುದೋ ಒಂದು ಹೋಗಿದೆ. ಈಗ ಹೆಂಡತಿ ಅನ್ನೋ ವಿಚಾರವನ್ನು ತಗೊಳ್ಳೋಣ, ಆ ಭಾಗ ಈಗ ಹೋಗಿರೋದಲ್ಲ, ಅದು ಬಹಳ ಹಿಂದೆನೆ ಹೋಗಿತ್ತು. ಹೌದು. ಬಟ್ ಈ ಸಮಯದಲ್ಲಿ ನಾನು ಉಳಿದ 4-5 ಭಾಗಗಳಿಗೋಸ್ಕರ ನಾನು ಬದುಕಬೇಕು. ಅಂದ್ರೆ ಒಂದು ಹಾಳಾಗಿರುವ ಒಬ್ಬರಿಗೆ ಸಾಯೋದಕ್ಕಿಂತ ವಯಸ್ಸಾದ ತಾಯಿನೋ ತಂದೆನೋ, ಮತ್ತೆ ಇನ್ನು ಪ್ರಪಂಚದಲ್ಲಿ ಒಳ್ಳೆಯದು ಕೆಟ್ಟದ್ದು ಗೊತ್ತಿಲ್ಲದ ಮಕ್ಕಳು,
ಅಂದ್ರೆ ಬದುಕಲಿಕ್ಕೆ ಇನ್ನೊಂದಷ್ಟು ಕಾರಣ ಇದ್ದಾವೆ. ಇದೆ ಸರ್, ಇನ್ನು ಬೇಜಾನ್ ಇದೆ ಸರ್. ನಿಜ ನಿಜ ಅಂದ್ರೆ ಸರ್. ನಂದು ನೀವು ತೀರ್ಮಾನ ಕೊಡೋದಕ್ ಮೊದ್ಲು ನಾನು ಇನ್ನೊಂದ್ 2 ಮಾತಲ್ಲಿ ಮುಗಿಸ್ಬಿಡ್ತೀನಿ. ನಂದು ಏನಕ್ಕೆ ಅದು ನನಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ, ಹಲೋ ಹೇಳಪ್ಪ ಸರ್, ಯಾವ ಗಂಡಸು ಹೇಳ್ದಿರೋ ಮಾತು, ಯಾವ ಪುರುಷನು ಹೇಳ್ದಿರೋ ಮಾತು ನಾನೊಂದು ಹೇಳ್ತೀನಿ, ನಿಜ ತಪ್ಪು ಅಂತ ಆಮೇಲೆ ನೀವು ಹೇಳ್ಕೊಳ್ಳಿ. ನನಗೂ ಹೇಳಿ, ಅದು ಪ್ರಪಂಚಕ್ಕೂ ಗೊತ್ತಾಗ್ಲಿ. ನಾನು ಹೇಳ್ಬಾರ್ದು, ಹೇಳ್ತೀನಿ ಸರ್ ಒಂದು ಮಾತು. ಹೆಂಡತಿ ಧರ್ಮಪತ್ನಿ ಅರ್ಧ ಭಾಗ ಸರಿ ಸರ್. ಕಳಿಸ್ತಾ ಇದೆ ಸರ್. ಹೇಳಪ್ಪ. ನಾನು ಭಾವದಲ್ಲಿ ನಾನು ಹೇಳಬಾರ್ದು, ಅದು ಪ್ರಪಂಚ ಹೆಂಗ್ ತಗೊಳ್ಳಿ, ಹುಚ್ಚ ಅನ್ಕೊಳ್ಳಿ ಅಥವಾ ಒಂದು ತಪ್ಪು ಅನ್ಕೊಳ್ಳಿ, ಸರಿ ಅನ್ಕೊಳ್ಳಿ. ನಾನು ಭಾವಿಸ್ತಾ ಇರೋದು, ಹೆಂಡತಿ ಹೆಂಗಿದ್ರೇನು ಆಕೆ ದಿನಕ್ಕೊಬ್ರ ಹತ್ರ ಹೋಗೋಳಾಗಿದ್ರು, ಎಂತ ಸ್ಥಿತಿಲಿ ಇದ್ರೇನು ಅದು ಅವಳ ಕರ್ಮ. ಗಂಡನ ಬಗ್ಗೆ ಏನ್ ಮಾಡಿದ್ರು, ಗಂಡನಿಗೆ ಏನ್ ಬೇಕು, ಎತ್ತಬೇಕು, ಅವಳು ಊಟ ಏನೋ, ಆತನ ಏನ್ ಮಾಡ್ತಾನೆ, ಕಷ್ಟ ಏನೋ, ಸುಖ ಏನೋ, ತಿಂದನ ಉಣ್ಣ, ಅವ್ನಿಗೆ ಹುಷಾರಿಲ್ಲ ಅಂತ ಇದ್ದಾನೆ, ಹೆಂಗಿದ್ಯೋ, ಅವನಿಗೆ ಹೋಗಿದ್ದಾನೆ, ನಾಷ್ಟ ಮಾಡಿದ್ರೆ ಊಟ ಮಾಡಿದ್ನೋ ಇಲ್ಲೋ, ನನ್ನ ಬಗ್ಗೆ ಕನಿಕರ ಬೇಡ ಸರ್. 1% ಅರ್ಧ ಭಾಗ, ಅರ್ಧ ಅಂತಾರಲ್ಲ ಹೆಂಡತಿ ಗಂಡಂದ್ರಲ್ಲಿ, 100ಕ್ಕೆ ಅರ್ಧ ತಕೊಂಡ್ರು 1% ಇಲ್ಲ ಸರ್ ನನ್ನ ಬಗ್ಗೆ. ಅಥವಾ ಅಲ್ಲ, ನಾನು ಏನಕ್ಕೆ ಸಹಿಸ್ಕೊಳಕ್ ಆಗಲ್ಲ, ನಾನೊಂದು ತೀರ್ಮಾನದಲ್ಲಿದ್ದೀನಿ ಅಂದ್ರೆ, ಒಂದು ನನಗೆ 2 ಆಪ್ಷನ್ ಇದೆ, ಅದನ್ನ ನಾನು ಯಾವಾಗ ಮಾಡಿ ಮುಗಿಸ್ತಿದ್ದೆ ಸರ್. ಹೇಳಪ್ಪ. ನಾನು ಯಾಕೆ ತಡಿತಾ ಇದ್ದೀನಿ ಅಂದ್ರೆ, ಒಂದು ಒಳ್ಳೆ ಟೈಮ್ ಬರ್ಬೋದು. ಕೆಲವೊಂದು ನಿಮ್ಮ ವಿಡಿಯೋಗಳೆಲ್ಲ ನೋಡಿದ್ದೀನಿ, ನೀನು ಕೆಟ್ಟಿದ್ದನ್ನ ಮುಂದಕ್ಕೆ ಹಾಕು, ಅದು ಮುಂದೆ ಹೋದಷ್ಟು ಏನಾದ್ರು ದಾರಿ ಸಿಗಬಹುದು. ಯೋಚನೆ ಮಾಡು. ಒಳ್ಳೇದಿನ ಇವಾಗ್ಲೇ ಮಾಡ್ಬಿಡು, ಒಳ್ಳೇದಿನ ಈಗ್ಲೇ, ನಾಳೆ ಅನ್ನೋದು ನೀವತ್ತೇ ಮಾಡು. ಕೆಟ್ಟದೇನ ಮಾಡ್ಬೇಕಂತಿದ್ರೆ ನಾಳೆಗೆ ಹಾಕು ಅದನ್ನ. ಅದ್ರ ಮುಖಾಂತರ ನಾಳೆ ತಿಳ್ಕೊಂಡು ಹೋಗ್ತಾ ಇದ್ದೀನಿ ಸರ್. ನನಗ್ ಗೊತ್ತಾಗ್ತಾ ಇದೆ ಅವಳು, ನನಗೆ ಹೆಂಗ್ ಗೊತ್ತಾಗ್ತಾ ಇದೆ ಅಂದ್ರೆ, ಅವಳು ಮಾಡೋದ್ನೇ ಹೇಳೋದ್ನೇ ಮಾಡೋದು. ನೀನು ತಮಾಷೆಗೋ ಉದಾಹರಣೆಗೋ ಒಂದ್ ಮಾತು ಹೇಳ್ತೀರಾ, ಅದು ಈ ಸ್ಥಳಕ್ಕೆ ಸುಮ್ನೆ ಹೇಳಿರ್ತೀನಿ ನಾನು ಭಾವಿಸ್ತೀನಿ, ಅದು ನಿಜ ಆಯ್ತದ ಇನ್ನೊಂದ್ ದಿನ. ಈಗ ಆಕೆ ಬಾಯಲ್ಲಿ ಏನ್ ಬರ್ತಾ ಇದೆ ಅಂದ್ರೆ, ನಾನು ಪ್ರಾಣ ಹೋದ್ರು, ನಾನು ಸತ್ರು ನಿನ್ನ ನಂಬಲ್ಲ, ನನಗೆ ಸಾಯೋ ಸ್ಥಿತಿ ಬಂದ್ರು ನನಗೆ ಯಾರೋ ನಾನೇನು ಭಾವಿಸಿದ್ದೀನಿ ಅಂದ್ರೆ, ನಾನು ಪ್ರಾಣ ಹೋದ್ರು ನನ್ನ ಮಕ್ಕಳು ನನ್ನ ಹಿರಿಕರು ಇದಾರೆ, ಅವ್ರು ಇರೋ ಗಂಟೆ 100 ವರ್ಷ ಇರ್ಲಿ 10 ವರ್ಷ ಇರ್ಲಿ, ಅವ್ರು ನೋಡ್ಬೇಕಾದ್ರೆ ನನ್ ಜವಾಬ್ದಾರಿ ಇದೆ. ಅದು ಆಕೆಗೂ ಹೇಳಿದ್ದೀನಿ, ನನ್ ಮಕ್ಕಳನ್ನ ಹಂಗ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ನನ್ನ ಉದ್ದೇಶ ಇನ್ನೇನಿದೆಯಮ್ಮ, ನನ್ಗೆ ಯಾರಿದ್ದಾರೆ, ನನ್ ದುಡಿತಾ ಇರೋದು ಇದು ಕಾರಣಕ್ಕೆ, ನನ್ನ ಹೆಂಡ್ರು ಚೆನ್ನಾಗಿ ಇಟ್ಕೋಬೇಕು ಅಂತ ಆಕೆಗೂ ಹೇಳಿದ್ದೀನಿ. ಆಕೆ ಹೇಳ್ತಾಳೆ ಚೆನ್ನಾಗಿ ಇದ್ದಂಗೆ, ನಾನು ಸತ್ರು ನೀನು ನಮ್ಮಂಗಿಲ್ಲ, ನೀನ್ ಹಂಗ ಮಾಡ್ತೀಯನೋ ಹಿಂಗ್ ಮಾಡ್ತೀಯನೋ, ನಾನು ಸಾಯೋ ಪರಿಸ್ಥಿತಿ ಬಂದ್ರು ನನ್ನ ಕಾಯೋರು ಬೇರೆ ಇದ್ದಾರೆ, ನೀನಲ್ಲ. ಇದು ನಿಮ್ಮ ತಂದೆ ತಾಯಿ ಗೊತ್ತಿಲ್ವನಪ್ಪ ಸರ್? ಅವ್ರಿಗೂ ಗೊತ್ತು, ತಪ್ಪು ಅವ್ರೆಲ್ಲ ಆಗಿದ್ದಲ್ಲ ಸರ್, ಅವ್ರು ಕಾಯಿಸಿದ್ದು ಅವ್ರೆ, ಸರಿ ತಾಯಿಲ್ಲ ಸರ್, ಕಾಯ್ತಾ ಇದ್ದಾರೆ ಬೆಳಿಗ್ಗೆವರೆಗೂ. ಈಗ ಅವ್ರು ಸರ್ 1 ನಿಮಿಷ ಇನ್ನೊಂದೆರಡು ಮುಖ್ಯ ಪಾಯಿಂಟ್ ಹೇಳ್ಬಿಡ್ತೀನಿ, ನಿಮ್ಗೆ ಟೈಮ್ ಆಗಿದ್ರೆ ಸಾರಿ. ಹೇಳಪ್ಪ. ನಮ್ ತಂದೆಗೆ ಎಲ್ಲ ಗೊತ್ತು, ನಮ್ ತಂದೆ ಅದನ್ನ ನನಗ್ ಗೊತ್ತಿಲ್ದ ಮೊದ್ಲೇ ಅವಾಯ್ಡ್ ಮಾಡಕ್ ಹೋಗಿದ್ದಾರೆ. ನೀನು 9 ಗಂಟೆಲಿ ಹೋಗ್ಬಾರ, ಯಾಕಮ್ಮ ಹೋಯ್ತಿ, ಅವ್ ನಡೀತಾ ಇದ್ದಿದ್ದೆಲ್ಲ ನಾನು 10-11 ಗಂಟೆಗೆ ಬಂದ್ರೆ 9 ಗಂಟೆಲೆ. ನಮ್ ಅಜ್ಜಿ ಹೇಳ್ತಾರೆ, ಅಪ್ಪ ಆಕೆ ಮನೇಲಿ ಇರಲ್ವಾ, ಅಲ್ಲೋಗ್ತಾಳೆ ಇಲ್ಲೋಗ್ತಾಳೆ ಅಂತ. ನಾನ್ ಬಂದು ಕೇಳ್ಬಿಟ್ಟು ಅವ್ರ ಮಾತು ತಲೆ ಕೆಡ್ಸ್ಕೊಳಲ್ಲ. ಸರಿ ಬುಡಜ್ಜಿ ಎಲ್ಲ ಹೋಗಿದ್ಲು ಬಂದ್ಲು ಆಯ್ತು ಅಂತೀನಿ. ಆಕೆ ಏನ್ ಹೇಳ್ತಾಳೆ, ದೂರು ಸಂಬಂಧಿಕರ ಬಗ್ಗೆ, ತಾಯಿ ಬಗ್ಗೆ, ಅದನ್ನ ಈ ಮುದುಕಿ ಬಂದ ತಕ್ಷಣ ಹೇಳಿ ನನಗ್ ಹೊಡಿಸ್ತಾಳೆ, ಹೇಳ್ತಾಳೆ, ಅವ್ನು ಹೊಡಿತಾನೆ. ಅರ್ಥ ಮಾಡ್ಕೊಳ್ಳಿ ಸರ್ ಈ ಪಾಯಿಂಟ್ ಸರ್. ಅರ್ಥ ಆಯ್ತಪ್ಪ. ಅಜ್ಜಿ ಹೇಳ್ತಾರೆ, ಅಜ್ಜಿ ನಿಜ ಹೇಳ್ತಾರೆ. ಈಗ ಒಂದ್ ನನಗೆ ಕ್ಲಾರಿಟಿ ಕೊಡಪ್ಪ, ಆಕೆ ಜೊತೆ ಇರೋಕೆ ಇಷ್ಟ ಇದೆಯೋ ಇಲ್ವೋಪ್ಪ? ಸರ್ ನನಗೆ ಇಷ್ಟ ಇಲ್ಲ ಸರ್. ನನಗೆ ಯಾಕೆ ಇಷ್ಟ ಇಲ್ಲ ಅಂದ್ರೆ, ಇಷ್ಟ ಇದೆ, ಆಕೆ ಬದಲಾಗಿ ಆಕೆ ನನ್ನ ತೀರ್ಸೋಳಾದ್ರೆ ಹೇಳಿ ಸರ್. ಒಂದೇ ವಿಚಾರವನ್ನ ವಿವಿಧ ರೀತಿಯಲ್ಲಿ ಹೇಳ್ತಾ ಇದೆಯಷ್ಟ, ವಿಚಾರ ಒಂದೇ ಇದೆ.
ಹಾ ಸರ್, ಹೌದು ಸರ್. ಮೊದಲು ಆ ಒಳಗಿನ ಆ ಕಸದ ರೀತಿಯ ಭಾವನೆಗಳಿಗೆ ಒಂದು ಸ್ಪಷ್ಟತೆ, ಒಂದೊಂದಕ್ಕೆ ಸ್ಪಷ್ಟತೆ ಕೊಟ್ಕೊಂಡು ಹೋಗಿಲ್ಲ ಅಂದ್ರೆ ಹುಚ್ಚಾಗ್ತೀಯ ಅಷ್ಟೇ ನೀನು. ಹ್ಞೂ ಸರ್, ನಿಜ ಸರ್. ನಾನ್ ಮೈಂಡ್ಗೂ ಹಂಗ್ ಹೊಡಿತದೆ ಸರ್, ನಾನು ಹೇಳಿದಾಗ ಮಾತಾಡಿದಾಗ ಯೋಚನೆ ಮಾಡಿದಾಗ. ರಾಮ ಕಾಡಿಗೆ ಹೋದನು ಅನ್ನೋ ವಿಚಾರವನ್ನೇ ಭಾನುವಾರ ಹೋದ, ಶನಿವಾರ ಹೋದ ಅಷ್ಟೇ. ಹೋಗಿರೋ ವಿಚಾರವನ್ನೇ ನಾನು ನಾನಾ ರೀತಿಯಲ್ಲಿ ಹೇಳ್ತಿದ್ದೀನಿ. ಅಂತಿಮ ವಿಷಯ ಏನಂದ್ರೆ ಹೋಗಿದ್ದಾನೆ ಅಷ್ಟೇ, ಕೆಟ್ಟಿದ್ದಾನೆ ಅನ್ನೋದನ್ನು ನೀವು ನಾನಾ ರೀತಿಯಲ್ಲಿ ಹೇಳ್ತಿದ್ದೀರಾ ಅಷ್ಟೇ. ನಿಜ ಸರ್. ಅಲ್ಲ, ನಾನು ಅದು ಎಷ್ಟು ಮಾತ್ರ ನಂಬುತ್ತಾಳೆ, ಎಷ್ಟು ಮಾತ್ರ ಪ್ರೀತಿ ಇದೆ ಅನ್ನೋದಕ್ಕೋಸ್ಕರ ಅಂತಿಮವಾಗಿ ಆಕೆ ಅವಾಗ ಇಷ್ಟ ಇಲ್ಲದೆ ಹೋದಾಗ್ಲೂ ನೀವು ಅನೇಕ ಕಾರಣ, ಈಗ ಅವತ್ತಿಗೆ ಆಕೆಗೆ ದೊಡ್ಡವ್ರಿಗೆಲ್ಲ ಮಾತು ಕೊಡುವಷ್ಟು ಶಕ್ತಿ ಆಕೆಗೆ ಇಲ್ಲದೆ ಇರ್ಬೋದು. ಬಟ್ ಒಂದು ಹೆಣ್ಣಿನ ಮನಸ್ಸನ್ನ, ಆಕೆ ನಿಮ್ಮ ಅಕ್ಕನ ಮಗಳಲ್ಲ, ಆಕೆ ಇನ್ಯಾವುದೋ ಏನೋ ಬಹಳ ನಿನ್ನನ್ನು ಪ್ರೀತಿಸೋ ಯಾರೋ ಒಬ್ರು ಅಪ್ಪ ಅಮ್ಮ ಬಂದು ಅವಳು ಜುಟ್ಟಿಟ್ಕೊಂಡು ಬಂದು ಅವಳಿಗಿಷ್ಟ ಇಲ್ಲದೆ ಇರ್ಬೋದು, ನನಗೆ ಈ ಅಳಿಯನ್ ಕಂಡ್ರೆ ಈ ಹುಡುಗನ್ ಕಂಡ್ರೆ ಇಷ್ಟ ಹಾಗೂ ಮದುವೆ ಅಂತ ಅವ್ರು ಹೇಳೋಕೆ ಪಾದ ತೊಳಿಯೋಕೆ ಬಂದ್ರು ಕೂಡ ಒಂದು ಹೆಣ್ಣಿನನ್ನ ಆಕೆಯ ಮನಸ್ಸಿಗೆ ವಿರುದ್ಧವಾಗಿ ಅಕ್ಕನ ಮಗಳಾಗ್ಲಿ ಇನ್ಯಾರೇ ಆಗ್ಲಿ ನಿಮ್ಮ ಕೇಳಿಸ್ಕೊಳ್ಳಿ, ಯಾವಾಗ ಆ ತಪ್ಪನ್ನು ನೀವು ಮಾಡಿದ್ರು, ಅದಾದ ಮೇಲೆ ಆಕೆ ಯಾರನ್ನು ಮದುವೆ ಆದ್ಲು, ಅಲ್ಲಿ ಏನು ಅನುಭವಿಸಿದ್ಲು, ಅವಳಲ್ಲಿ ಏನು ಮಾಡ್ಕೊಳ್ಲು, ಆಕೆಯ ಬದುಕನ್ನು ನಿರ್ಧಾರ ಮಾಡಿಕ್ ನೀವ್ಯಾರಪ್ಪ? ಇಲ್ಲ ಸರ್, ನಾ ಖಂಡಿತವಾಗ್ಲೂ ಯಾರು ಅಲ್ಲ. ಹೌದು, ನಿಜ. ನಮ್ಮ ಶತ್ರುಗಳು ಅವಳನ್ನು ಮದುವೆ ಆಗ್ಬಿಟ್ರೆ ಅದನ್ನ ಅವ್ರೇನು ಮಾಡ್ತಾರೆ? ನಿಮ್ ಬದುಕನ್ನೇ ನೀವು ಸರಿ ಕಟ್ಕೊಳಕ್ ಬಂದಿಲ್ಲ, ಆಕೆ ಬದುಕನ್ನೇ ನಿರ್ಧಾರ ಮಾಡೋದು ನೀವು. ನನ್ಗೆ ಇವಾಗ ಅರ್ಥ ಆಗ್ತಾ ಇದೆ ಸರ್, ನಿಜ ಸರ್. ಅದು ನನಗೆ ಆವಾಗ ಸೆಂಟಿಮೆಂಟ್ ಕೂಲಲ್ಲಿ ಏನೇನು ಯೋಚನೆ ಮಾಡಿ ತೀರ್ಮಾನ ಮಾಡ್ಕೊಬಿಟ್ಟೆ. ಮೂಲ ವಿಚಾರದಲ್ಲಿ ನೀವು ಎಡವಿರೋದ್ರಿಂದ ಅಂದ್ರೆ ತಳಪಾಯವೇ ಹಾಳಾಗೋದಾಗ ನೀವು ಎಷ್ಟು ಎತ್ತರಕ್ಕೆ ಬಿಲ್ಡಿಂಗ್ ಕಟ್ಟಿದ್ರು ಕೂಡ ಅದೆಲ್ಲ ತುಂಬಾ ಯಾವಾಗ ಬಿದ್ದು ಹೋಗುತ್ತೋ ಗೊತ್ತಿಲ್ಲ ಅನ್ನೋ, ಅಂದ್ರೆ ಮೂಲ ವಿಚಾರವೇ ಹಾಳಾಗಿರ್ಬೇಕಾದ್ರೆ ಮೂಲ ಆಯ್ಕೆಯಲ್ಲೇ ಅಥವಾ ಹೆಣ್ಣಿನ ಮನಸ್ಸಿನ ವಿಚಾರದಲ್ಲೇ ಅದು ನಿಮಗೆ ಒಲಿದು ಬಂದಿಲ್ಲ ಅನ್ನೋದಾದ್ರೆ ಅದು ನಿಮ್ಮ ಬಳಿ ಆಕೆಯ ದೇಹ ಇರ್ಬೋದು, ಬಟ್ ಮನಸ್ಸನ್ನ ನಿಮ್ ಜೊತೆ ಇಟ್ಕೊಳ್ಳೋಕ್ಕಾಗಲ್ಲ. ಮಕ್ಕಳು ಈಗ ಯಾವ ಹಂತಕ್ಕೆ ನೀವು ಬರ್ಬೇಕು ಅಂದ್ರೆ, ಸರಿ ಆಯ್ತು, ಗೊತ್ತಿದ್ದೋ ಗೊತ್ತಿಲ್ದೇನೋ ಆಯ್ತು, ಈಗ ಹೋಗ್ತಾಳ, ಇನ್ಯಾವನ ಜೊತೆನೋ ಮಾತಾಡ್ತಾಳ ಅಂದ್ರೆ ನೀವೊಂದು ಮಾತು ಹೇಳಿದ್ರಿ ಇಲ್ಲಿ, ಅವಳು ದಿವಸಕ್ಕೊಬ್ಬೊಬ್ಬನ ಜೊತೆ ಹೋಗಿ ಬರ್ಲಿ, ಆದ್ರೆ ಕನಿಷ್ಠ ಪಕ್ಷ ನನಗೊಂದು ಕಾಳಜಿ ತೋರ್ಬೇಕು. ಅಂದ್ರೆ ನಾನು ಹೆಂಡತಿಯಿಂದಾಗ ಹಿಂಗೇ ಇರಬೇಕು ಮನೆ, ಅಂದ್ರೆ ನನಗೋಸ್ಕರ ಅಲ್ಲದೆ ಹೋದ್ರು ನಮ್ಮ ಸಮಾಜ ಹೆಂಡತಿಯಿಂದವಳು ಹಿಂಗಿರ್ಬೇಕು ಅಂತ ಒಂದು ನಿಯಮ ಮಾಡ್ಕೊಂಡು ಬಂದಿದೆ. ಅವಳು ದಿವಸ ಬೇಕಾದ್ರೆ ಒಬ್ಬನ ಜೊತೆ ಹೋಗಿ ಬರ್ಲಿ, ಬಟ್ ನನಗೊಂದು ಮಿನಿಮಮ್ ಕಾಳಜಿ ಅಂದ್ರೆ ನೀವು ಆ ವಿಚಾರದಲ್ಲಿ ಲೂಸ್ ಬಿಟ್ಟಿರೋದಾದ್ರೆ ನಿಮ್ ಮಿನಿಮಮ್ ಕಾಳಜಿಯಲ್ಲಿ ಬಂತು. ಅಂದ್ರೆ ನಾನು ಅದು ಮಾಡ್ಕೊಂಡ್ ಬಂದು ಮಾಡ್ಲಿ ಅನ್ನೋದಲ್ಲ, ಆ ತರ ಇದ್ರೆ ಈ ತರ ಇದ್ರೆ ಸಹಿಸ್ಕೋಬೋದಾ? ಅದು ಇದೆ, ಎರಡೂ ಇದೆ. ಕೇಳಿಸ್ಕೊಳಪ್ಪ, ಅದರಲ್ಲಿ ಸಡಿಲವಾಗಿದೆ ನಿಮ್ಮ ಮನಸ್ಸು, ಅದರಲ್ಲಿ ನೀವು ಲೂಸ್ ಬಿಟ್ಟಿದ್ದೀರಾ. ನಿಮ್ಮ ಕೇಳಿಸ್ಕೊಳ್ಳಿ, ನಮ್ಗೀಗ ಒಂದು ಪೂರ್ಣ ಹಣ್ಣು ಬೇಡ, ಒಂದ್ ತೊಳೆನಾದ್ರೂ ಸಿಕ್ಕಿದ್ರೆ ಸಾಕು ಅನ್ನೋ ಮನಸ್ಥಿತಿಯಲ್ಲಿ ನೀವಿದ್ದೀರಾ. ನಮ್ಮದ್ರಲ್ಲಿ ಅದು ತೊಳೆ ತಿಂದು ಜೀವನ ಮಾಡ್ಕೊಂಡ್ರೆ ನನ್ನ ಮಕ್ಕಳನ್ನ ರೂಪಿಸ್ಬೋದು, ನನ್ನ ತಂದೆ ತಾಯಿ ಆಸೆ ನೆರವೇರಿಸಬಹುದು. ಒಂದ್ ತೊಳೆ ಸಿಕ್ಕಿದ್ರೆ ಸಾಕು ಅಂತ ಯೋಚನೆ ಮಾಡೋದು ಒಬ್ಬ ವೇಶ್ಯೆ ಮನೆಗೆ ಹೋಗೋ ಯೋಚನೆ ಮಾಡೋದೇ ಹೊರತು, ತಾಳಿ ಕಟ್ಟಿ ಅಧಿಕಾರಯುತವಾಗಿ ಸ್ವೀಕಾರ ಮಾಡಿದಾಗ ನನಗದು ಪೂರ ಬೇಕು, ಹಂಗೂ ಸ್ವಲ್ಪ ಆಚೆ ಕೊಡ್ತೀನಿ ಅಂತ ಹೋದ್ರು ಕೂಡ ನನಗದು ಅಂದ್ರೆ ಇಡೀ ಹಣ್ಣೆ ನನಗೆ ಬೇಕಾಗಿಲ್ಲ ಅನ್ನೋ ಗಟ್ಟಿ ನಿರ್ಧಾರ ಇದ್ದವನು ಗಂಡಸು ಅಥವಾ ಮನೆ ಯಜಮಾನ. ಹೇಳಿ ಸರ್, ಹೇಳಿ ಸರ್. ನಿಜ ನಿಜ. ಅಂದ್ರೆ ಅದು ಎಲ್ಲ ಬೇರೆದ್ನೆಲ್ಲ ಅಂದ್ರೆ ಇಡೀ ತೊಳೆಯನ್ನು ಬೇರೆಯವ್ರು ತಿಂದ್ಕೊಳ್ಳಿ, ನನ್ಗೆ ಒಂದ್ ಸಿಕ್ಕಿದ್ರೆ ಸಾಕು, ನನ್ ಗಂಡ ಅಲ್ಲ. ಅಂದ್ರೆ ನನ್ನ ಭಾವನೆ ಅಲ್ಲ ಸರ್, ಅದು ಆ ಸ್ಥಿತಿ ಇದ್ರು ಕರ್ಕೊಂಡು ಹೋಗೋದು. ನಾನು ಇರೋ ಸ್ಥಿತಿಲಿ ಬದುಕಾಗ್ತಲ್ವಲ್ಲ, ಅದೇ ಹೇಳ್ತಾ ಇದ್ದೀನಿ. ನೀವು ಈಕೆಯ ವಿಚಾರದಲ್ಲಿ ಬರೋದಾದ್ರೆ ನನಗೆ ಪೂರ್ಣ ಬೇಕು, ಇಲ್ಲ ನಾನು ಇಲ್ಗೋಸಿ ಕೊಡ್ತೀನಿ ಅಂದ್ರೆ ನನಗೆ ಇಂಥ ಕೆಟ್ಟ ಹೆಣ್ಣು, ಅಂದ್ರೆ ನಾನು ಇಡೀ ಜೀವನ ಪೂರ್ತಿ ಬ್ರಹ್ಮಚಾರಿ ಆದ್ರೂ ಪರವಾಗಿಲ್ಲ, ಇಂಥ ಕೆಟ್ಟ ಜೀವನ ನಾನು ಮಾಡ್ಲಿಕ್ಕೆ ತಯಾರಿಲ್ಲ ಅಂತ ನೀವು ನಿಂತ್ಕೊಂಡಿದ್ದು. ಒಂದು ಇಷ್ಟೊತ್ತಿಗೆ ಅದು ಯಾವಾಗಲೂ ಹೊರಟು ಹೋಗ್ತಿತ್ತು, ನಿಮ್ ಬದುಕು ಏನೋ ಒಂದು ಆಗಿರೋದು ಇಷ್ಟೊತ್ತಿಗೆ. ನಾನು ಸೋತಿದ್ದೇನೆ ಸರ್ ಪ್ರತಿಯೊಂದು ವಿಚಾರದಲ್ಲಿ. ನಾನು ಈ ಉದಾಹರಣೆಗಳು ಎಂತ ತಗೊಂಡೆ ಅಂದ್ರೆ, ನನ್ನ ಸ್ನೇಹಿತರು ದೊಡ್ಡವರು ಚಿಕ್ಕವರು ಒಂದು ತಿಳಿಸ್ತಾರೆ ನನಗೆ ಇಂಡೈರೆಕ್ಟ್ ಆಗ, ಅಪ್ಪ ನಿಂದು ಅಂದ್ರೆ ಏನೋ ಒಂದು ಮಾತಕ್ ಬಂದಾಗ ನೋಡ ಆತ ಹಂಗಾಯ್ತು ಈತ ಹಿಂಗಾಯ್ತು, ಅವ್ರಿಗಿಂತ ನಿನ್ ಗಂಡಸ, ಅವ್ರಿಗಿಂತ ನೀನೀಗ ನಿನ್ಗೆ ಕಾರಣಗಳಿದೆ, ಮಕ್ಳಿದೆ, ನೀನ್ ದುಡ್ಕಾಕ್ ಹೋಗ್ಬೇಡ, ಏನು ಮಾಡಕ್ ಹೋಗ್ಬೇಡ ಅನ್ನೋದ್ರಿಂದ ನಾನು ಆಸ್ತಿ ಚೀಲಾದ್ರೂ ಬದುಕಿದ್ರೆ ನನಗೆ ಒಂದು ನೆಮ್ಮದಿ ಸಿಗುತ್ತಲ್ಲ. ನಾನು ಖುಷಿಯ ಮಾತಾಡಿದ್ರೆ ಒಂದು ಮಾತಾಡಿದ್ರೆ ಎಷ್ಟು ನೆಮ್ಮದಿ ಸಿಗುತ್ತಲ್ಲ, ಆಕೆ ಬದಲಾಗಬಹುದು ಅದರಿಂದ. ನಾನು ಇಲ್ಲಿ ಮೂಲ ವಿಚಾರವನ್ನೇ ನಿಮ್ಮಿಂದ
ಒಂದು ಇಡೀ ಸಮಾಜಕ್ಕೆ ಕೆಟ್ಟ ಹೆಸರು, ಕೆಟ್ಟ ಸಂಗತಿ ಹೋಗಬಾರ್ದು. ಯಾವ ಹೆಣ್ಣನ್ನು ಬಲವಂತವಾಗಿ ಒಬ್ಬ ಪುರುಷ ಮದುವೆ ಆಗುತ್ತಾನೋ ಅಥವಾ ಅವಳಿಗೆ ಇಷ್ಟವಿಲ್ಲದೆ ಹೋದರೂ ನಿಮ್ಮ ಅಕ್ಕನಿಗೆ ಇಷ್ಟ ಇದೆ, ಅಕ್ಕನ ಮಾತನ್ನು ಮಗಳು ಕೇಳಲೇಬೇಕು, ಅದನ್ನು ಬಳಸಿಕೊಂಡು ನಾನು ಆ ಹೆಣ್ಣನ್ನು ನನ್ನ ವಶ ಮಾಡಿಕೊಳ್ತೀನಿ, ಈ ರೀತಿ ಹೋಗುವ ಯಾವುದೇ ಪುರುಷನಿಗಾದರೂ ಹೀಗೆ ಆಗಬೇಕು. ಅದು ಹೀಗೆ ಆಗೋದು ಕೂಡ ಅದು ಅನಿವಾರ್ಯ. ಅದು ಆಮೇಲೆ ಅವಳು ಇಷ್ಟಪಟ್ಟವನ ಜೊತೆ ಹೋಗ್ತಿದ್ಲೋ ಇಲ್ವೋ ಅದು ಅವಳ ಹಣೆ ಬರ. ಅಕ್ಕ ಅಂದಾಗ ನಿನ್ನ ಒಡ ಹುಟ್ಟಿದ ದೃಷ್ಟಿಯಿಂದ ಅವಳ ಅಕ್ಕ ಇರ್ಬೋದು, ಆದ್ರೆ ಅಕ್ಕನ ಮಗಳಿಗೆ ಹೇಗೆ ಅಧಿಕಾರ ಇದೆಯಾ ನಿಮಗೆ? ನಿಮ್ಮ ಅಕ್ಕನ ಮೇಲೆ ಏನು ಅಧಿಕಾರ ನಿಮಗೆ ಬಿಟ್ಟಿದ್ದು. ಬಟ್ ಅಕ್ಕನ ಅಂದ್ರೆ ನನ್ನ ಅಕ್ಕ ಅನ್ನೋ ಕಾರಣಕ್ಕೆ ಅಕ್ಕನ ಮಗಳ ಭಾವನೆಗೆ ವಿರುದ್ಧವಾಗಿ ಅವಳು ಪ್ರೀತಿಸಿದ ಹುಡುಗನಿಗೆ ನಾನು ಮದುವೆ ಮಾಡಿ ಕೊಡಲ್ಲ ಅಂತ ನೀವು ಆಕೆ ಮನೆಯಲ್ಲಿ ಕೂಡ ಹಾಕಿದ್ರು ಓಕೆ, ಬಟ್ ಅವಳು ಇನ್ಯಾರನ್ನು ಮದುವೆ ಆಗ್ಬಿಡ್ತಾಳೆ ಅಂದ್ಕೊಂಡು ನಾನು ಅವಳಿಗೆ ಇಷ್ಟ ಇಲ್ಲದೆ ಹೋದ ಅಂದ್ರೆ ಈ ಮೊದಲ ವಿಚಾರದಲ್ಲೇ ಮೊದಲ ಮೆಟ್ಟಿಲೇ ನೀವು ತಪ್ಪಾಗಿರೋದ್ರಿಂದ ಇನ್ನು ಮುಂದಿನ ಚರ್ಚೆ ಅದು ಅನಗತ್ಯ, ಅದ್ರ ಅವಶ್ಯಕತೆ ಇಲ್ಲ. ನಿಜ ಸರ್, ಅದು ನಿಜ. ಮೊದಲೇ ಒಂದು ತಪ್ಪಾಯ್ತು, ಅದು ಮಾಡ್ಕೊಂಬಾರ್ದು. ಅಂದ್ರೆ ನಾಯು ಹಸ್ದಿತ್ತು ಅನ್ನವೂ ಅಳಸಿತ್ತು ಅನ್ನಂಗಾಯ್ತು ನಿಮ್ ಕತೆ. ಹೌದು, ನಿಜ ಸರ್, ಅದು ಹಂಗೆ ಆಗಿದೆ. ನಿಜ ಸರ್. ಅದು ಹಾಗಾಗಿ ಈಗಲಾದ್ರೂ ಎಚ್ಚೆತ್ತುಕೊಂಡು ಆಕಿ ಕೆಟ್ಟು ಹೋಗ್ಬಿಟ್ಟಿದೆ. ಅದು ಈಗ ನೀವು ಅದನ್ನ ಶುದ್ಧ ಮಾಡ್ಲಿಕ್ಕೆ ಇಲ್ಲಿ ಯಾವ ಸೋಪು ಇಲ್ಲ ಈ ಲೋಕದಲ್ಲಿ. ಮಕ್ಕಳಿಗೋಸ್ಕರ ಅದು ಮಾಡಬಹುದು, ಕೇಳ್ಕೊಳ್ಬಹುದು. ಬಟ್ ಈಗ ಅಪ್ಪ ಅಂದ್ರೆ ಏನೇ ಸರಿ ಹೋದಂತೆ ಕಂಡ್ರು ಕೂಡ ಆಕೆ ಆ ಅಕ್ರಮ ಅನ್ನೋದ್ರಲ್ಲಿ ಆಳವಾಗಿ ಇಳಿದೋಗ್ಬಿಟ್ಟಿದ್ದಾಳೆ. ನೀವು ನಿಮ್ಮ ಕಣ್ಣು ತಪ್ಪಿಸಿ ಅದು ಹೇಗಿದ್ರು ಅದು ನಡೆಯೋದೆ. ಏನಂದ್ರೆ ಈಗ ನಿಮಗಿರೋ ಅವಕಾಶ ದುಃಖ ಪಡದೆ, ಸಾವಿಗೆ ಶರಣಾಗದೆ, ಮಕ್ಕಳನ್ನ ನೋಡಿಕೊಂಡು ಅಪ್ಪ ಅಮ್ಮನ ನೋಡಿಕೊಂಡು ನಿಮ್ಮ ಕಾಯಕ ನೀವು ಮಾಡಿಕೊಂಡು ನೀವು ಕೆಟ್ಟ ದಾರಿ ತುಳಿದೇನೆ. ಯಾಕಂದ್ರೆ ಇಬ್ಬರಲ್ಲಿ ಒಬ್ಬರು ಕೆಟ್ಟರೆ ಬಹುಶಃ ಮಕ್ಕಳಿಗೆ ಒಂದು ಅರ್ಧ ಜೀವ ಇರುತ್ತೆ, ಇಬ್ರು ಕೆಟ್ಟರೆ ಮಕ್ಕಳು ಫುಲ್ ಜೀವ ತೆಗ್ದಂಗೆ ನೀವು. ನಿಜ ಸರ್, ನಾನು ಅದ್ರ ಬಗ್ಗೆ ಚಿಂತೆ ಮಾಡಿ ನಾನು ಯಾವ ನಿರ್ಧಾರಕ್ಕೂ ಕೈಗೊಂಡಿಲ್ಲ. ಅದಕ್ಕೆ ಈಗ ಬೇಡ. ಈಗ ಆಕೆ ನೀವು ಕೊಂದ್ರೆ ಬೈದ್ರೆ ಅದು ಶುದ್ಧವಾಗುವುದಲ್ಲ. ಅದು ನಿಜ ಸರ್. ನನಗೊಂದು ಗೊತ್ತಿದ್ದಂಗೆ ಯಾವುದೇ ಒಂದು ದ್ವೇಷ ಸೇಡಿಂದ ಒಂದು ತಪ್ಪು ಮಾಡಿ ಒಂದು ಜಗಳ ವ್ಯವಹಾರದಿಂದ ಮಾಡದಿರೋದ್ರಿಂದ ಪ್ರೀತಿಯಿಂದ ಗೆಲ್ಲಬಹುದು ಅನ್ನೋದೊಂದು ಗೊತ್ತು, ಕೇಳ್ಪಟ್ಟಿದ್ದೀನಿ. ಆದ್ರೆ ನಾನು ಈ 9 ವರ್ಷದಲ್ಲಿ ಅದೇ ಪ್ರಯತ್ನ ಮಾಡಿದ್ದೀನಿ, ಅದರಿಂದ ಗೆದ್ದಿಲ್ಲ ಸರ್. ನಾನು ಯೋಚನೆ ಮಾಡಿದ್ರು, ಎಲ್ಲಿಂದಲೇ ಯೋಚನೆ ಮಾಡಿದ್ರು, ಒಂದು ಹೆಣ್ಣನ್ನ ಬಲವಂತವಾಗಿ ವಿವಾಹ ಆಗಿದ್ದು ಇದು ನಿಮ್ಮದೇ ಶತಮೂರ್ಖತನ, ಮತ್ತೆ ಇದು ನಿಮ್ಮ ದೌರ್ಜನ್ಯ. ಇದು ನಿಜ ಸರ್, ನಿಜ ಸರ್. ಹೇಳ್ತಾ ಇದೀಯ. ಬಟ್ ಅವತ್ತು ಅಂದ್ರೆ ನನ್ನ ಮನೆಯನ್ನ, ನನ್ನ ಮನಸ್ಸನ್ನ ನೋಡಿ ಒಲಿದು ಬರುವ ಹಣ, ಆಸ್ತಿ, ಅಂತಸ್ತು ನನ್ನ ಮನೆಯನ್ನ ಬೆಳಗುತ್ತಂತೆ. ಅರ್ಥ ಆಯ್ತಲ್ಲ? ಈಗ ನನ್ನಿಂದ ತಪ್ಪಾಗಿದೆ. ಈಗ ಆ ಹೆಣ್ಣು ಒಲಿದು ಬಂದು ತುಂಬಾ ಗೌರವಾನ್ವಿತವಾಗಿ ನಿಮ್ಮನ್ನು ಇಷ್ಟಪಟ್ಟು ಬಂದು ಇಲ್ಲಿ ಅಕ್ರಮ ಸಂಬಂಧ ಮಾಡಿಕೊಂಡಿದ್ರೆ ಅದು ಬೇರೆ. ಆದ್ರೆ ಬಂದಿರೋದೇ ಬಲವಂತವಾಗಿ ಎಂದಾಗ ಅದು ಅಂದ್ರೆ ನೋಡಪ್ಪ, ಇಲ್ಲಿ ಆಕೆಯ ದೇಹವನ್ನ ನೀನು ಬಲವಂತವಾಗಿ ನಿನ್ನದಾಗಿಸಿಕೊಳ್ಳಬಹುದು, ಆದ್ರೆ ಅಂತರಂಗದಲ್ಲಿ ನಿನಗೊಂದು ಜಾಗವೇ ಇಲ್ಲ ಅಂದಾಗ ನೀನು ಈ ಜನ್ಮದಲ್ಲಿ ಮದುವೆನೇ ಆಗಿಲ್ಲ ಅನ್ನೋ ಅರ್ಥ. ಅದು ಈ ಮದುವೆ ಮದುವೆ ಆಗಿಲ್ಲದೆ ಸತ್ರೆ ಅವ್ರಿಗೆ ಚಟ್ಟ ಕಟ್ಟಲ್ಲ. ನಿಜ ಸರ್, ನಿಜ. ಹೌದು. ನಿಮ್ಗೂ ನನ್ನ ದೃಷ್ಟಿಯಲ್ಲಿ ಈ ಜನ್ಮದಲ್ಲಿ ಮದುವೆ ಆಗಿಲ್ಲ, ಆಗಿದೆ, ಯಾವುದೋ ದೇಹದೊಂದಿಗೆ ಆಗಿದೆ, ಬಟ್ ಪೂರ್ಣ ಮನಸ್ಸಿನೊಂದಿಗೆ ಆಕೆ ನಿಮಗೆ ಬಂದೇ ಇಲ್ಲ, ಬರ್ಲಿಲ್ಲ. ನಿನಗೂ ಚಟ್ಟ ಕಟ್ಟೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ನೀನ್ ಹಂಗ ಮಾಡ್ಕೊಂಡ್ಬಿಟ್ಟಿದೀಯ ನಿನ್ನ ಬದುಕನ್ನ. ನಿಜ, ನಿಜ ಸರ್, ಅದು ನಿಜ. ನೀವ್ ಹೇಳ್ತಾರ ಮಾತು ಬೇರೆ ರೀತಿಲಿ ನಿಜ. ನಾನು ಮದುವೆ ಆದ್ರೂ ನಾನು ಯಾವ ಸುಖನೂ ಅನುಭವಿಸ್ತೀರಾ, ಯಾವ ಆಸೆ ಆಕಾಂಕ್ಷೆಗಳು ಹಂಚ್ಕೊಳ್ದಿರಾ, ಪ್ರತಿ ಇನ್ನೊಬ್ರು ಹೆಂಗಿರ್ತಾರೋ ಅದನ್ನೇನು ಅನುಭವಿಸ್ಲಿಲ್ಲ ಸರ್. ನಿಜ, ನೀವು ಹೇಳಿದ ಮಾತು ನಿಜ. ಅದು ನಮ್ಮ ಮನಸ್ಸಿಗೆ ನಮ್ ಪ್ರಪಂಚಕ್ಕೆ ತೋರ್ಸ್ಕೊಳಕ್ ಮದುವೆ ಆಗಿದ್ರು ನಿಜ ರೀತಿಲಿ ಅದು ನಿಜಾನೇ. ನಾನು ನಿಮಗೆ ಹೀಗೆ ಹೇಳುದು, ಏನು ಕಾಯಕ ಮಾಡ್ತಿದ್ದೀರೋ ನೋಡಪ್ಪ, ನಾಳೆಯಿಂದ ಎಲ್ಲ ಕಡೆ ಲಾಕ್ಡೌನ್ ಆಯ್ತು, ಬಂದಾಯ್ತು, ಎಲ್ಲವೂ ನಿಂತೋದು, ವ್ಯವಹಾರ ನಿಂತೋಯ್ತು, ಆಟೋ ನಿಂತೋಯ್ತು, ಓಲಾ ಓಬರ್ ನಿಂತೋಯ್ತು, ದುಡಿಮೆ ಎಲ್ಲವೂ ನಿಂತೋಯ್ತು, ಜೇಬಲ್ ದುಡ್ಡು ಖಾಲಿ ಆಯ್ತು. ಆವಾಗ ನಿನ್ನ ಮೂಲ ಬೇಡಿಕೆ ಏನಿರುತ್ತೆ? ಅಯ್ಯೋ ಹೆಂಡತಿ ಸರಿ ಹೋಗ್ಲಿವಲ್ಲ ಸರ್ ಅನ್ನೋದಿರುತ್ತೆ. ಇಲ್ಲ ಸರ್, ನನಗಿವತ್ತು ದುಡಿಮೆ ಇಲ್ಲ, ಯಾಕೋ ಒಂದು ಮನೇಲಿದ್ದ ರೇಷನ್ ಎಲ್ಲ ಖಾಲಿ ಆಯಿತು, ಒಂದು ಅನ್ನ ಇಲ್ಲ ಸರ್ ಅನ್ನೋ ಸ್ಥಿತಿಗೆ ಬಂದಾಗ ಅಂದರೆ ಯೋಚನೆ ಮಾಡು, ಮೂಲಭೂತವಾದ ವಿಚಾರ ಅನ್ನ, ನೀರು, ನೀತಿ, ಈ ಮೂರೂ ಇದೆ. ಇದಾದ ಮೇಲೆ ಪ್ರೇಮ, ಕಾಮ, ಮೋಹ ನಾಳೆಯಿಂದ ಎಲ್ಲ ಬಂದಾಗಿ ಎಲ್ಲ ನಿಂತು ಹೋಯ್ತು ಅಂದಾಗ ನಾನು ಬಂದು ನಿಮ್ಮ ಹತ್ರ ನೋಡಪ್ಪ ನಿಮ್ಮ ಹೆಂಡತಿ ರೆಡಿ ಆಗಿದ್ದಾಳೆ, ನಿನ್ನನ್ನು ಪ್ರೀತಿಸ್ತಾಳಂತೆ, ಪ್ರೀತಿಸಯ್ಯ ಅಂದರೆ
ಅಯ್ಯೋ ನನಗೆ ಯಾವಳು ಬೇಡ ಸರ್, ನನಗೀಗ ಆಟೋ ಎಲ್ಲ ಬಂದಾಗಿ ತಿನ್ನೋಕೆ ಅನ್ನ ಇಲ್ಲ ಅಂತೀಯ. ಅಂದ್ರೆ ನಿಜ ಸರ್, ನಿಜ ಮಿನಿಮಮ್ ನಿಜ. ಏನೋ ನಿನ್ನ ಮನೇಲಿ ಇನ್ನೂ 3 ಊಟ ಒಲೆ ಅಕ್ಕಿ ಬೇಯೋಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದಾನೆ, ಸಂತಾನ ಮಕ್ಕಳಿದ್ದಾವೆ, ಅದು ಇದು ಏನಿದೆಯೋ ಅದನ್ನ ಉಳಿಸ್ಕೊ ಮೊದಲು. ಏನ್ರಿ ಈಗ ಯಾವುದು ಹಾದಿ ತಪ್ಪು ಹೋಗ್ಬಿಟ್ಟಿದೆಯೋ ನೀನು ಅಂದ್ಕೋ, ಅದು ಅವಳು ತಪ್ಪಲ್ಲ, ನಾನು ಮಾಡಿಕೊಂಡ ಆ ಮೊದಲ ತಪ್ಪು. ನನಗೆ ವಯಸ್ಸಾಯಿತು, ಮದುವೆನೇ ಆಗಲಿಲ್ಲ ಅಂದುಕೊಂಡು ನಾನು ಅಕ್ರಮ ಸಂಬಂಧ ಬೆಳೆಸಿದ್ದಿರ್ಬೋದು. ಆ್ಯಂಡ್ ಆಮೇಲೆ ಈಕೆಯನ್ನು ಬಲವಂತವಾಗಿ ಆಕೆಗೆ ಇಷ್ಟೇ ಉಲ್ಲದೆ ಹೋದರೂ ಮದುವೆ ಆಗಿದ್ದಿರ್ಬೋದು, ಅಥವಾ ಅಂಥ ಬೇರೆ ಸಂಬಂಧ ಇದೆ ಅಂತ ಗೊತ್ತಾದ ಮೇಲೂ ಈಕೆಯನ್ನು ನೀವು ಸ್ವೀಕರಿಸಿದ್ದಿರ್ಬೋದು. ನಿಮ್ಮ ತಪ್ಪುಗಳೇ ತುಂಬ ಇದಾವೆ ಇಲ್ಲಿ. ಇದೆ ಸರ್, ನಾನು ಮೊದ್ಲಿಗೆ ನಾನು ಅದರಿಂದನೇ ಸ್ಟಾರ್ಟ್ ಮಾಡಿದ್ದು. ಯಾಕಂದ್ರೆ ನಾನು ಅವೆಲ್ಲ ಮುಚ್ಚಿಕೊಂಡು ಹೇಳ್ಬೋದಿತ್ತು ನಿಮಗೆ. ಕೇಳಿಸ್ಕೊಳಪ್ಪ, ಒಬ್ಬ ಕೊಲೆಗಾರನನ್ನು ಕಳ್ಳನನ್ನು ನಾವು ಕತ್ತಿನ ಪಟ್ಟಿ ಹಿಡಿದು ಇವನು ಕೊಲೆಗಾರ, ಇವನು ಕಳ್ಳ ಅಂತ ನಾವು ಏನು ಬಹಳ ಘನವಿತ್ತವಾಗಿ ಘನತೆಯಿಂದ ಧೈರ್ಯವಾಗಿ ಹೇಳ್ಬೇಕಂದ್ರೆ ನಾನೊಬ್ಬ ಕಳ್ಳ ಆಗಿರಬಾರ್ದು. ನಿಜ ಸರ್, ನಾನು ಕಳ್ಳ ಆಗಿಲ್ಲದೆ ನಾನು ನ್ಯಾಯಯುತವಾಗಿ ನಿಯತ್ತಾಗಿದ್ರೆ ನಾನೊಬ್ಬ ಕಳ್ಳನಿಗೆ ಕೊಳಪಟ್ಟಿ ಇಟ್ಕೊಂಡು ಇವನು ಕಳ್ಳ ಅಂತ ಹೇಳೋ ಅಧಿಕಾರ ನನಗಿರುತ್ತೆ. ನಾನೇ ಕಳ್ಳ ಆಗಿರ್ಬೇಕಾದ್ರೆ ಇನ್ನೊಬ್ಬ ಕಳ್ಳಂಗ್ ಕೊಳಪಟ್ಟಿ ಇಟ್ಕೊಳ್ಳೋದು ಹೆಂಗ್ ಸಾಧ್ಯ? ಅದಕ್ಕೆ ಯಾವ ಅರ್ಥವೂ ಇಲ್ಲ. ಇಲ್ಲ, ಈ ಅರ್ಥ ಇಲ್ಲ. ಹೌದು, ನಾನೇ ಕಳ್ಳ ಆಗಿದ್ದಾಗ ಇನ್ನೊಬ್ಬ ಕಳ್ಳನ ಕೇಳೋ ಅಧಿಕಾರನೇ ಇಲ್ಲ, ಯೋಗ್ಯನೇ ಇಲ್ಲ ನಮ್ಗೆ ಅಲ್ವಾ? ಹಾಗಿದ್ದಾಗ ಬದುಕು ಹೆಚ್ಚು ಕಡಿಮೆ ಅಲ್ಲಿಗೆ ಬಂದು ನಿಲ್ಲುತ್ತೆ. ನೀವು ಮದುವೆಗೆ ಮುಂಚೆ ಮದುವೆ ಆಗ್ಲಿಲ್ಲ, ಕಾರಣ 1000 ಇರಬಹುದು, ಒಟ್ಟಾಗಿ ತಪ್ಪುದಾರಿ ತುಳಿದಿದ್ದೆ ಅನ್ನೋದೇ ಸತ್ಯ ಆಗೋದಾದ್ರೆ ಮತ್ತೆ ಆಮೇಲೆ ಅಯ್ಯೋ ಬಿಡಮ್ಮ ಆಯ್ತು ಇನ್ಮೇಲೆ ಮಾಡಲ್ಲ ಅಂತ ತಿದ್ದುಕೊಂಡೆ, ಅದು ಒಳ್ಳೆ ಗುಣವೇ. ಆದ್ರೆ ಇಲ್ಲ ಸರ್, ನಾನು ಅದು ಅವತ್ತಿನ ಅದನ್ನ ತಪ್ಪು ಮಾಡಿದಕ್ಕೆ ಆ ತಪ್ಪು ನನ್ ಕೊರಗ್ತಾ ಇದೆ ಅಂತ ನಾನು ಕೆಲಸ ಇದುವರೆಗೂ ಮಾಡ್ಲಿಲ್ಲ. ನಾನು ನಿನಗೆ ನಿರೀಕ್ಷೆ ಮಾಡ್ತಾ ಇದ್ದೀನಿ. ನಾನು ಇನ್ನೊಂದು ಕಡೆ ಏನೋ ಮಾಡಿ ನೀನ್ ಇನ್ನೊಂದು ಕಡೆ ಏನೋ ಮಾಡಿದ್ರೆ ಅದಲ್ಲ. ನಾನ್ ಬಯಸ್ತಿರೋದು ನಾನು ನಿನಗೆ, ನೀನ್ ನನಗ್ ಬೇಕು. ಅರ್ಥ ಆಯ್ತು. ಆದ್ರೆ ನಾನು ಹೇಳ್ತೀನಿ, ಇದು ನಿನ್ನ ಜೀವನದುದ್ದಕ್ಕೂ ನೀನ್ ಅಂದ್ಕೊಂಡಂಗೆ ಬದುಕೋ ಹೆಣ್ಣು ಈಕೆ ಆಗಲ್ಲ. ಆಗಲ್ಲ ಸರ್, ನನಗೆ ಆಗೋದಿಲ್ಲ. ನಿಜ ಅದು. ಕೇಳಿಸ್ಕೊಳಪ್ಪ, ಮಕ್ಕಳು ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಇರಬೇಕಂದ್ರೆ ಈಕೆ ವಿಚಾರವನ್ನ ನಿನ್ನ ಮನಸ್ಸಿಗೆ ಈಕೆ ಸರಿ ಹೋಗ್ತಾಳೆ, ಸರಿ ಹೋಗ್ಲಿ, ಇದು ಯಾವ ಆಸೆನೂ ನೀನ್ ಇಟ್ಕೊಳ್ಬೇಡ. ನಿಜ ಸರ್, ನಿಜ ಸರ್, ಅದು ನನ್ಗೆ ಇಟ್ಕೊಳ್ಳಲ್ಲ, ನಂಬಿಕೆನಿಲ್ಲ, ಅದು ಸಾಧ್ಯವೇ ಇಲ್ಲ. ಸಾಯೋಕ್ ಹೋಗೋದು, ನಾನು ಹೇಳಿದ್ನಲ್ಲ, ಬದುಕಲ್ಲಿ 5 ಭಾಗ ಇದ್ದಾವೆ, ಅದರಲ್ಲಿ ಒಂದು ಯಾವುದೋ ನಿನ್ನ ಬದುಕಲ್ಲಿ ಮದುವೆ ಅನ್ನೋದು, ಹೆಂಡತಿ ಅನ್ನೋದು ಹೋಗಿದೆ. ಇನ್ನ ಮಕ್ಕಳು ಅನ್ನೋದು, ಕಾಯಕ ಅನ್ನೋದು, ಎತ್ತವರು ಅನ್ನೋದು, ಇಂಥದ್ದು ಇನ್ನೊಂದು 4-5 ಭಾಗ ಇದ್ದಾವೆ. ಅವಕ್ಕೋಸ್ಕರ ಬದುಕು. ನಾನು ಬದುಕಬೇಕಂದ್ರೆ ಆಚೆಗೂ ನನಗೆ ಬಿಡುಗಡೆ ಆಗ್ಬೇಕು ಸರ್. ನಿಜ ನೀವ್ ಹೇಳಿದ್ದು. ಆದ್ರೆ ಬಿಡುಗಡೆ ಮಕ್ಕಳಿಗೆ ಎಷ್ಟು ವರ್ಷನಪ್ಪ ಸರ್? ಒಂದು UKG ಓದ್ತಾ ಇದ್ದಾನೆ, ಒಂದ್ ಮಗನಿಂದ ಸ್ಕೂಲ್ ಸೇರಿಸಲಿಲ್ಲ ಸರ್. ಸರಿ ಆಯ್ತು. ಈ ಸಮಯದಲ್ಲಿ ನಾನು ಹೇಳೋದು ಮುಂದಿನ 4-5 ತಿಂಗಳ ಒಳಗಡೆ ಈ ವಿಚಾರ, ನಾನು ಅಂದ್ಕೊಂಡೆ ಮಕ್ಕಳು 10-15 ವರ್ಷದವರು ಅಂತ, ಬಟ್ ಇವು ಇನ್ನು ಚಿಕ್ಕವಿದ್ದಾಗಲಿ ನೀವು ನಿರ್ಧಾರ ತಗೊಂಡ್ರೆ ಅವಕ್ಕೆ ಇದರ ಎಫೆಕ್ಟ್ ಆಗುವುದಿಲ್ಲ. ನಿಜ ಸರ್, ನಿಜ. ನನ್ನ ಕಾತ್ರ, ನನ್ನ ಆತ್ರ, ಆವೇಶ ಅದೇನೆ. ಇವಾಗ ಏನು ಮಾಡ್ಕೊಂಡ್ರು ಚಿಕ್ಕದಾಗಿದ್ದಾಗ ಮಾಡ್ಬೇಕು. ಅಥವಾ ನಾಳೆ ಅವ್ರು ಬೆಳೆದಿ ಒಳ್ಳೆ ದಾರಿ ನಡೀತಾ ಇರೋ ನಾವು ಈಗ ಹೆಜ್ಜೆ ಇರೋವಾಗ ನಾವು ಮಾಡ್ಕೊಂಡ್ರೆ ಇದು ಸರಿ ಹೋಗೋ ವಿಚಾರ. ಅರ್ಥಾತ್ ಆಕೆ ಸರಿ ಹೋಗೋ ಹೆಣ್ಣಲ್ಲ. ಆಕೆ ಯೌವನ ಇದೆ, ನಿನ್ನ ಬುದ್ಧಿ ಮಾತಲ್ಲ ಅರ್ಥ ಆಗಲ್ಲ ಸರ್. ನಾನು ಒಂದು ಮಾತು ಅನ್ನೋದಕ್ ಮೊದ್ಲು, ಒಂದ್ ಮಾತು ಹೊಡೆಯೋದಕ್ ಮೊದ್ಲು 1ಕ್ಕೆ 3 ಸಾರಿ ಹೇಳ್ತೀನಿ ಸರ್. ನೋಡಮ್ಮ, ಈ ಮಾತು ಮಾತಾಡ್ದಲ್ಲ, ಇದು ತಪ್ಪು ತರ ಮಾತಾಡುತ್ತೆ, ಈ ಮಾತಿನ ಒಳ್ಳೆ ರೀತಿಲಿ ಹೇಳ್ಬೋದಲ್ಲ ಅಂತೆಲ್ಲ ನಾನು ಆಕೆ ಕೇಳಿಸ್ಕೊಂಡು ತಲೆ ಬಾಕೊಂಡು ನಾನು ಬಂದಿದ್ದೀನಿ ಸರ್ ಆವಾಗ್ಲಿಂದ. ಬಿಡಪ್ಪ, ಈಗ ನಿನ್ನ ಕಡೆಯಿಂದ ಡೈವರ್ಸ್ ಅಥವಾ ಅದನ್ನು ಬಿಡಿಸಿಕೊಳ್ಳಿಕ್ಕೆ ಏನು ಕ್ರಮ ತಗೊಳ್ಬೇಕು ಅದಕ್ಕೆ ಮುಂದಾಗು. ಅದಕ್ಕೆ ಹೆದರಿ ಆದ್ರೂ ಒಂದು ಬದಲಾಗಲಿ, ಇಲ್ಲ ಒಳ್ಳೆ. ಇಲ್ಲ ಸರ್, ಆಕೆ ಬದಲಾಗಲ್ಲ ಸರ್, ಬದಲಾಗಲ್ಲ. ಬೇಕಾದ್ರೆ ಬಿಟ್ಟು ಹೋಗ್ತಾಳೆ, ಬದಲಾಗಲ್ಲ. ಕೇಳಿಸ್ಕೊಳ್ಳು, ತಾಳ್ಮೆ ಇಟ್ಕೊಳ್ಳಪ್ಪ. ಹೇಳಿ ಸರ್, ಹೇಳಿ ಸರ್. ನೀನು ಇಡೀ ರಾತ್ರಿ ಹೇಳಿದ್ರು ನನ್ನ ಸಂದೇಶ, ನನ್ನ ತೀರ್ಪು ಇಷ್ಟೇ. ಮುಂದಿನ 4 ಅಥವಾ ಮಾರ್ಚ್ ಒಳಗಡೆ ನೀನು ಇದರಿಂದ ಬಿಡಿಸಿಕೊಳ್ಳಿ ಕಾನೂನಾತ್ಮಕವಾಗಿ ಏನು ಹೆಜ್ಜೆ ಇಡಬೇಕು ಧೈರ್ಯವಾಗಿಡು. ಅದು ಗೊತ್ತಾದ ಮೇಲೆ ಈಕೆ ಅಷ್ಟೋ ಇಷ್ಟೋ ಕೊಟ್ಟು ನನ್ನ ಮನೆಯಿಂದ ನಾಗರಾವನ್ನು ಆಚೆ ಹಾಕ್ಬಿಡ್ಬೇಕು. ನಾಗರಾವು ನನಗೊಂದು 2 ಬಕೆಟ್ ಹಾಲು ಬೇಕು ಅನ್ನೋತೋ 1 ಲಕ್ಷ ಹಣ ಬೇಕು ಅನ್ನೋತೋ ಗೊತ್ತಿಲ್ಲ, ಒಟ್ಟಿನ ಪ್ರಾಣ ಉಳಿದ್ರೆ ಸಾಕು, ಮೊದಲು ಆಚೆ ಹಾಕೋದು. ಯಾಕಂದ್ರೆ ನಾನು ಬದುಕಿದ್ರೆ ಅಂತ ದುಡ್ಕೊಳ್ಬಹುದು, ಬಟ್ ವಿಷ ಸರ್ಪವನ್ನು ಮನೇಲಿ ಇಟ್ಕೊಂಡು ಬದುಕೋದು ಒಳ್ಳೇದಲ್ಲ. ನಿಜ ಸರ್, ದುಡ್ಡು ಕಾಸಿನ ಸಮಸ್ಯೆ ಬಂದ್ರೆ ರಾತ್ರಿ 12 ಅವರ್ ಲೇಟ್ ಮಾಡಿದ್ರು ಕಷ್ಟಪಟ್ಟು ದುಡ್ಕೋಬಹುದು. ಅಷ್ಟೇ ಅಷ್ಟೇ ಅಷ್ಟೇ.
ಇಲ್ಲಿ ಅಥವಾ ಇನ್ನೊಂದು ಏನು ಕಷ್ಟದ ಚರ್ಚೆ ಕೆಲಸ ಬೇಡ. ಇದ್ರೆ ಮಾಡಿ ಇಲ್ಲಿ ಸುಸ್ತಾದ್ರೆ ಕೇಳಿಸ್ಕೊ. ಕುಂತಿ ಯಾರು ಸುಧಾರಿಸ್ಕೊಂಡು ಮಾಡ್ಕೋಬಹುದು. ಯಾರು ಹೇಳಿದ್ದು ಇಲ್ಲಿ ಕೇಳಬೇಡ. ಇಲ್ಲಿ ಇಷ್ಟೇ, ಮುಂದಿನ ಏಪ್ರಿಲ್ ಅಥವಾ ಮಾರ್ಚ್ ಹಂತದಲ್ಲಿ ನೀನು ಇದರಿಂದ ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ಹೊರಗಡೆ ಬಂದ್ಬಿಡ್ಬೇಕು. ಅದಾದ ಮೇಲೆ ನಿನ್ನ ಕಡೆಗೆ ಒಂದು ಮಗು ಬರುತ್ತಾ, ಆ ಕಡೆ ಹೋಗುತ್ತಾ, ಏನೆಲ್ಲ ಆಗುತ್ತೆ ಅದಕ್ಕೆ ನೀನು ತಯಾರಿರಬೇಕು. ಆಕೆಯನ್ನು ದ್ವೇಷಿಸಬೇಡ. ಸರ್ ನಾನು ಯಾವತ್ತಿಂದ ಇವತ್ತುವರೆಗೂ ದ್ವೇಷಿಸ್ತಲ್ಲ ಸರ್, ನಾನು ಪ್ರೀತಿಯಿಂದ ಹೊಲಿಸ್ಕೋಬೇಕನ್ನೋ ಪ್ರಯತ್ನದಲ್ಲಿ ಇದ್ದೀನಿ ಸರ್. ದ್ವೇಷಿಸ್ತಲ್ಲ, ಕೋಪ ಬಂದಾಗ ಬೈತೀನಿ, ಒಂದೇಟು ಹೊಡಿತೀನಿ, ತಿರ್ಗಾ ಅದನ್ನ ರೀಸನ್ ಹೇಳ್ತೀನಿ ಸರ್. ನೋಡಮ್ಮ ನೀನ್ ಹಿಂಗ್ ಮಾಡ್ದೆ ನನ್ ಕೋಪ ಬಂತು, ಇನ್ನೊಂದ್ಸಾರಿ ಹಂಗ್ ಮಾಡ್ಬೇಡ ಅಂದಾಗ ಅದನ್ನ ಒತ್ತಿ ಅದನ್ನೇ ಮಾಡ್ತಾಳೆ ಸರ್ ಆಕೆ. ನನ್ನ ಸಲಹೆ ಮುಗ್ದಾಗಿದೆ. ಹಾಗೆ ನಿನ್ ಲಾಯರ್ ಸಲಹೆ ತಗೊಂಡು ಅದರಿಂದ ಹೊರಗಡೆ ಬರ್ಲಿಕ್ಕೆ ಬಂದು, ಅಂಥದ್ದೇನೋ ಹೊರಗಡೆ ಬಂದಾದ್ಮೇಲೆ ಅಥವಾ ಆ ಹಂತದಲ್ಲಿದ್ದಾಗ ಒಮ್ಮೆ ಕರೆ ಮಾಡು, ಇಲ್ಲ ಆಶ್ರಮಕ್ಕೆ ಬಂದು ಹೋಗು. ಅದು ಬಿಟ್ಟು ಇದನ್ನ ಹೆಚ್ಚು ಚರ್ಚೆ ಮಾಡೋದಾಗಿರ್ಬೋದು, ಆಕೆ ವಿರುದ್ಧ ಅಪಪ್ರಚಾರ ಮಾಡ್ಕೊಂಡು ಬರೋದಾಗಿರ್ಬೋದು, ಯಾವುದು ಮಾಡಬಾರ್ದು. ಇಲ್ಲ ಸರ್, ನಾನು ಅದು ಇದುವರೆಗೂ ಅಂತ ಕೆಲಸ ಯಾವ್ದು ಮಾಡ್ಲಿಲ್ಲ. ಯಾಕಂದ್ರೆ ಅಪಪ್ರಚಾರ ಮಾಡಿದ್ರೆ ನಮ್ಮನ್ನ ನಾವೇ ಬೀದಿಗೆ ಹಾಕೊಂಡಂಗೆ. ಕೇಳಿಸ್ಕೊಳಯ್ಯ, ಹೇಳಿ ಸ್ವಾಮಿ. ಮೊದ್ಲು ನಿನ್ ಬಾಯಿ ಹೊಲ್ಕೋ, ಏನಾಗಬೇಕು ಅದನ್ನ ಮೌನವಾಗಿ ಮಾಡಿ ಬಿಸಾಕು. ಸರ್ ಅದು ಇನ್ನೊಂದು ಮಾಹಿತಿ ನಾನು ಇನ್ನೆರಡು ಮಾತಲ್ಲಿ ಮುಗಿಸ್ಬಿಡ್ತೀನಿ. ಅದಕ್ಕೂ ಟ್ರೈ ಮಾಡಿದೆ ನಾನು. ಆಕೆ ಸ್ಟಾರ್ಟಿಂಗ್ ಹೇಳಿದೆ, ಆಕೆ ನೋಡಮ್ಮ ನಿನ್ ಮದುವೆ ಮಾಡ್ಕೊಂಡಿದ್ದು ಒಂದ್ ರೀತಿ ತಪ್ಪೆ, ನಾನು ಇಷ್ಟ ಇಲ್ಲ ಅಂದ್ರೆ ಚೆನ್ನಾಗಿದ್ರೆ ಇರೋಣ, ಇಲ್ಲಾಂದ್ರೆ ಈಗಲೇ ಡೈವರ್ಸ್ ಮಾಡ್ಕೊಂಬಿಡೋಣ ಅಂತ ಕೇಳಿದೆ. ಆಕೆ ಅವಾಗ ಒಪ್ಪಿಲ್ಲ. ಅವಾಗ ಏನ್ ಹೇಳಿದ್ನು, ನಾನು ಹೆಂಗ್ ನಮ್ ತಾಯಿ ಮನೇಲಿಂದ ಹಂಗ್ ಕರ್ಕೊಂಡೋಗಿ ಬಿಡಕ್ಕಾಗುತ್ತೋ, ನಾನು ಡೈವರ್ಸ್ ಮಾಡ್ತೀನಿ ಅಂದ್ಲು. ಈಗ ಅದಕ್ಕೇನು ಹೇಳಲಿಕ್ಕೆ ಆಗಲ್ಲ. ಒಂದ್ ನಿಮಿಷ ಸರ್, ಹಂಗೇನೊಂದ್ 2 ಅವಕಾಶ ಕೊಡಿ. ಇಲ್ಲ, ಈಗ ಮೊನ್ನೆ ಮಾತಕ್ ಬಂದು ಮೊನ್ನೆ ನಾನು ಅದನ್ನೇ ಅವ್ರ ತಾಯಿನ ತಮ್ಮಂದಿನ ಅನ್ನದನ್ನೆಲ್ಲ ಕರ್ಸ್ದೆ. ನಮ್ಗೆ ಯಾಕೋ ಸೆಟ್ ಆಗ್ತಾ ಇಲ್ಲ, ಡೈವರ್ಸ್ ಮಾಡ್ಕೊಳ್ಳೋಣ ಅಂತಾನು ಮಾತಾಡ್ದೆ ಸರ್. ಆಕೆ ನನ್ನ ಹೆಂಡತಿ ಏನ್ ಹೇಳ್ತಾಳೆ ಅಂದ್ರೆ, ಇವಾಗ ಸರ್ ಹೇಳಿ ಒಂದ್ ನಿಮಿಷ ಸರ್, ನನಗೆ ಗೊತ್ತಿಲ್ಲ. ಆಕೆ ಏನ್ ಹೇಳ್ತಾಳೆ ಅಂದ್ರೆ, ನೀನ್ ಮಕ್ಳು ಮಾಡೋವಾಗ ನನ್ಗೆ ಬೇಕು, ಇವಾಗ ನನ್ಗೆ ಬೇಡವಾ, ನಾನ್ ಡೈವರ್ಸ್ ಕೊಡಲ್ಲ. ನೀನ್ ಇರಾಕಾದ್ರೆ ಇರು, ಮನೆ ಬಿಟ್ಟು ಹೋಗಕಾದ್ರೆ ಹೋಗು, ಮನೆ ನಂದು, ನಾನ್ ಡೈವರ್ಸ್ ಕೊಡಲ್ಲ ಅಂತಾಳೆ ಸರ್. ಎನಿವೆ, ಬಟ್ ನಾನು ಈ ಸಮಯದಲ್ಲಿ ಹೇಳೋದು, ತುಂಬಾ ಬಂಧಾನವಾಗಿ ಯಾರ ಜೊತೆನೂ ಬದುಕಬಾರ್ದಪ್ಪ. ನಿಜ ಸರ್, ಅರ್ಥ ಆಯ್ತಲ್ಲ? ಈಗ ಸರ್ ನನಗೆ ಆಕೆ ಡೈವರ್ಸ್ ತಗೊಂಡು ಒಳ್ಳೇದಾಗ್ಲಪ್ಪ. ನೀನ್ ಕೇಳಿಸ್ಕೊಳ್ಳೋಕೆ ತಯಾರಿಲ್ಲ ಅಂದಾಗ ನಾನು ಹೆಚ್ಚೇನು ಹೇಳಲಿಕ್ಕೆ ಹೋಗಲ್ಲ. ಬಟ್ ಆದ್ರೂ ಬಹಳ ಪ್ರೀತಿಯಿಂದ 1-2 ಮಾತು ಹೇಳ್ತೀನಿ. ಈ ಹೆಣ್ಣಿನ ವಿಚಾರದಲ್ಲಿ ನೀನು ಬಹಳ ದೊಡ್ಡ ಅನ್ಯಾಯವನ್ನ ಮಾಡಿದ್ದೀಯ. 2 ಮಕ್ಕಳಾದ ಮೇಲೆ ಸರಿ, ನಾನು ಏನೋ ಬಿಡಿಸ್ಕೊಳ್ಳಿ ಅಂತ ಹೇಳಿದೆ, ಫೈನ್, ಅದು ಬೇರೆ ದೃಷ್ಟಿ. ಆದರೆ ಮದುವೆ ಆಗೋ ಸಮಯದಲ್ಲಿ ಒಂದು ಹೆಣ್ಣನ್ನು ಬಲವಂತವಾಗಿ ಪಡ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ನೀನೊಂದು ಉದಾಹರಣೆಯಾಗಿ ನಿಂತಿದ್ದೀಯ. ಆ ಮನೆ ಬಿಟ್ಟು ಹೋಗಿ ಎಲ್ಲೂ ಬಾಡಿಗೆ ಮನೆ ಮಾಡ್ಕೊಂಡು ಬದುಕಿದ್ರೂ ಪರವಾಗಿಲ್ಲ. ಇರುವಷ್ಟು ಜೀವನ ನೆಮ್ಮದಿಯಾಗಿ ನಿಮಗೆ ಇಷ್ಟವಾದವ್ರ ಜೊತೆ ಸಂತೋಷವಾಗಿರಿ. ಹಾಗಂತ ಅಕ್ರಮವಾಗಿ ಬದುಕುವುದು ಒಳ್ಳೆಯದಲ್ಲ. ನನಗೆ ಇಷ್ಟವಿಲ್ಲದವರ ಸಂಬಂಧವನ್ನು ಪೂರ್ಣವಾಗಿ ಕಡಿದುಕೊಂಡು ಹಿರಿಯರ ಒಪ್ಪಿಗೆ ತಗೊಂಡು ನಾನು ಬೇರೆ ಹೆಜ್ಜೆ ಇಡಬೇಕು. ನಿನ್ನ ಬಗ್ಗೆ ನನಗೆ ಯಾವ ಬೇಜಾರು ಇಲ್ಲಪ್ಪ. ಬಟ್ ಅಂದರೆ ನಿಂಗೆ ತಾಳ್ಮೆ ಇಲ್ಲ. ನಾನು ಇಡೀ 1.5 ಗಂಟೆ 2 ಗಂಟೆ ನಿನ್ನ ಕತೆ ಕೇಳಿದ್ದೀನಿ. ನೀನು ಇನ್ನೂ ಬೆಳಿಗ್ಗೆವರೆಗೂ ಸಮಯ ಕೊಟ್ಟರು ಹಾಗೆ ಸರಿ ಇಲ್ಲ ಅನ್ನೋದು ಒಂದು ವಿಚಾರ ಅಷ್ಟೇ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಿದ್ದೀಯ ಅಷ್ಟೇ. ನನ್ನ ತೀರ್ಪು ಇಷ್ಟೇ. ಅವ್ರ ಮನೆಯವರು ಒಪ್ತಾರೋ ಯಾರು ಒಪ್ತಾರೋ ಗೊತ್ತಿಲ್ಲ. ತಿದ್ದುಕೊಳ್ಳಿಕ್ಕೆಲ್ಲ ಅವಕಾಶ ಕೊಟ್ಟಾಯಿತು, ತಿದ್ದುಕೊಳ್ತಾ ಇಲ್ಲ ಅಂದಾಗ ನೀನು ಕಾನೂನಾತ್ಮಕವಾಗಿ ಏನಾದ್ರಿಂದ ಹೊರಗಡೆ ಕಾನೂನಾತ್ಮಕವಾಗಿ ಬರೋದು ಆಮೇಲೆ. ಬಟ್ ಮೊದಲು ಮನಸ್ಸಲ್ಲೊಂದು ವಿಚ್ಛೇದನ ಆಗುತ್ತೆ ಮೊದಲು, ಹೌದಲ್ಲ? ನನಗಲ್ಲ, ಆಕೆ ಬೇಡ, ಡೈವರ್ಸ್ ಆಗೋದು ಇನ್ನೂ 1 ವರ್ಷ ಆಗುತ್ತೋ 2 ವರ್ಷ ಆಗುತ್ತೋ, ಬಟ್ ಒಳಗಡೆ ಮನಸ್ಸಲ್ಲೊಂದು ಡೈವರ್ಸ್ ಆಗುತ್ತಲ್ಲ, ನನಗಾಕೆ ಬೇಡ ಅಂತ ಇರೋದಾದರೆ ಪೂರ್ಣ ಮನಸ್ಸಿನಿಂದ ಇದು ಬಿಡಬೇಕು. ಇಲ್ವಾ ಅವಳು ಹಂಗೆ ಹಿಂಗೆ ನಂಗೆ ಕಾರಣ ಕೊಡೋದು ಬೇಡ. ಬೇಡ ಅಂದ್ರೆ ಮುಗೀತಷ್ಟೇ. ಇಷ್ಟವಿಲ್ಲದ ಹೆಣ್ಣನ್ನ ಒತ್ತಾಯವಾಗಿ ಮದುವೆ ಆಗಿಬಿಟ್ಟು ಇವತ್ತು ಯಾವ ನ್ಯಾಯನಪ್ಪ ಅದು? ಈ ಮದುವೆ ಆದಮೇಲೆ ಸರಿ, ಮದುವೆ ಆಯಿತು, ಒಂದು ಡೈವರ್ಸ್ ತಗೊಳ್ಳೋಣ, ಇಲ್ಲ ಗಂಡನ ಜೊತೆ ನಿಯತ್ತಾಗಿ ಬದುಕೋಣ ಅನ್ನೋ ಬುದ್ಧಿನೂ ಹೆಣ್ಮಕ್ಳಿಗೆ ಇರಬೇಕು. ಎಲ್ಲ ನೋಡ್ಬಿಟ್ರೆ ನನಗೆ ಏನಪ್ಪ ಇವರು. ಇಲ್ಲ ಮಕ್ಕಳು ನೋಡಿಕೊಂಡು ನಾನಿನ್ನು ಬೇರೆ ಮದುವೆನೇ ಆಗಲ್ಲ,
ಆ ಮಕ್ಕಳಿಗೋಸ್ಕರ ನಾನು ಬದುಕ್ತೀನಿ ಇನ್ನು ದೊಡ್ಡ ತ್ಯಾಗಜೀವಿಯೂ ನೀನಲ್ಲ. ಬದುಕನ್ನು ಸುಖ 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 ಏನು ಸುಖ ಸಿಗಲಿಲ್ಲ, ಏನು ಸುಖ, ಬರೀ ಸುಖ, ಏನು ಸುಖ ಅದು? ಸರಿ ಆಯಿತು, ನೀವೊಬ್ಬ ಸಂಸಾರಸ್ಥರಾಗಿ ನೀವು ಬಯಸುವುದು ಸಹಜ. ಹಂಗಾದಾಗ ಸ್ವಲ್ಪ ಮಾತು ಕಡಿಮೆ ಮಾಡಿ, ಆಕೆ ಜೊತೆ ಎಷ್ಟು ವಾದ ಮಾಡಿದ್ರು ಅದು ಬದಲಾಗಲ್ಲ ಅಂತ ಗೊತ್ತಾದಾಗ ಬಿಡಿಸ್ಕೊಳ್ತಾ ಇರಬೇಕು. ಏನು ಅದಕ್ಕೆ ದೊಡ್ಡವ್ರನ್ನ ಕರೆಸಿ ಅವ್ರನ್ನ ಕರೆಸಿ ಏನು ಯಾರನ್ನ ಕರೆಸಿದ್ರು ಅದು ಬದಲಾಗೋದಲ್ಲ. ಅರ್ಥ ಆಯ್ತಲ್ಲ? ಮೊದಲು ಮನೆಗೆ ನಗನಗ್ತಾ ಹೋಗೋದನ್ನು ಕಲೀರಿ. ಹೆಂಡತಿ ಒಬ್ಳು ನೆಟ್ಟಗಿಲ್ವಾ ಬಿಡಿ, ಅಟ್ಲೀಸ್ಟ್ ಮಾಡಾಕ್ತಿದ್ದಾಳ, ಖುಷಿ ಪಡಿ, ಬಿಡಿಸ್ಕೊಳ್ಳಿ, ನಿಧಾನಕ್ಕೆ ಬಿಡಿಸ್ಕೊಳ್ಳಿ. ನಾನು ಬಿಡಿಸ್ಕೊಬೇಡಿ ಅಂತ ಹೇಳ್ತಿಲ್ಲ, ಬಟ್ ಇದನ್ನು ಒತ್ಕೊಂಡು ಓಡಾಡಬೇಡಿ. ನಮಗೂ 100 ನೋವಿದಾವೆ ಸರ್. ಬೇಡ, ಇದನ್ನ ನಿಭಾಯಿಸೋಕೆ ಬಹಳ ದೊಡ್ಡ ಪ್ರಬುದ್ಧತೆ ಬೇಕು. ಅದಕ್ಕೆ ಸ್ವಲ್ಪ ಯೌವನ ಇದ್ದಾಗ ದೇಹದ ತುಂಬ ಮನಸ್ಸೆಲ್ಲ ಕಾಮದಲ್ಲಿ ಮುಳುಗಿ ಹೋದಾಗ ಸ್ವಲ್ಪ ಹತೋಟಿಲಿರ್ಬೇಕು ಮನುಷ್ಯ. ಅಯ್ಯೋ ನಂಗೆ ವಯಸ್ಸಾಯಿತು ಅಂತ ಯಾರನ್ನೋ ಬಲವಂತವಾಗಿ ಬಂದು ಕಟ್ಕೊಂಡ್ಬಿಟ್ಟು ಇವತ್ತು ಅನುಭವಿಸ್ತಾ ಇದ್ದೀಯ. ಇರಲಿ, ನನಗೆ ನಂಬಿಕೆ ಇದೆ, ನೀವು ಇದರಿಂದ ಹೊರಗಡೆ ಬನ್ನಿ. ಇಲ್ಲ, ನಾನು ಈ ಮನೆ ಬಿಟ್ಟು ಹೋಗಲ್ಲ, ಆ ಮಟ್ಟಕ್ಕೆ ಹೋಗೋದಾದರೆ ತಂದೆ ತಾಯಿಗೆ ಏನು ಕೊಡಬೇಕು ಕೊಡಿ. ಒಂದು ನಿಯತ್ತಾಗಿ ಇತ್ತುಕೊಂಡು ಹೋಗ್ತೀನಿ ಅಂದರೆ ಹೆಂಡತಿಯನ್ನು ದೇವತೆ ಅಂತ ಗೌರವಿಸಿ. ಇಲ್ಲ, ನಾನು ಇದೇ ಬುದ್ಧಿ ತೋರ್ತೀನಿ, ನನಗೆ ಅವನು ಬೇಕು ನೀನು ಬೇಕು ಹಿಂಗೆ ಇರ್ತೀನಿ ಅಂದರೆ ಅವಳನ್ನ ಬಿಟ್ಟು ಅಪ್ಪ ಅಮ್ಮನ ಕರ್ಕೊಂಡು ಬೇರೆ ಮನೆ ಮಾಡಿಕೊಂಡು ನಿಮ್ಮ ದುಡಿಮೆಯನ್ನು ತಂದೆ ತಾಯಿ ಮಕ್ಕಳು ಬರ್ತಾರೋ ಇಲ್ವೋ ಅದು ನಿಮಗೆ ಬಿಟ್ಟಿದ್ದು. ತಂದೆ ತಾಯಿನ ನೋಡಿಕೊಂಡು ನೀವು ಬೇರೆ ಮನೆ ಮಾಡ್ಕೊಂಡಿರಿ. ಬಟ್ ಆಕೆ ವಿಚಾರವಾಗಿ ಬದಲಾಗದೇ ಇರೋ ಆ ಹೆಣ್ಣಿನ ವಿಚಾರವಾಗಿ ನೀವು ದುಃಖ ಪಟ್ಕೊಂಡು ಡ್ರೈವಿಂಗ್ ಮಾಡೋರು ಏಕಾಗ್ರತೆ ಇರಬೇಕು, ಮನಸ್ಸು ನೆಮ್ಮದಿ ಇರಬೇಕು. ಇಲ್ಲಾಂದ್ರೆ ಪ್ಯಾಸೆಂಜರು ಸಾಯಿಸ್ತೀರಾ, ನೀವು ಸಾಯ್ತೀರಾ. ನೋಡಿ, ನಿಮಗೆ ನಾನು ಬಹಳ ಪ್ರೀತಿಯಿಂದ ತುಂಬ ಸಮಯ ಕೊಟ್ಟು ಮಾತಾಡಿದ್ದೀನಿ. ನಿಮ್ಮ ಬಗ್ಗೆ ನಾನು ಯಾವ ಬೇಜಾರು ಇಲ್ಲ. ಬಟ್ ಸ್ವಲ್ಪ ತಾಳ್ಮೆಯಿಂದ ಇರಿ, ಮಾತು ಕಡಿಮೆ ಮಾಡಿ. ಈಗ ನೀವು ಎಲ್ಲರ ಜೊತೆಗೆ ಮಾತಾಡ್ತೀರಾ ಅಂತಲ್ಲ, ಪಾಪ ನನ್ನ ಜೊತೆ ಮಾತಾಡ್ಲಿಕ್ಕೆ ಆಸೆ ಇತ್ತು, ಮಾತಾಡಿದ್ರಿ. ಬಟ್ ನಾನು ಹೇಳೋದು ಕೇಳಿಸ್ಕೊಳ್ಬೇಕಲ್ಲ. ಮಾರ್ಚ್ ವೇಳೆಗೆ ನೀವು ನನ್ನ ಆಶ್ರಮಕ್ಕೆ ಬಂದು ಭೇಟಿಯಾಗಿ ಮೆಸೇಜ್ ಮಾಡಿ, ಇದೇ ನಂಬರ್ಗೆ ವಾಟ್ಸಪ್ ಮಾಡಿ. ಗೊತ್ತಿಲ್ಲ ಅಂದರೆ ಪಾಪ ಯಾರ ಕೈಲಾದರೂ ಮಾಡಿಸಿ ನಿಮಗೆ ನಮ್ಮವರು ಅಡ್ರೆಸ್ ಕಳಿಸ್ತಾರೆ, ನೀವು ಬಂದು ಮಾತಾಡಿ. ನೆಮ್ಮದಿಯಾಗಿರಿ, ಊಟ ಚೆನ್ನಾಗಿ ಮಾಡಿ, ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ. ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ನನ್ನ ದೃಷ್ಟಿಯಲ್ಲಿ ಈ ಸಂಬಂಧದಿಂದ ನೀವು ದೂರ ಇರಬೇಕು. ಕಾನೂನಾತ್ಮಕವಾಗಿ ದೂರ ಆಗಲಿಕ್ಕೆ ಎಷ್ಟು ದಿನ ಬೇಕಾಗುತ್ತೋ ಗೊತ್ತಿಲ್ಲ. ಬಟ್ ನೀವು ಒಂದ್ಸಾರಿ ಬಿಡಿ. ಹೆಣ್ಣು ಹೊನ್ನು ಮಣ್ಣನ್ನು ಬಲವಂತವಾಗಿ ಪಡ್ಕೊಳ್ಳೋಕ್ಕಾಗಲ್ಲ, ಪಡ್ಕೊಳ್ಬಾರ್ದು. ಶುಭವಾಗಲಿ.